यस्य यतोऽन्वयादितरतश्च अर्थेष्वभिज्ञस्वराट् तेने ब्रह्म हृदयादिकवये मुह्यन्ति यत्सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरो सद्यो हृद्यवरुध्यतेऽत्र कृथिवी शुश्रूषिभिस्तत्क्षणात् ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ನಮಸ್ಕಾರಗಳು. ಉದ್ಧವನಿಗೆ ಈಗ ವೇದಾಂತ ಉಪದೇಶ ಆರಂಭವಾಗುತ್ತೆ. ವೇದಾಂತ ಉಪದೇಶದ ಮೊದಲನೇ ಮೆಟ್ಲು ಪೀಠಿಗೆ ಯಾವುದು? ಉದ್ಧವ ಹೇಳ್ತಾನೆ, ನಿನ್ನ ಅಗಲಿಕೆಯನ್ನು ಸಹಿಸಲಾರೆ. ಅದನ್ನು ಸಹಿಸೋದಕ್ಕುಪಾಯವಾಗಿ ಭಕ್ತಿಯೋಗವನ್ನು ಹೇಳ್ತಾನೆ ಭಗವಂತ. ಆ ಕೊಂಡಿ ಹತ್ತ ಇದ್ರೆ ಉಪದೇಶ ಯಾಕೆ ಬಂತು ಅಂತ ಅರ್ಥ ಆಗೋದಿಲ್ಲ. ನವಸ್ತವ್ಯಂ ತ್ವಯೈವೇಹ ಮಯಾ ತ್ಯಕ್ತೆ ಮಹೀತಲೆ. 5ನೇ ಶ್ಲೋಕ 7ನೇ ಅಧ್ಯಾಯ. ನವಸ್ತವ್ಯಂ ತ್ವಯೈವೇಹ ಮಯಾ ತ್ಯಕ್ತೆ ಮಹೀತಲೆ. ನಾನು ಬಿಟ್ಟ ಭೂಮಿಯಲ್ಲಿ ನೀನು ಒಂದು ಕ್ಷಣವೂ ವಾಸ ಮಾಡತಕ್ಕದ್ದಲ್ಲ. ಕೃಷ್ಣ ಬಿಟ್ಟ ಭೂಮಿಯಲ್ಲಿ ಉದ್ಧವನೇ ವಾಸ ಮಾಡತಕ್ಕದ್ದಲ್ಲ. ಮತ್ತು ನಾವು 7 ದಿವಸ ಇದ್ದೇವಲ್ಲ, ಇರ್ಬೋದೆ? ಕೃಷ್ಣ ಬಿಟ್ಟ ಮೇಲೆ ಎಷ್ಟೋ ದಿವಸ ಇಲ್ಲಿ ಕೃಷ್ಣ ವಿಗ್ರಹ ಪ್ರತಿಷ್ಠೆ ಇಲ್ಲ. ಆವಾಗ ಮರಿಮಗನನ್ನ ಇಲ್ಲೆಲ್ಲ ಬಂದು ಹೆಣಗಳಿಗೆಲ್ಲ ಸಂಸ್ಕಾರ ಮಾಡಿ ಆಡ್ತಾ ಇದ್ದ ಮಗುವನ್ನ, 2 ವರ್ಷ 3 ವರ್ಷದ ಮಗುವನ್ನ, ಅನಿರುದ್ಧನ ಮಗುವನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಅರ್ಜುನ ಅಲ್ಲಿ ಕರ್ಕೊಂಡು ಹೋಗಿ ಹಸ್ತನಾವತಿಯಲ್ಲಿ ಪರೀಕ್ಷಿತನಿಗೂ ಇವನಿಗೂ ಒಟ್ಟಿಗೆ ಪಟ್ಟಾಭಿಷೇಕ, ಆಮೇಲೆ ಅವನು ದೊಡ್ಡವನಾದ್ಮೇಲೆ ಪ್ರತಿಷ್ಠೆ ಮಾಡಿದ ಕೃಷ್ಣನನ್ನ ಇಲ್ಲಿ. ಆದ್ದರಿಂದ ಕೃಷ್ಣನ ವಾಸಸ್ಥಾನ ಇಲ್ಲದೆ ಜಾಗದಲ್ಲಿ ಭಕ್ತರು ವಾಸ ಮಾಡಬಾರದು. ಕೃಷ್ಣ ಇಲ್ಲದೆ ಇದ್ದದ್ದು ಒಂದು. ಇನ್ನೊಂದು ಕಾರಣ ಕೊಡ್ತಾನೆ. 2ನೇ ಭಾಗ ನೋಡಿ. ಜನೋ ಅಧರ್ಮ ರುಚಿ ಭದ್ರ ಭವಿಷ್ಯತಿ ಕಲಹು ಯುಗೆ. ಹೇ ಭದ್ರ, ಎರೆ ಮಂಗಳ ಸ್ವರೂಪನೇ, ಜನೋ ಅಧರ್ಮ ರುಚಿ. ನಿಜವೇ ಇದು? ಕಲಿಯುಗದ ಲಕ್ಷಣ ಏನು? ಜನರಿಗೆ ಅಧರ್ಮ ಹಿಡಿಯೋದಲ್ಲ, ಅಧರ್ಮ ಬುದ್ಧಿ, ಅಧರ್ಮದಲ್ಲಿ ರುಚಿ ಉಂಟಾಗ್ತದೆ. ಅಧರ್ಮದ ರುಚಿ ಬರೋದಂದ್ರೇನು? ಈ ಬೋರ್ಡಿನ ಹಿಂದೆ ಏನಿದೆ ಅಂತ ದಯವಿಟ್ಟು ನೋಡಬೇಡಿ ಅಂತ ಒಂದು ಬೋರ್ಡ್ ಹಾಕಿ. ದಯವಿಟ್ಟು ಯಾರೂ ಕುಡಿಯಬಾರದು ಅಂತ ಬೋರ್ಡ್ ಹಾಕಿ ರಸ್ತೆ ಇಲ್ಲಿ ಏನು ಮಾಡ್ತಾರೆ? ಅದನ್ನೇ ಮಾಡಿ ನೋಡ್ತಾರೆ. ಉಪದೇಶ ನೀನೇನಾದ್ರು ಮಾಡಿದರೆ ಹಾಗಿದ್ರೆ ಅದು ಬೇಡ ಅಂತಾರಲ್ಲ, ಅದರಲ್ಲೇ ಏನೋ ಇದೆ ಎನ್ನುವುದು. ಬೇಡ ಅಂಥದ್ದನ್ನು ಮಾಡುವುದು, ಮಾಡುವಂಥದ್ದನ್ನು ಮಾಡದೇ ಇರುವುದು, ಇದು ಅಧರ್ಮ ರುಚಿ. ಅಂಥ ಜಾಗದಲ್ಲಿ ನೀನಿರಬಾರದು. ತ್ವಂತು ಸರ್ವಂ ಪರಿತ್ಯಜ್ಯ ಸ್ನೇಹಂ ಸ್ವಜನ ಬಂಧುಷು. ಇದು ತ್ಯಾಗ ಕಷ್ಟ. ನೀನು ಸ್ನೇಹವನ್ನು ಬಿಟ್ಟು, ಯಾರಲ್ಲಿ? ಪರಿತ್ಯಜ್ಯ ಸ್ನೇಹಂ ಸ್ವಜನ ಬಂಧುಷು. ಸ್ವಜನರಲ್ಲಿ, ಬಂಧುಗಳಲ್ಲಿ ಸ್ನೇಹವನ್ನೇ ಬಿಟ್ಟು, ಅಂದರೆ ಕೃಷ್ಣನಲ್ಲಿ ಸ್ನೇಹವನ್ನೇ ಬಿಟ್ಟು ಅಂತ ಅರ್ಥವೇ. ಕೃಷ್ಣನಲ್ಲವೇ ಬಂಧು? ಇಲ್ಲಿ 2 ತರಹ ಕಷ್ಟ ಅವನಿಗೆ, ಉದ್ಧವನಿಗೆ. ಕೃಷ್ಣನನ್ನು ಬಿಟ್ಟಿರುವುದು ಒಂದು ಕಷ್ಟ, ಮುಂದೆ ಸಾಯ್ತಾ ಇದ್ದಾರಲ್ಲ ಅವರಲ್ಲಿ ಒಂದು ರೀತಿ ಸ್ನೇಹವಿದೆ. ಇವೆರಡರಲ್ಲಿ ಯಾವುದು ಇಟ್ಕೋಬೇಕಾದ ಬಾಂಧವ್ಯ, ಬಿಡಬೇಕಾದ ಯಾವುದು?
ಕೃಷ್ಣ ಬಂಧುತ್ವ ಇರಬೇಕು, ಉಳಿದುದ್ದು ಹೋಗಬೇಕು. ಅದು ಹಾಗೆ ಮಾಡೋಕ್ಕಾಗತ್ಯಾ? ಸತ್ತು ಹೋದ್ಮೇಲೆ ಕ್ರಮೇಣ ಮರೆಯುವುದು ಸ್ವಲ್ಪ ಸುಲಭ ಆಗ್ಬೋದು. ಬದುಕಿರೋವ್ರನ್ನ ಇನ್ನೇನು ಸಾಯ್ತಾ ಇದ್ದಾರೆ, ಅಯ್ಯೋ ಸಾಯ್ತಾ ಇದ್ದಾರೆ, ಅಯ್ಯೋ ಸಾಯ್ತಾ ಇದ್ದಾರೆ. ಅಲ್ಲ, ಅದಲ್ಲ. ಕ್ಯಾನ್ಸರ್ ರೋಗ ಒಬ್ಬರಿಗೆ ಬಂತು. ವೈದ್ಯರು ಹೇಳ್ತಾರೆ ಮುತ್ತಿಬೋಚು, ಕೊನೆಯ ಸ್ಟೇಜು, ಬಹಳ ಅಂದರೆ 2 ತಿಂಗಳು. ಅವ್ರಿಗೆ ಗೊತ್ತಿಲ್ಲ. ನೀವೊಬ್ಬರು ನೋಡಿದಾಗಲೆಲ್ಲ ಅಯ್ಯೋ 2 ತಿಂಗಳು, 2-1 ಒಂದೊಂದು ದಿವಸ ಕಮ್ಮಿ ಆಯ್ತು. ಸಾವಿತ್ರಿ ಗಂಡನ್ ನೋಡಿದ ಹಾಗೆ ಆ ಹೊತ್ತಲ್ಲಿ ನಿಮಗೆ ಆ ಬಾಂಧವ್ಯ ಕಳೆದುಕೊಳ್ಳಿ ಅಂತ ಯಾರು ಉಪದೇಶ ಮಾಡಿದ್ರೆ ಹಿಡಿಸುತ್ತೆ ತಲೆಗೆ. ಅವರು ದುಷ್ಟರು ಅಂತ ಹೇಳಿದ್ರೆ ಯಾದವರೆಲ್ಲ ದುಷ್ಟರು, ಅಷ್ಟು ಜನ ಸಾಯ್ತಾರೆ, ಅವರಲ್ಲಿ ನೀನು ಸ್ನೇಹವನ್ನು ಬಿಡು. ಇಲ್ಲ, ದುಷ್ಟರಾಗಿದ್ದರು ಶಿಷ್ಟರಾಗಿದ್ದರು ಬಾಂಧವರೇ. ಸ್ನೇಹ ಬಿಡುವುದು ಕಷ್ಟ, ಅದನ್ನು ನೀನು ಅಭ್ಯಾಸ ಮಾಡಬೇಕು. ಬದುಕಿದ್ದವರಲ್ಲಿ, ಬದುಕಿ ಸಾಯ್ತಾ ಇರೋವರಲ್ಲಿ, ಸತ್ತವರಲ್ಲಿ, ಸತ್ತ ಮೇಲೆ ನೀನು ಬಾಂಧವ್ಯವನ ಬುದ್ಧಿಯನ್ನು ಬಿಡಬೇಕು, ಸ್ವಜನರನ್ನ ಬುದ್ಧಿಯನ್ನು ಬಿಡಬೇಕು. ಭಗವದ್ಗೀತಾ ಆರಂಭ ಇದೆ ಪ್ರಶ್ನೆಯಲ್ವೇ ನೋಡಿ. ಸ್ವಜನಂ ಹಿ ಕಥಂ ಹತ್ವಾ ಸುಖಿನಸ್ಯ ಮಾಧವ. ಪ್ಯಾರಲಲ್ ಹೇಗೆ ಬರುತ್ತೆ ನೋಡಿ. ಅವ್ರಿಗೆ ಬುದ್ಧಿ ಇಲ್ಲ ಅಂತ ಅವ್ರು ನಮ್ಮ ಜೊತೆಲಿ ಯುದ್ಧ ಮಾಡಿದರೆ, ಬುದ್ಧಿ ಇರೋರು ನಾವು ಅವ್ರ ಜೊತೆಯವ್ರು ಯುದ್ಧ ಮಾಡಿ ಅವರನ್ನೇ ಕೊಂದರೆ ಏನು ಪ್ರಯೋಜನ? ಇದೆಲ್ಲ ಅಪಲಾಪ. ಇಲ್ಲಿ ವ್ಯತ್ಯಾಸವೇನು ಅಂದರೆ, ಅರ್ಜುನನದು ಅಳಬಾರದ ರೀತಿಯಲ್ಲಿ ಒಂದು ಕೆಟ್ಟ ಗೋಳಿದೆ ಅಲ್ಲಿ, ಇಲ್ಲಿ ಗೋಳಿಲ್ಲ. ಬುದ್ಧವಾಗಿ ಜ್ಞಾನಿ, ಕೃಷ್ಣೋಪದೇಶಕ್ಕೆ ಮುಂಚೆನೇ ಜ್ಞಾನಿಯಾಗಿದ್ದಾನ. ಆದ್ದರಿಂದ ಅವನು ಕೊಡ್ತಕ್ಕ ಉಪದೇಶದಲ್ಲಿ ಆ 2ನೇ ಅಧ್ಯಾಯ ಅದರಲ್ಲಿ ಹುತಸ್ತ್ವ ಕಶ್ಮಲವಿದಂ ಅಂಥ ವಾಕ್ಯಗಳಲ್ಲಿ ಬರೋದಿಲ್ಲ. ಪುಂಸೋ ಅಯುಕ್ತಸ್ಯ ನಾನಾರ್ಥೋ ಭ್ರಮಃ ಸಗುಣದೋಷಭಾಕ್ ಕರ್ಮ ಅಕರ್ಮ ವಿಕರ್ಮೇತಿ ಗುಣದೋಷಧಿಯೋಭಿದ. ಮನುಷ್ಯರಿಗೆ ಅಯುಕ್ತರಿಗೆ, ಆಯುಕ್ತರಲ್ಲ, ಅಯುಕ್ತರು ಅಂದರೆ ಯೋಗ ಮಾಡದೇ ಇದ್ದವರಿಗೆ, ಅಯೋಗ್ಯರಿಗೆ, ಯೋಗ್ಯತೆ ಇಲ್ಲದೆ ಇದ್ದವರಿಗೆ ನಾನಾರ್ಥೋ ಭ್ರಮಃ. ನಾವು ಹೊಂದಬೇಕಾದ ಪುರುಷಾರ್ಥ ಎಷ್ಟು? ಅಷ್ಟು ಬೇಕೇ ನಿಮಗೆ? ದ್ವಾರಕೆಗೆ ಬಂದು ಹೇಳ್ತೀರಾ? ನಮಗೆ ಬೇಕಾದಂಥ, ನಾವು ಹೊಂದಬೇಕಾದಂಥ ಪುರುಷಾರ್ಥ ಯಾವುದು? 5ನೇದು ಯಾವುದು? ಕೈಂಕರ್ಯಮೆಂಬ ಪುರುಷಾರ್ಥ, ಪಂಚಮ ಪುರುಷಾರ್ಥ. ಆದರೆ ಯೋಗ ಇಲ್ಲದೆ ಇದ್ದವನಿಗೆ ನಾನಾರ್ಥೋ ಭ್ರಮ. ಬೇರೆ ಬೇರೆ ಪುರುಷಾರ್ಥ ಇದೆ ಅನ್ನೋ ಭ್ರಮೆ ಇರುತ್ತೆ ಅವನಿಗೆ. ಸಗುಣದೋಷ ಭಾಕ್. ಆ ಭ್ರಮೆಯಿಂದ ತ್ರಿಗುಣಾತ್ಮಕ್ಕೆ ಸಂಬಂಧಪಟ್ಟಂಥ ಭಾವನೆಗಳನ್ನು ಹೊಂದುತ್ತಾನೆ, ದೋಷಗಳನ್ನು ಹೊಂದುತ್ತಾನೆ. ಕರ್ಮ ಅಕರ್ಮ ವಿಕರ್ಮೇತಿ ಗುಣದೋಷಧಿಯೋಭಿದ. ಬುದ್ಧಿ ಯಾವಾಗ ಒಡೆಯುತ್ತೆ ಮನುಷ್ಯನಿಗೆ ಮಾಡಬೇಕಾದ್ದೇನು, ಮಾಡಬಾರದ್ದೇನು, ಬಿಡಬೇಕಾದ್ದೇನು, ಇದರಲ್ಲಿ ಭ್ರಮೆ, ಕನ್ಫ್ಯೂಷನ್, ಕ್ರೈಸಿಸ್ ಬರ್ತದೆ. ಇದು ದೊಡ್ಡ ಪಾಯಿಂಟ್. ಇದು ಗೀತೆಯಲ್ಲಿ ಇಷ್ಟು ಎಂಫಸಿಸಲ್ಲಿ ಹೇಳಿಲ್ಲ. ಕರ್ಮ ಅಕರ್ಮ ವಿಕರ್ಮ ಶಬ್ದಗಳಲ್ಲಿ ಬರ್ತವೆ ನೋಡಿ. ಬಂದರು, ಇಷ್ಟೊತ್ತು ಯಾಕೆ ಬರಲಿಲ್ಲ ಅಂದೆ. ಇಲ್ಲಿ ನಾವು ನೋಡತಕ್ಕ ವಸ್ತುಗಳಲ್ಲಿ ಒಂದರಲ್ಲಿ ಗುಣ ಕಾಣಿಸುತ್ತೆ, ಒಂದರಲ್ಲಿ ದೋಷ ಕಾಣಿಸ್ತದೆ. ಯಾಕೆ? ಗುಣವಿರುವ ವಸ್ತುವಲ್ಲಿ ಸರ್ವದಾ ಗುಣ ಕಾಣಿಸುತ್ತೆಯಾ? ದೋಷ ಇರುವ ವಸ್ತುವಿನಲ್ಲಿ ಸರ್ವದಾ ದೋಷ ಕಾಣಿಸ್ತದೆಯಾ ನಮಗೆ? ಯಾಕೆ? ಭಗವಂತ ಆದ್ರೆ ಸರ್ವಜ್ಞ, ಅವನಿಗೆ ವೈದಿಗಳು ಇಲ್ಲ, ಇದು ಇಲ್ಲ. ಆದ್ರೆ ನಾವು ಮರ್ತಿ ಶರೀರದಲ್ಲಿ ಇರೋದ್ರಿಂದ ನಾವೇನ್ ಮಾಡ್ತೀವಿ? ದೋಷನೇ ಕಾಣ್ತೀವಿ, ದೋಷನೇ ಜಾಸ್ತಿ. ಅಲ್ಲಿರೋ ಶಬ್ದ ಬಿಟ್ಟು ಅಲ್ಲೆಲ್ಲೋ ಹೋಗ್ತಾ ಇದ್ದೀರಿ. ನಾ ಕೇಳಿದ ಪ್ರಶ್ನೆಗೆ ಅಲ್ಲೇ ಉತ್ತರ ಇದೆ. ಗುಣದೋಷಧಿಯೋಭಿದ.
ಭೇದ. ಗುಣ ಮತ್ತು ದೋಷ ಎಂಬುದು ಸಾರ್ವಕಾಲಿಕವಾಗಿ ವಸ್ತುಗತ ಗುಣಗಳಲ್ಲ. ನಿಮ್ಮ ಶರೀರದ ವಿಕಾರಗಳಿಗೆ, ಅವಸ್ಥೆಗಳಿಗೆ ಅನುಗುಣವಾಗಿ, ಬುದ್ಧಿಭ್ರಮಣೆಗೆ ಅನುಗುಣವಾಗಿ ಈಗ ಬೇಕಾದ 5 ನಿಮಿಷಕ್ಕೆ ಬೇಡ ಅನಿಸುತ್ತೆ, ಈಗ ಬೇಡವಾದ 5 ನಿಮಿಷಕ್ಕೆ ಬೇಕನ್ನಿಸುತ್ತೆ ಅಲ್ವೇ? ಯೋಚನೆ ಮಾಡಿ. ಗುಣದೋಷ ಧಿಯೋ, ಗುಣದೋಷವೆಂಬ ಬುದ್ಧಿ ಇದೆಯಲ್ಲ, ತುಂಬ ಚೆನ್ನಾಗಿತ್ತು ಭಾಗವತ. ಬೆಳಗ್ಗೆ ಹೇಳ್ಬೋದು 5 ನಿಮಿಷ. ಆಮೇಲೆ ಅಲ್ಲಿ ರೂಮ್ನಲ್ಲಿ ಉರುಳಾಡುವಾಗ 5 ನಿಮಿಷಕ್ಕೆ ಮೇಲೆ ಕೇಳೋಕ್ಕಾಗಲ್ರಿ ಇದನ್ನೆಲ್ಲ, ಇಂಥ ವಿಷಯಗಳ ಹೇಳಿದ್ರು. ಯಾರು ಅಂದಿಲ್ಲ ಹೇಳಿದೆ ಅನಿಸುತ್ತಾ ಹಾಗೆ? ಬೇಡ, ಇವತ್ತು ಬೇಡ ಅಂತ ಅವ್ರಿಗೆ ಕುಡಿಬಾರ್ದು. ನಿಮ್ಮ ಎದುರಿಗೆ ಒಬ್ಬ ತಂದಿಟ್ಟ ಬಾಟ್ಲು ನೋಡಬಾರ್ದು ಅಂತೀರಿ. ಛೀ, ವರಾಚಾರ ಹೇಳಿದ್ದಾರೆ ಕುಡಿಬಾರ್ದು, ಕೆಟ್ಟದ್ದು. ನೀವು ಮಲಗಿರುವಾಗ ಏನು ಅನಿಸುತ್ತೆ, ಅದು ಕಣ್ಣಿಗೆ ಬೀಳ್ತಾ 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 ಯಾಕಿದು ಬೇಡ ಅಂತಂದ್ರು ನೋಡಿ. ದ್ವಾರಕೆ ಮಾತಾ ದ್ವಾರಕೆಯಲ್ಲಿ ಹೇಗಿದೆ? ದ್ವಾರಕೆ ಟೇಸ್ಟು. ಓ, ಇದು ಹೆಂಡಕ್ಕೆ ಹೇಳಿದ ಮಾತು, ಹೆಣ್ಣಿಗೂ ಹೇಳಿದ ಹಾಗೆ, ಹಣಕಾಸಿಗೆ ಹೇಳಿದ ಹಾಗೆ, ಮನುಷ್ಯನನ್ನು ಕೊಲ್ಲುವ ಜಾಲ ಏನೇನಿದೆ, ಮೋಹಜಾಲ ಎಲ್ಲಕ್ಕೆ ಹೇಳಿದ ಹಾಗೆ. ಮೋಹಜಾಲಕ್ಕೆ ಗುರಿಯಾಗಿರ್ತಕ್ಕ ವಸ್ತುಗಳಲ್ಲಿ ಶಾಶ್ವತವಾದ ಗುಣವೆಂಬುದೋ ಶಾಶ್ವತವೆಂಬ ದೋಷವೋ ಇರುವುದಿಲ್ಲ. ಅದಿರುವುದು ನಮ್ಮ ಕಣ್ಣಿನಲ್ಲಿ, ನಮ್ಮ ಬುದ್ಧಿಯಲ್ಲಿ. ಆದ್ದರಿಂದ ನಾವೇನು ಮಾಡಬೇಕು? ಬುದ್ಧಿಯನ್ನು ಚಂಚಲವಿಲ್ಲದಂತೆ ಕಾಪಾಡಿಕೊಳ್ಳಬೇಕು. ಅದಕ್ಕೆ ಭಕ್ತಿ ಹೋಗಬೇಕು. ಕರ್ಮ ಅಕರ್ಮ ವಿಕರ್ಮೇತಿ. ಕೆಲವನ್ನ ಕರ್ಮ ಮಾಡಬೇಕು ಅಂತೀವಿ, ಕೆಲವು ಮಾಡಬಾರದು ಅಂತ ಹೇಳ್ತೇವೆ, ಕೆಲವನ್ನ ವಿಕರ್ಮ ಅಂತ ಹೇಳ್ತೇವೆ. ಭಾಗವತ ಪ್ರವಚನ ಮಾಡೋದು ಕರ್ಮವೋ, ಇದು ಅಕರ್ಮವೋ, ಇದು ವಿಕರ್ಮವೋ? ಈ ಪ್ರಶ್ನೆಗಳು ಜಾತಿಗೆ ಕೇಳ್ತೇವೆ ಅಂದರೆ ಇದು ಶ್ಲೋಕಗಳೆಲ್ಲ ಒಗಟೆ. ಭಾಗವತ ಶ್ರವಣ ಮಾಡುವುದು ಕರ್ಮವೋ, ಅಕರ್ಮವೋ, ವಿಕರ್ಮವೋ? ಅವ್ರು ಹೇಳಿಲ್ಲ ಉತ್ತರ. ಪ್ರಶ್ನೆ ಇದು ಕೇಳುವ ಪ್ರಶ್ನೆಯ ಕರ್ಮ. ಭಾಗವತ ಕೇಳೋದು ಕರ್ಮ. ಸತ್ಕರ್ಮ ಅಂತ ಯಾಕೆ ಕ್ವಾಲಿಫೈ ಮಾಡ್ತೀರಿ? ಹೇಳ್ತೀವಿ. ಆದ್ರೆ ಮನುಷ್ಯನಿಗೆ ಒಂದೇ ರೀತಿಯಲ್ಲಿ ಇದು ಸತ್ಕರ್ಮ ಅಂತ ಅನ್ಸೋದಿಲ್ಲ. ಹೋಗ್ಬೇಡ ಅಂತ ನಿಮಗೆ ಯಾರು ಮನೆಯಲ್ಲಿ ಹಿಂಸೆ ಮಾಡ್ತಾ ಇದ್ರು ಗೊತ್ತಿಲ್ಲ, ಯಾರ್ಯಾರ ಮನೆಯಲ್ಲಿ ಏನಂತ ನಾ ಹೇಳಿದ್ನ? ಹೋಗ್ಬೇಡ ಅಂತ ಹೇಳಿದ್ನ? ಹೋದ್ರ? ಬರೀ ಉಪ್ನೀರು ಆಯ್ತಾ? ಹಣ್ಗಾಯಿ ನೀರಾಗಿ ಕಬ್ಬಿ ಮುಸ್ರಿ ಕಪ್ಪಾಗಿ ಬಂದಿದ್ದೀರಲ್ಲ, ಏನು ಪ್ರಯೋಜನ ಅಂತ ಹೇಳಿದ್ರೆ ಪ್ರವಾಸ ಕ್ಷೇತ್ರದಲ್ಲಿ ನಮ್ಮ ಜೊತೆಲಿ ಬಂದವ್ರ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ಈಗ ತಾನು ನೋಡೋ ಹಾಗಿದೆಯಾ? ವಾಪಸ್ ಹೋದ್ಮೇಲೆ ನೋಡಿ, ನಿಮ್ಮ ಮಾಮೂಲಿ ಬಣ್ಣಕ್ಕೆ ಬರೋದಕ್ಕೆ ಎಷ್ಟು ದಿವಸ ಆಗುತ್ತೆ. ಸುತ್ತಮುತ್ತ ಇರೋರು ಮಾಡ್ತಾರೆ, ಹಂಗಿಸ್ತಾರೆ. ಬೇಡ ಅಂತ ಹೇಳಿದೆ ಕೇಳಿದ್ಯಾ? ಅವ್ರಿಗೆ ಅದು ವಿಕರ್ಮ, ನಿಮಗೆ ಇದು ಕರ್ಮ. ಅವ್ರು 10 ದಿವಸ ಹಾಗೆ ಹಂಗಿಸಿದ್ರೆ ಹೌದು ನಾನು ಹೋಗಬಾರ್ದಾಗಿತ್ತು, ಏನು ಬುದ್ಧಿಭ್ರಮಣೆಯಾಗಿ ಅವ್ರ ಜೊತೆ ಹೊರಟೋಗ್ಬಿಟ್ಟೆ ಅಂತ. ಅಂದ್ರೆ ನಿಮ್ಗೆ ಭಗವಂತನ ಕೃಪೆಯಾಗಿದೆ, ಚಿತ್ತ ಭದ್ರವಾಗಿದೆ, ಬುದ್ಧಿ ಭೇದವಾಗಿಲ್ಲ ಅಂತ ಅರ್ಥ. ನನ್ನ ಮಗಳು ಹೇಳ್ತಾಳೆ, ನಾವು ತಿರುಗಿ ಬರಬೇಕು, ಎಲ್ಲೇ ಮನೆ ಕಟ್ಬಿಡೋಣ, ಎಲ್ಲೇ. ಮೈಸೂರಲ್ಲಿ ಮಹಾಭಾರತ ಹೇಳ್ತಾ ಇದ್ರಲ್ಲ, 3 ವರ್ಷ ಅಲ್ಲೇ ಒಂದು ಬಾಡಿಗೆ ಮನೆ ಮಾಡಿ ಒಂದು ಸಣ್ಣ ಅಂಗಡಿ ಇಟ್ಕೊಳ್ಳೋದು, ಬೋರ್ಡ್ ಬರೋದು, ಒಂದಷ್ಟು ಮೈಸೂರಲ್ಲಿ. ಸಾಯಂಕಾಲ ಪ್ರವಚನ. ಅದು ದೊಡ್ಡದಲ್ಲ, ಇಲ್ಲಿ ಹೇಳಿ. ದ್ವಾರಕೆಗೆ ನಾವು ಇಲ್ಲಿ ಬರಬೇಕು ಅನ್ನೋದರ ಮೂಲ ಪ್ರಬಲವಾದ ಒತ್ತಾಯ 3ನೇ ಮಗಳದು. ಬರಲೇಬೇಕಿಲ್ಲಿ, ಬರಲೇಬೇಕು. ಆದ್ದರಿಂದ ಆತ್ಮಾನುಭವ ತುಷ್ಟಾತ್ಮಾನಾಂತರಾಯ ಯರ್ವಿ ಅನ್ಯಸೇ. ಆ 10ನೇ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. ಆತ್ಮಾನುಭವ ತುಷ್ಟಾತ್ಮ,
ಪರಮಾತ್ಮನನ್ನು ಒಳಗಿಟ್ಟುಕೊಂಡು ಅದರ ಅನುಭವದಲ್ಲಿ ಯಾವನು ತುಷ್ಟಿ ಪಡ್ತಾನೆಯೋ ನ ಅಂತರಾಯೈ ವಿಹನ್ಯಸೆ. ಅಂತರಾಯ ಅಂದರೆ ವಿಘ್ನ. ಆಗಲೇ ಹೇಳಿದೆ, ಭಕ್ತಿ ಇದು ವಿಘ್ನವಿಲ್ಲದೆ ನಡೆಯಬೇಕಾದ್ರೆ ಪರಮಾತ್ಮನನ್ನು ಒಳಗಿಟ್ಕೊಂಡು ಅನುಭವಿಸ್ತಾ ಇದ್ರೆ ಆಗ ಕರ್ಮ ಅಕರ್ಮ ವಿಕರ್ಮಗಳಲ್ಲಿ ಬುದ್ಧಿ ಚಂಚಲವಾಗುವುದಿಲ್ಲ. ಯಾವುದು ಗುಣವತ್ತು ಯಾವುದು ದೋಷವತ್ತು ಸ್ಪಷ್ಟವಾಗಿ ಗೊತ್ತಾಗತ್ತೆ. ನಿನ್ನೆ ಬೇಕಾದ ಇವತ್ತು ಬೇಡ, ಇವತ್ತು ಬೇಕಾದ ನಾಳೆ ಬೇಡ. ಈ ಬುದ್ಧಿ ಚಂಚಲ ಆಗದೆ ಇರಬೇಕಾದ್ರೆ ಒಂದೇ ಒಂದು ಮದ್ದು. ಯಾವ ಮದ್ದು? ಭಕ್ತಿಯೋಗ. ಉದ್ಧವಗೀತೆ ಪೂರ್ತಿ ಭಕ್ತಿಯೋಗ. ಇದರಲ್ಲಿ ಜ್ಞಾನಯೋಗ ಕರ್ಮಯೋಗವನ್ನು ಅಲ್ಲಿ ಅರ್ಜುನನಿಗೆ ಹುಚ್ಚಿಡಿಸುವಷ್ಟೇನು ಹೇಳಿದ ಆ ರೀತಿಯಲ್ಲಿ ಹೇಳಿಲ್ಲ. ಯಾಕೆ ಮೊದಲೇ ಭಕ್ತ ಇವನು. ಭಕ್ತಿಯೋಗವನ್ನು ಹೇಳ್ತಾರೆ, ಜ್ಞಾನಯೋಗವನ್ನು ಹೇಳ್ತಾರೆ. ಭಕ್ತಿ ಪ್ರಧಾನವಾಗಿ ಕನ್ಫ್ಯೂಷನ್ ಇಲ್ಲದಂತೆ ಅದಕ್ಕೆ ಉದ್ಧವ ಹೇಳ್ದ. ಇದು ಸರಿ, ಭಕ್ತಿಯೋಗದಿಂದ ಬುದ್ಧಿ ಚಂಚಲ ಹೋಗ್ತದೆ ಎನ್ನುವುದು. ಆದರೆ ಕೃಷ್ಣ ನನಗೊಂದು, ನೀ ಹೇಳುವ ತ್ಯಾಗದಲ್ಲಿ ದುಷ್ಟಬಂಧುಗಳನ್ನು ಬಿಡು ಅನ್ನುವುದು ಅದು ಸುಲಭ. ಕಷ್ಟವಾದ ತ್ಯಾಗೋಯಂ ದುಷ್ಕರೋ ಭೂಮನ್ನೇ ಕಾಮಾನಾಂ ವಿಷಯಾತ್ಮಭಿ. 15ನೇ ಶ್ಲೋಕ. ಸುತರಾಂ ತ್ವಯಿ ಸರ್ವಾತ್ಮನ್ನೇ ಅಭಕ್ತೈ ರೀತಿ ಮೇ ಮತಿ. ಅಭಕ್ತೈ, ಇವನ್ ದೊಡ್ಡತನ ನೋಡ್ರಿ, ತನ್ನ ಬಗ್ಗೆ ಕೇಳ್ತಾ ಇಲ್ಲ. ಕೃಷ್ಣನಲ್ಲಿ ಯಾರಿಗೆ ಭಕ್ತಿ ಇಲ್ಲವೋ ಅವರಿಗೂ ಭಕ್ತಿ ಆಗಬೇಕು ಅನ್ನುವ ಪರಾರ್ಥ ಬುದ್ಧಿಯಿಂದ. ನಾನು ಪಟ್ಟ ಸಂತೋಷ, ನೀವು ಹೇಳಿದ್ರಲ್ಲ ಫೋನ್ ಮಾಡಿದವರಿಗೆಲ್ಲ ಅಸೂಯೆ ಬರ್ತಾ ಇದೆ ಅಂತ, ಅದು ಭಕ್ತಿಯ ಮೊದಲನೇ ಮೆಟ್ಲು. ಅತೃಪ್ತಿ ಬರಬೇಕು, ಅಯ್ಯೋ ಅವರಿಗೆ ಸಿಕ್ಕಿಬಿಡ್ತಲ್ಲ ಈ ಭಾಗ್ಯ, ಅವ್ರಿಗೆ ಇನ್ನೊಂದು ಸಲ ಸಿಕ್ಕದೇ ಇರುವಂತೆ ಮಾಡಬೇಕು ಅಂತ ಆ ರೀತಿ ಹೋಗದೆ ನಮಗೂ ಸಿಕ್ಕಬೇಕು ಅಂತ ಆ ರೀತಿ ಆಸೆ ಪಡಬೇಕಾದ್ರೆ ಅಭಕ್ತೈ, ಭಕ್ತಿ ಇಲ್ಲದೆ ಇದ್ದವರಿಗೆ ತ್ಯಾಗೋ ಎಂ ದುಷ್ಕರೋ ಭೂಮನ್. ಹೇ ಭೂಮನ್, ಆ ಸಂಬೋಧನೆ ಭೂಮ ಶಬ್ದಕ್ಕೆ ದೊಡ್ಡದು ಅಂತ ಅರ್ಥ. ಹೇ ಅಚ್ಯುತ, ಹೇ ಅನಂತ, ಮನುಷ್ಯರಿಗೆ ಕಾಮಾನಾಂ ವಿಷಯಾತ್ಮಭಿ, ಕಣ್ಣು ಕಿವಿ ಮೂಗುಗಳಲ್ಲೇ ವಾಸ ಮಾಡ್ತಾರೆ ಕೆಲವರು. ದೇಹದ ಯಾವುದೇ ಭಾಗದಲ್ಲಿ ವಾಸ ಮಾಡೋದಿಲ್ಲ. ಮನುಷ್ಯನ ವಾಸಸ್ಥಾನ ಯಾವುದು ನಿಮ್ಮ ಶರೀರದಲ್ಲಿ? ಮನಸ್ಸೋ, ಬುದ್ಧಿಯೋ, ಭಗವಂತನೋ, ಕೈಯೋ, ಕಾಲೋ, ಕಿವಿಯೋ, ಕಣ್ಣು, ಮೂಗೋ, ಎಲ್ಲಿ ವಾಸ ಮಾಡ್ತೀವಿ? ಬುದ್ಧಿ ಚಂಚಲವಾದ್ರೆ ಏನು ಮಾಡ್ತೀವಿ? ಬಿಡಬಾರ್ದು. ಅಲ್ಲಿ ಬುದ್ಧಿ ಚಂಚಲ ಆಗೋಕ್ಕೆ ಸಂಸಾರದಲ್ಲಿ ಏನೇನು ಬೇಡೋ ಅದೆಲ್ಲ ಇದೆ. ಆದ್ದರಿಂದ ಬುದ್ಧಿಯಲ್ಲೇ ವಾಸ ಮಾಡುವುದು ದುಸ್ತರ ಮತ್ತು ಅಪಾಯಕರ. ಹಾಗಿದ್ರೆ ಕಣ್ಣಲ್ಲಿ ವಾಸ ಮಾಡ್ತೇವೆ. ವಾಸ ಮಾಡುವುದಂದ್ರೇನು? ಏನು ಕಾಣಿಸುತ್ತೆ ಅದೇ ಪ್ರಪಂಚ ಅಂತ ತಿಳ್ಕೊಂಡ್ಬಿಡೋದು. ಕಣ್ಣಿಗೆ ಕಾಣಿಸಿದ್ದೆ ಅದೇ ಪ್ರಪಂಚ, ಅದೇ ಸುಖ. ಅದ್ರಲ್ಲಿ ವಾಸ ಮಾಡ್ತೀರಾ? ಅದು ಹಿಂಸೆ. ಕಿವಿಯಲ್ಲಿ ವಾಸ ಮಾಡ್ತೀರಾ? ಪಂಚೇಂದ್ರಿಯಗಳಲ್ಲಿ ಯಾವುದ್ರಲ್ಲಿ ವಾಸ ಮಾಡ್ತೀರಿ? ಅದು ಯಾವುದ್ರಲ್ಲಿ ಮಾಡ್ತಕ್ಕದ್ದಲ್ಲ. ಮನಸ್ಸಲ್ಲಿ ವಾಸ ಮಾಡ್ತೀರಾ? ಮನಸ್ಸು ಹಾಕಿ ಕೊಡೋದಿಲ್ವಲ್ಲ ಸರ್ವದಾ ಅದು. ಅದಕ್ಕಾಗಿ ಒಂದೇ ಉಪಾಯ, ಭಗವಂತನಲ್ಲಿ ವಾಸ ಮಾಡಬೇಕು. ಅರ್ಥ ಆಯ್ತಾ ನೋಡಿ? ಇದು ತುಂಬ ಕಠಿಣವಾದ ವಿಷಯ. ಪ್ರಶ್ನೆ ಕೇಳೋ ಉದ್ದೇಶ ಏನು? ಕೆಲಕಿ ಅಂದರೆ ಗಟ್ಟಿಯಾಗಿ ನಿಂತ್ಕೊಳ್ಳಿ ಅಂತ. ಯು ಮಸ್ಟ್ ಟ್ರೈ ಟು ಲಿವ್ ಇನ್ ಗಾಡ್. ಸರಿ, ವಿ ಲಿವ್ ಇನ್ ಗಾಡ್ ಉದ್ದೇಶ ಸಂಕಲ್ಪ ಮಾಡಿದ್ವು. ಫಾರ್ ವಾಟ್ ಪರ್ಪಸ್? ಲಿವ್ ಫಾರ್ ಗಾಡ್. ಅದೇ ಸ್ವಲ್ಪ ಒಂದು ಅಬ್ಜೆಕ್ಟಿವ್ ಪ್ರಪೋಸ್. ಲಿವ್ ಇನ್ ಗಾಡ್, ಲಿವ್ ಫಾರ್ ಗಾಡ್, ಲಿವ್ ಬೈ ಗಾಡ್. ಉಸಿರು ಅವನೇ ಆಗಬೇಕು, ಅವನಿಗಾಗಿಯೇ ಬದುಕಬೇಕು. ಲಿವ್ ಫಾರ್ ಗಾಡ್ ಅಂದರೆ ಭಗವಂತನಿಗಾಗಿ ಬದುಕಬೇಕು ಸಂಕಲ್ಪ ಮಾಡಿ ಭದ್ರವಾಗಿ ಇಟ್ಕೊಳ್ತಾನೆ. ಭಗವಂತನಲ್ಲಿಯೇ ವಾಸ ಮಾಡಿ, ಭಗವಂತನ ಕೃಪೆಯಿಂದಲೇ ವಾಸ ಮಾಡಿ, ಜಾಗವೂ ಅವನೇ, ದಾರಿಯೂ ಅವನೇ, ಬದುಕಿನ ಉದ್ದೇಶವೂ ಅವನೇ. ಇಲ್ಲಿ ಶರೀರದಲ್ಲಿ ಬದುಕಿರೋ ತನಕ ಬದುಕಿನ ಉದ್ದೇಶ ಕ್ಷಣ ಕ್ಷಣಕ್ಕೆ ಬದಲಾಗಬಹುದು. ಭಗವಂತನಿಗಾಗಿ ಬದುಕಬೇಕು ಅಂತ ಸಂಕಲ್ಪ ಮಾಡಿದರೆ ಆ ಉದ್ದೇಶಕ್ಕಿಂತ ಮೇಲ್ಪಟ್ಟದ್ದು ಇನ್ನೊಂದೆಲ್ಲವಾದ್ದರಿಂದ ಅದು ಚಂಚಲವಾಗೋ ಸಂಭವವಿಲ್ಲ. ಶರೀರ ಬಿಟ್ಟ ಮೇಲೆ ಯೋದು ಕಂಟಿನ್ಯೂ ಆಗ್ಬೋದು. ಆದ್ದರಿಂದ ಇದು ಕಷ್ಟವಾಗಿದೆಯಲ್ಲ, ಏನು ಮಾಡೋದು? ತತ್ವಂಜಸ ನಿಗದಿತಂ ಭವತಾ ಯಥಾಹಂ ಸಂಸಾಧಯಾಮಿ ಭಗವನ್ನೇ ಅನುಷಾಧಿಭೃತ್ಯಂ. ಅನುಷಾಧಿಭೃತ್ಯಂ ಎಲ್ಲೋ ಕೇಳಿದಾಗಿದೆಯಲ್ಲ ಇದು. ಶಾಧಿಮಾಂ ತ್ವಾಂ ಪ್ರಪನ್ನಂ. ಅದೇ
ಯಶ್ರೇಯಸ್ಸ ಸ್ಯಾದ್ ನಿಶ್ಚಯೋ, ಯಾವುದರಿಂದ ಶ್ರೇಯಸ್ಸುಂಟಾಗುತ್ತೆ? ನಿಶ್ಚಯಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾನ್ ತ್ವಾಂ ಪ್ರಪನ್ನಂ ಚಂಚಲಂ ಯಮನ ಕೃಷ್ಣ ಪ್ರಮಾದಿ ಬಲವದೃಢಂ. ಇಲ್ಲಿ ಚಂಚಲತ್ವ ಹೇಳಲಿಲ್ಲ, ಮಾಡೋದು ಕಷ್ಟ ಅಂದ, ತ್ಯಾಗ ಮಾಡುವುದು ಕಷ್ಟ. ಈ ಹಾಡುಗಳೆಲ್ಲ ಯಾಕ್ರಿ ದೇವರು ದೇವರು ಅಂತೀರಿ? ತುಂಬ ಪರೀಕ್ಷೆ ಮಾಡ್ತಾನೆ, ಅವನನ್ನು ಬಿಡ್ತೀರಾ? ದೇವರನ್ನ ಬಿಡೋಕ್ಕಾಗೋದಿಲ್ಲ. ಉಳಿದ ವಸ್ತುಗಳನ್ನು ನೀವು ತ್ಯಾಗ ಮಾಡಿದರೂ ಅವು ಬಿಟ್ಟು ಹೋಗೋದಿಲ್ಲ ವಾಸನ ರೂಪದಲ್ಲಿ. ದೇವರನ್ನು ತ್ಯಾಗ ಮಾಡಬಾರದು, ದೇವರಲ್ಲದೆ ಇದ್ದಂತೆ ತ್ಯಾಗ ಮಾಡಬೇಕು. ಇದು ಮಾಡುವುದು ಹೇಗೆ? ತುಂಬ ಕಷ್ಟವಲ್ಲ. ಸುತರಾಂ ತ್ವಯಿ ಸರ್ವಾತ್ಮನ್ನಿ ಅಭಕ್ತೈ ಇತಿ ಮೇ ಮತಿ ತತ್ವಂಜಸ ನಿಗದಿತಂ ಭವತಾ ಯಥಾಹಂ. ನೀನು ನಿಗದಿ ಮಾಡುವುದು ನೋಡಿ, ಕನ್ನಡದಲ್ಲಿ ನಿಗದಿ ಮಾಡುವುದು ಅಂತಾರಲ್ಲ, ಸಂಸ್ಕೃತ ಶಬ್ದ ಅದು. ನಿಗದಿತಂ, ಗದನ ಅಂದ್ರೆ ಹೇಳುವುದು. ನಿಷ್ಕೃಷ್ಟೇನ ಗದನ, ನಿಶ್ಚಯ ಮಾಡಿ ಇಷ್ಟು ಅಂತ ಹೇಳಿಬಿಡು. ಹೇಗೆ ಬದುಕಬೇಕು ಮನುಷ್ಯ ಅಂತ. ಸಂಸಾಧಯಾಮಿ, ಐ ಶಲ್ ಟ್ರೈ ಟು ಅಚೀವ್ ಒಂದು ಸಾಧನೆ ಮಾಡ್ತೇನೆ. ಸಂಸಾಧಯಾಮಿ, ನೀ ಹೇಳಿದ್ದಾರೆ ಎಷ್ಟೇ ಕಠಿಣವಾಗಿದ್ರು ನಿನ್ನಲ್ಲಿ ನನಗೆ ವಿಶ್ವಾಸ ನೋಡೋದ್ರಿಂದ ಸಂಸಾಧಯಾಮಿ ಭಗವನ್ನಿ ಅನುಷಾದಿ ಭೃತ್ಯಂ. ನಿನ್ನ ಭೃತ್ಯ ನಾನು ದಾಸ, ನನಗೆ ನೀನು ಉಪದೇಶವನ್ನು ಕೊಡು. ಅದಕ್ಕೆ ಭಗವಂತ ಹೇಳಿದ, ಪ್ರಾಯೇಣ ಮನುಜಾಲೋಕೆ ಲೋಕತತ್ವ ವಿಚಕ್ಷಣ ಸಮುದ್ಧರಂತಿ ಹ್ಯಾತ್ಮಾನಂ ಆತ್ಮಾನೈವ ಅಶುಭಾಶಯಾತೆ ಆತ್ಮನೋ ಗುರುರಾತ್ಮೈವ ಪುರುಷಸ್ಯ ವಿಶೇಷತಃ ಯತ್ ಪ್ರತ್ಯಕ್ಷ ಅನುಮಾನಾಭ್ಯಾಂ ಶ್ರೇಯೋಸೌ ಅನುವಿಂದತೆ. ಎಲ್ಲೋ ಕೇಳಿದ್ದೀವಲ್ಲ ಇದನ್ನು ಕೂಡ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮಯಮಾತ್ಮನಾ ಜಿತಃ ಅನಾತ್ಮನಸ್ತು ಹೇಳಿದ್ದಾರೆ. ಆತ್ಮ ಅಂದರೆ ಮನಸ್ಸು. ಮನಸ್ಸನ್ನು ವಶದಲ್ಲಿಟ್ಕೊಂಡ್ರೆ ಅದೇ ನಿಮಗೆ ಬಂಧುವಾಗುತ್ತೆ. ಜ್ಞಾನಯೋಗದಲ್ಲಿ ಬಂದಿದೆ, ಪ್ರಾಯೇಣ ಮನುಜ ಲೋಕೆ ಲೋಕತತ್ವ ವಿಚಕ್ಷಣ. ಸಮುದ್ಧರ ವಿಚಕ್ಷಣೆ ಮಾಡಿ. ಸಮುದ್ಧರಂತೆ ಹ್ಯಾತ್ಮಾನಂ ಆತ್ಮನೈವ ಅಶುಭಾಶಯಾತೆ. ಅಶುಭಗಳ ನೆಲೆ ಎಲ್ಲಿರ್ತದೆಯೋ ಅದರಿಂದ ಮೇಲಕ್ಕೆ ಎತ್ತಿ ಮನಸ್ಸನ್ನು ಯಾರು ಕಾಪಾಡಿಕೊಳ್ತಾರೆ ಅವರು ಲೋಕತತ್ವ ವಿಚಕ್ಷಣ. ಲೋಕದ ವ್ಯತ್ಯಾಸ ಗೊತ್ತಿರತಕ್ಕವರು. ಲೋಕದ ವ್ಯತ್ಯಾಸ ಅಂದ್ರೇನು? ಇಂದ್ರಿಯ ಲೋಕ ಅಂತ ಒಂದಿರ್ತದೆ, ಮನಸ್ಸಿನ ಲೋಕ ಅಂತ ಒಂದಿರ್ತದೆ, ತಪೋ ಲೋಕ ಅಂತ ಒಂದಿರ್ತದೆ, ಭಕ್ತಿ ಲೋಕ ಅಂತ ಲೋಕ ಅಂದರೆ ಲೋಕ್ಯತೆ ಅನೇನ ಅನುಭವ ಪ್ರಪಂಚಗಳು. ನೀವು ಎಷ್ಟೊಂದು ಪ್ರಪಂಚದಲ್ಲಿ ಓಡಾಡಿದ್ದೀವಿ ಗೊತ್ತಾ? ಒಬ್ಬ ಮನುಷ್ಯ ಎಷ್ಟು ಪ್ರಪಂಚದಲ್ಲಿರುವುದು ಸಂಖ್ಯೆ. ಇಂದ್ರಿಯ ಪ್ರಪಂಚವೇ ಬೇರೆ ಅಲ್ವೇ, ಬುದ್ಧಿ ಪ್ರಪಂಚವೇ ಬೇರೆ, ಭಾವನಾ ಪ್ರಪಂಚದಲ್ಲಿ ಎಷ್ಟು ಭೇದಗಳು, ವಾಸನಾ ಭೇದದಂತೆ. ಪರಮಾತ್ಮನಲ್ಲಿ ಭಕ್ತಿ ಮಾಡತಕ್ಕ ಪ್ರಪಂಚ ಅದರ ಎತ್ತರ ಯಾವುದು? ಅದಕ್ಕೆ ಭೂ ಭುವಃ ಸುವಃ ಮಹಃ ಈ ಲೋಕಗಳನ್ನೆಲ್ಲ ಯಾತಕ್ಕೆ ಹೇಳಿದ್ರು? ಲೋಕತತ್ವ ವಿಚಕ್ಷಣ. ಯಾವ ಲೋಕದಲ್ಲಿ ಸುಖ, ಯಾವ ಲೋಕದಲ್ಲಿ ಸುಖ ಇಲ್ಲ ಅಂತ ತಿಳ್ಕೊಂಡವ್ರು ಏನು ಮಾಡ್ತೀರಿ? ಇಂದ್ರಿಯ ಲೋಕ ಬೇಡ, ಮನಸ್ಸು ಲೋಕ ಬೇಡ, ಮನ್ನೊಂದು ಬೇಡ ಅಂಥೇಳಿ ಭಗವಂತನ ಸಾಯುಜ ಲೋಕದಲ್ಲಿ ಸಮುದ್ಧರಂತೆ ಆತ್ಮಾನಂ ಆತ್ಮನೈವ ಶುಭಾಶುಭಾನ್ ಆತ್ಮನೋ ಗುರುರಾತ್ಮೈವ ಪುರುಷಸ್ಯ ವಿಶೇಷತಃ. ಮನುಷ್ಯನಿಗೆ ಬಹಳ ದೊಡ್ಡ ಗುರು ಯಾವುದು? ಗ್ರೇಟೆಸ್ಟ್ ಟೀಚರ್ ಯಾವುದು? ಮನಸ್ಸು. ಅಬ್ಬಾ, ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಬಂಧಕ್ಕೂ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಇದನ್ನೆಲ್ಲ 13ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ ಭಗವಂತ. ಈ ವಾಕ್ಯ ಯಾರದ್ದು? ಪ್ರಹ್ಲಾದನ ಮಾತು. ನಿತ್ಯ ಹೇಳಿಬಿಡ್ತೇವೆ, ಯಾರದು ಅಂತ ಗೊತ್ತಿಲ್ಲ. ಅದನ್ನೇ ಹಿರಿಯರೆಲ್ಲ ಹೇಳಿದ್ದೆ, ಪ್ರಹ್ಲಾದ ಹೇಳಿದ್ದು ಸೂತ್ರದಂತೆ ನೆನಪಿಡ್ತೇವೆ. ಪ್ರಹ್ಲಾದನ ಡಿಸ್ಕವರಿ ಅಲ್ಲ ಅದು. ಎಲ್ಲ ಯೋಗಿಗಳು ಹೇಳುವುದು ಮನಸ್ಸು ವಶವಾದರೆ ಮಾತ್ರ ಮುಂದಕ್ಕೆ ಹೋಗುತ್ತೆ, ಇಲ್ದಿದ್ರೆ ಹಿಂದಕ್ಕೆ ತಳ್ಳಿಬಿಡುತ್ತೆ. ಆ ಮನಸ್ಸು ವಶವಾಗಬೇಕಾದ್ರೆ, ಮನಸ್ಸು ನಿಮಗೆ ಗುರುವಾಗಬೇಕಾದ್ರೆ ಲೋಕದಲ್ಲಿ ಕಾಣತಕ್ಕ ಅನುಭವ ಪ್ರಪಂಚದಲ್ಲಿ ಅನೇಕ ಗುರುಗಳು ಇದ್ದಾರೆ. ನೀವು ಗುರುಗಳು ಅಂತ ನೋಡುವುದಿಲ್ಲ ಅವರನ್ನು. ಆ ಗುರುತ್ವ ಬುದ್ಧಿಯನ್ನು ಬೆಳೆಸಿಕೋ ಎಂಬುದಾಗಿ 24 ಗುರುಗಳ ಚರಿತ್ರೆಯನ್ನು ಹೇಳಿ
ಅವಧೂತರಾದ ದತ್ತಾತ್ರೇಯರಿಗೂ ಯದು ಮಹಾರಾಜರಿಗೂ ನಡೆದ ಸಂವಾದವನ್ನು ಕುರಿತು ಹೇಳುವ ಅವಧೂತ ಗೀತೆ ಉದ್ಧವ ಗೀತೆಯ ಆರಂಭದಲ್ಲಿ ಬರುತ್ತೆ. ಆದರೆ ಕೃಷ್ಣಾಯ ಪರಬ್ರಹ್ಮಣೇ ನಮಃ ಒಂದು ಅಕ್ಷರವನ್ನು ಓದುವುದಿಲ್ಲ ನಾನು, ತಪ್ಪು ತಿಳ್ಕೋಬೇಡಿ. ಅದರ ಸಾರಾಂಶ ಮಾತ್ರ ನಿಮಗೆ ಅನುವಾದ ಮಾಡಿಬಿಡ್ತೇನೆ. ಓದೋದಿಲ್ಲ ಅಂತ ಹೇಳಿದ್ನಲ್ಲ, ಚಪಲ ಎಲ್ಲಿ ಹೋಗುತ್ತೆ ದುರ್ಬುದ್ಧಿ. ಕುತೋ ಬುದ್ಧಿ ಎಂ ಬ್ರಹ್ಮನ್ನೇ ಅಕರ್ತು ಸುವಿಶಾರದ ಯಾಮಾಸಾದ್ಯ ಭವಾನ್ ಲೋಕಂ ವಿದ್ವಾಂ ಚರತಿ ಬಾಲವತೆ ಪ್ರಾಯೋ ಧರ್ಮಾರ್ಥಕಾಮೇಶು ವಿವಿತ್ಸಾಯಾಂಚ ಮಾನವಾ ಹೇತು ನೈವ ಸಮೀಹಂತೆ ಆಯುಷೋ ಯಶಸಃ ಶ್ರಿಯಃ ತ್ವಂತು ಕಲ್ಪಃ ಕವಿಃ ದಕ್ಷಃ ಸುಭಗೋ ಅಮೃತಭಾಷಣಃ ನ ಕರ್ತಾ ನೇಹಸೆ ಕಿಂಚಿತ್ ಜಡ ಉನ್ಮತ್ತ ಪಿಶಾಚವತ್ ಜನೇಷು ದಹ್ಯಮಾನೇಷು ಕಾಮತ್ವಾಭವಾದಗ್ನಿನ ನ ತಪ್ಯಸೆ ಅಗ್ನಿನಾ ಮುಕ್ತೋ ಗಂಗಾಂಬಃ ಗಂಗಾಂಬಸ್ತೈವದ್ಯಪಃ ತ್ವಮ್ಮಿನಃ ಪೃಚ್ಛತಾಂ ಬ್ರಹ್ಮನ್. ಯದು ಮಹಾರಾಜ ಕೇಳ್ತಾ ಇದ್ದಾನೆ ದತ್ತಾತ್ರೇಯರನ್ನ. ತ್ರಿಮೂರ್ತಿಗಳ ಅವತಾರ ಅಂತ ಹೇಳ್ತೇವೆ. ಅತ್ರಿ ಮಹರ್ಷಿಗಳ ಪತ್ನಿ ಅನಸೂಯಲ್ಲಿ ಈ ತ್ರಿಮೂರ್ತಿಗಳು ಏಕೀಭವಿಸಿ ಒಂದು ಅವತಾರ ಅಂತ ಹೇಳ್ತೇವೆ. ಅದು ಪ್ರಧಾನವಾಗಿ ವಿಷ್ಣುವಿನ ಅವತಾರ. 24 ಅವತಾರಗಳಲ್ಲಿ ದತ್ತಾತ್ರೇಯರು ಚತುರ್ವೇದಗಳನ್ನು ಉದ್ಧಾರ ಮಾಡಿದವರು. ಲೋಕದಲ್ಲಿ ಸುಮ್ಮನೆ ಸಂಚಾರ ಮಾಡ್ತಾ 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 ಅಲ್ಲಲ್ಲೇ ಲೋಕಕ್ಷೇಮವನ್ನು ಉಪದೇಶ ಮಾಡ್ತಾ ಹೊರಟವರು. ಅವರ ಪ್ರಧಾನ ಸ್ಥಾನ ಯಾವುದು? ವಾಸಸ್ಥಾನ ಗಾಣಗಾಪುರ, ಕರ್ನಾಟಕ ಅಲ್ವೇ? ಅದು ಕರ್ನಾಟಕವೇ. ಇನ್ನೊಂದು ಯಾವುದು? ಏನು ಸಿಕ್ಕುತ್ತೆ ಅದಕ್ಕಿಲ್ಲಿ? ಇರಬೇಕು. ಮಹಾರಾಷ್ಟ್ರದಲ್ಲಿ ದತ್ತ ಸಂಪ್ರದಾಯ ತುಂಬಾ ಪ್ರಸಿದ್ಧ. ಅಕ್ಕಲ್ಕೋಟ್ ನೋಡಿ, ಎಲ್ಲ ನೀವು ಜ್ಞಾಪಕ ಮಾಡ್ಕೊಳ್ಳಿ. ನೀವು ಸುಮ್ಮನೆ ಕೆದಕಿ ಬಿಟ್ಬಿಟ್ಟೆ. ದತ್ತಾತ್ರೇಯರು ಭಗವಂತನ ಅವತಾರ ಅಂದಮೇಲೆ ಸರ್ವಜ್ಞರು. ನೀವು ಸುತ್ತಾಡ್ತೀರಿ, ಒಂದು ಕಡೆ ನಿಲ್ಲೋರಲ್ಲ. ಅತೀ ಮೈಲಿಗೆ ಮಾಡದೇ ಇದ್ದವ್ರಿಗೆ ಅವಧೂತರು ಅಂತ ಹೆಸರು. ಮೈಲಿಗೆ ತುಂಬ ಇಟ್ಕೊಂಡವ್ರಿಗೆ ಸನ್ಯಾಸಿ ಅಂತ ಹೆಸರು. ತೀರ ಕಡಿಮೆ ಮಾಡಿದವ್ರಿಗೆ ಅವಧೂತರು ಅಂತ ಹೆಸರು. ನಿಮ್ಮ ಮನೆ ಬಾಗಿಲಲ್ಲಿ ಬಂದು ಕೂಡ್ತಾರೆ, ನಿಮ್ಗೆ ಯಾವ ಜಾತಿ ಅಂತ ಕೇಳೋದಿಲ್ಲ. ಸ್ವಾಮಿ ಯಾರೋ ದೊಡ್ಡವರು ಬಂದಿದ್ದೀರಿ, ಕಷಾಯ ಇದೆ, ಚಿಂದಿ ಆಗಿಬಿಟ್ಟಿದೆ, ಹಸಿವಾಗ್ತಾ ಇದೆಯೇ, ಏನಾರು ಕೊಟ್ಟರು ತಗೊಳ್ತೀರಾ, ಕೊಡಿ ಅಂತಾರೆ. ನೋಡಿ, ಸನ್ಯಾಸಿಗಳು ಹಾಗೆ ಸ್ವೀಕಾರ ಮಾಡೋದಿಲ್ಲ. ಅವಧೂತರು ಎಲ್ಲಿಂದರಲ್ಲಿ ಬೀಡಿ ಬಿಡ್ತಾರೆ. ಹೆಚ್ಚು ಕಮ್ಮಿ ಸನ್ಯಾಸಿಗಳಂತೆಯೇ ಈ ವರ್ಣಾಶ್ರಮದ ಕಟ್ಟುಪಾಡುಗಳು ತೀರ ಸಡಿಲವಾಗಿರುವರು ಅವಧೂತರು. ಆಶ್ರಮ ಬಾಹಿರವಾದಂಥ ಒಂದು ಅವಸ್ಥೆ. ಇವತ್ತು ಅನೇಕ ಬಾಬಾಗಳು ಅಂತ ಹೇಳ್ತೀರಲ್ಲ, ಇವರೆಲ್ಲರೂ ಈ ಅವಧೂತ ಕ್ರಮದಲ್ಲಿರುವವರು. ಕುತೋ ಬುದ್ಧಿ ಎಂ ಬ್ರಹ್ಮನ್ನೇ ಅಕರ್ತು ಸುವಿಶಾರದ. ಜೀವಾತ್ಮನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆದರೆ ನಾನೇ ಕರ್ತ ಎಂಬ ಬುದ್ಧಿ ಯಾತಕ್ಕೆ ಬರುತ್ತೆ ಜೀವಾತ್ಮನಿಗೆ? ಯಾವಾಸಾದ್ಯ ಭವಾನ್ ಲೋಕಂ ವಿದ್ವಾಂ ಶರತಿ ಬಾಲವತೆ ಸುವಿಶಾರದ ಬುದ್ಧಿ. ಪ್ರಥಮ ಪ್ರಯೋಗ ಇದು. ವ್ಯವಸಾಯಾತ್ಮಕ ಬುದ್ಧಿ ಕೇಳಿದ್ದೇವೆ. ಸುವಿಶಾರದ ಬುದ್ಧಿ ಪ್ರಥಮ ಪ್ರಯೋಗ. ದ್ವಿತೀಯ ಪ್ರಯೋಗ ತೋರಿಸ್ತೇನೆ. ಎಲ್ಲಿ ತೋರಿಸ್ಲಿ? 10ನೇ ಅಧ್ಯಾಯಕ್ಕೆ ಬನ್ನಿ. ಹತ್ತನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ ನೋಡಿ ದಯವಿಟ್ಟು. ಅದಕ್ಕೆ ಎಷ್ಟು ಅಬದ್ಧವಾಗಿ ಟ್ರಾನ್ಸ್ಲೇಟ್ ಮಾಡಿರ್ತಾರೆ ನೋಡಿ ಆ ಜಾಗದಲ್ಲಿ. ಸಿಕ್ತೆ ಶ್ಲೋಕ. ವೈಶಾರದೀ ಸಾತಿ ವಿಶುದ್ಧ ಬುದ್ಧಿ ಧುನೋತಿ ಮಾಯಾಂ ಗುಣ ಸಂಪ್ರಸೂತಾಂ ಗುಣಾಂಶ ಸಂದಹ್ಯ ಯದಾತ್ಮಮೇತತ್ ಸ್ವಯಂಚ ಶಾಮ್ಯತಿ. ಇದು ವೈಶಾರದಿ ಬುದ್ಧಿ ಎಂದರು. ಸ್ವಯಂಚ ಶಾಮ್ಯತಿ ಅಸಮಿದ್ಯಥಾಗ್ನಿ.
ವೈಶಾರದಿ ಇದು ಶಬ್ದವೇ ವಿಚಿತ್ರವಾಗಿದೆ. ವೈಶಾರದಿ ಬುದ್ಧಿ ಎಲ್ಲರೂ ಕೇಳಿದ್ದೀರಾ ಇಲ್ಲಿ ತನಕ? ವಿಶಾರದ ಶಬ್ದ ಕೇಳಿದ್ದೀವಿ. ವಿಶಾರದ ಅಂದ್ರೆ ಯಾರು? ಶಾರದಾ ಅಂತ ಹೆಸರಿಟ್ಕೊಳ್ತಾರೆ, ವಿಶಾರದ ಅಂತ ಯಾರು ಇಟ್ಕೊಳ್ತಾರಿಯೇ? ಹಿಂದಿ ಪರೀಕ್ಷೆಗೆ ಯಾವನೋ ಪಾಪಿ ಕದ್ದಿ ಹೆಸರಿಟ್ರೆ ಅದನ್ನೇ ಪರ್ಮನೆಂಟ್ ಮಾಡಿಬಿಟ್ರಲ್ಲ. ಸಕಲ ಶಾಸ್ತ್ರ ವಿಶಾರದರು, ಸಂಗೀತ ವಿಶಾರದರು, ಕುಚೇಷ್ಟ ವಿಶಾರದರು. ವಿಶಾರದರು ಅಂದ್ರೆ ಏನು? ಒಂದು ವಿಷಯವನ್ನು ಚೆನ್ನಾಗಿ ತಿಳಿದವರು, ಸಮ್ಯಕ್ ಸಮಗ್ರವಾಗಿ ತಿಳಿದವರು. ಅದನ್ನು ಬುದ್ಧಿಗೆ ಹೇಳಿದರೆ ಸ್ತ್ರೀಲಿಂಗದಲ್ಲಿ ವೈಶಾರದಿ ಸ್ತ್ರೀಲಿಂಗ. ಬುದ್ಧಿ ಒಂದು ಬುದ್ಧಿಯಲ್ಲಿ ಪರಿಣತತೆ, ಒಂದು ಪಕ್ವತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಇಂಟೆಲೆಕ್ಟ್ ಹೇಳ್ತಾ ಇದ್ದ. ವೈಶಾರದಿ ಬುದ್ಧಿ ಸಾ ಅತಿ ವಿಶುದ್ಧ ಬುದ್ಧಿ ಧುನೋತಿ ಮಾಯಾಂ. ಅದು ನಿಮ್ಮಲ್ಲಿದ್ದರೆ ಭಗವಂತನ ಮಾಯೆಯನ್ನು ದಾಟುವುದಕ್ಕೆ ಆ ಬುದ್ಧಿ ಉಪಯೋಗ ಬರುತ್ತಂತೆ. ಒಂದು ಲಕ್ಷಣ ಸಿಕ್ಕಿತು. ಧುನೋತಿ ಮಾಯಾಂ ಗುಣ ಸಂಪ್ರಸೂತಾಂ. ತ್ರಿಗುಣಗಳ ಪ್ರಪಂಚದಲ್ಲಿ ಏನು ಮಾಯಾಜಾಲವಾಗಿ ಅಧಶ್ಚ ಮೂರ್ಧ್ವಂ ಅಧಶ್ಚ ಮೂಲಾನ್ನನು ಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ಊರ್ಧ್ವಮೂಲಮಧಶಾಖಂ. ಎಲ್ಲ ಗೀತೆ ರೂಪಾಂತರ. ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಶ್ಚ ಪರ್ಣಾನಿ ಯಸ್ತಂ ವೇದ ಸ ವೇದವಿತಿ ಅಧಶ್ಚೋರ್ಧ್ವಂ ಪ್ರಸುತಾಃ ತಸ್ಯ ಶಾಖಾಃ ಗುಣಪ್ರವಾಳಾಃ. ಇದನ್ನೇನು ಮಾಡಬೇಕು? ಮನಸ್ಸಿನಿಂದ ಹುಟ್ಟಿದ ಒಂದು ವೃಕ್ಷ ಕೆಳಗಡೆ ಬೆಳ್ಕೊಂಬರುತ್ತೆ. ಮನಸ್ಸೆಂಬ ಕ್ಷೇತ್ರದಲ್ಲಿ ಬೆಳೆದಂತಹ ಬೆಳೆಗೆ ಮೇಲಕ್ಕೆ ಹೋಗುವ ಶಕ್ತಿ ಇಲ್ಲ. ದೇವರು ಸೃಷ್ಟಿ ಮಾಡಿದ ಈ ಭೂಮಿಯಲ್ಲಿ ಗಣಗಳೆ ಗಿಡ ಹಾಕಿ, ಅಶ್ವತ್ಥ ಗಿಡವನ್ನು ಹಾಕಿ, ಯಾವುದೇ ಗಿಡ ಮೇಲಕ್ಕೆ ಹೋಗುತ್ತೆ, ಹೌದಾ? ಕೆಳಕ್ಕೆ ಹೋಗೋದು ಯಾವುದೋ ಬೇರು ಮಾತ್ರ. ಆದರೆ ಮನಸ್ಸೆಂಬ ನಿಮ್ಮ ಕುಚೇಷ್ಟೆ ಮಾಡತಕ್ಕ, ವಿಕಲ್ಪ ಕುಕಲ್ಪಗಳನ್ನು ಮಾಡತಕ್ಕಂಥ, ಕುಬುದ್ಧಿ ಇರತಕ್ಕ, ಕೆಟ್ಟದ್ದಲ್ಲೆಲ್ಲ ಕಾಮನೆ ಮಾಡತಕ್ಕ ಮನಸ್ಸಲ್ಲಿ ಯಾವುದಾದ್ರೂ ಒಂದು ವೃಕ್ಷ ಹುಟ್ಟಿದ ಅದು ಕೆಳಕ್ಕೆ ಬೆಳೆಯುತ್ತೆ. ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಅದನ್ನೇನು ಮಾಡಬೇಕು? ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪರಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತೆ ಭೂಯಃ ತಮೇವ ಸಾಧ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರಸೂತಃ ಪುರಾಣಿ ನಿರ್ಮಾಣಮೋಹ ಜಿತಸಂಗದೋಷಾಃ. ಆ ವೃಕ್ಷವನ್ನು ಕತ್ತರಿಸಿದರೆ ಮನಸ್ಸಿನಲ್ಲಿ ದೊಡ್ಡ ಹಳ್ಳ, ಕ್ರೇಟರ್ ಉಂಟಾಗುತ್ತೆ. ಆವಾಗ ಗೊತ್ತಾಗುತ್ತೆ ಎಷ್ಟು ಪ್ರಪಾತದಲ್ಲಿ ಬಿದ್ದಿದೆ ಅಂತ. ಆಗ ಮನಸ್ಸು ಹೇಳುತ್ತೆ, ನೀವು ಹುಟ್ಟಾಕಿದ್ದೆಲ್ಲವನ್ನ ಕಿತ್ತಾಕಿಬಿಟ್ಟಿದ್ದೀಯೇ, ನಾನು ಸೋತೆ, ಇನ್ನು ವಿಷಯ ಸಂಘವನ್ನು ನಾನು ಬೆಳೆಸೋದಿಲ್ಲ, ನನಗೆ ಮೇಲ್ಪಟ್ಟ ಲೋಕಕ್ಕೆ ನೀನು ಹೋಗ್ಬೋದು ಅಂತ ವೀಸಾ ಪಾಸ್ಪೋರ್ಟ್ ಎಲ್ಲವನ್ನ ಕೊಡುತ್ತೆ ಮನಸ್ಸು. ತತಃ ಪರಂ ತತ್ಪರಿಮಾರ್ಗಿತವ್ಯಂ. ಮನೋಲೋಕಕ್ಕೆ ಮೇಲ್ಪಟ್ಟದ್ದು ವಿಜ್ಞಾನಮಯ ಲೋಕ. ವಿಜ್ಞಾನಂ ಯಜ್ಞಂತನತೆ. ಅದಕ್ಕೆ ಮೇಲ್ಪಟ್ಟದ್ದು ಆನಂದೋ ಬ್ರಹ್ಮೇತಿ ವ್ಯಜಾನಾತ್. ಆನಂದಮಯನ ಸನ್ನಿಧಿಗೆ ಹೋಗಬೇಕಾದ್ರೆ ಮನಸ್ಸನ್ನೇ ಗೆಲ್ಲಬೇಕು. ಮನಸ್ಸಿನಿಂದ ಕೆಳಗಿರೋದು ಯಾವುದು? ಅನ್ನಮಯ ಪ್ರಾಣಮಯ ಕೋಶಗಳು. ಇದು ಎರಡು ಪ್ರಪಂಚಗಳು. ಅಲ್ಲೇ ಮಾಯೆ ಕೂತಿರುವುದು. ಇಲ್ಲಿ ಬಂದಿದ್ದೆ, ಒಂದು ದಿವಸವೂ ಅವರು ಜಿಲೇಬಿ ಮಾಡಲಿಲ್ಲ ನೋಡ್ರಿ. ಯಾರಿಗಾರಿ ಬುದ್ಧಿ ಬರುತ್ತೆ? ಬಂದಿದೆಯೇ? ದಯವಿಟ್ಟು ಬಂದಿದ್ರೆ ಹೇಳ್ಬಿಡಿ ಯಾರಾದರೂ. ನೀವು ಜಿಲೇಬಿ ತಿನ್ನುವುದಾದ್ರೆ ಅಲ್ಲೇ ತಿನ್ಬೋದಾಗಿತ್ತಲ್ಲ ನಿಮ್ಮ ಮನೆಯಲ್ಲಿ. ಆ ಬುದ್ಧಿ ಯಾಕೆ ಬರುತ್ತೆ ನಮಗೆ? ಇಲ್ಲಿ ಬಂದರು ಭಾಗವತ ಕೇಳಿದಾಗ ಮಾಡಿ ಅಲ್ಲಿ ಇಲ್ಲಿ ಕಾಲು ಚಾಚ್ಕೊಂಡು ಆಕಳಿಸ್ತಾ ಏಳಿಕೆ ಹಾಕ್ಕೊಂಡು ಹಲ್ಲು ಚುಚ್ಚುತ್ತಾ ಅಯ್ಯ ಈ ಮೊದಲೇ ಗೊತ್ತಿದ್ರು ಬರ್ತಾ ಇಲ್ಲ. ಒಂದು ದಿವಸ ಜಿಲೇಬಿ ಮಾಡಲಿಲ್ಲ ನೋಡ್ರಿ ಅಂದರೆ ಹಾಗಿದ್ರೆ ನೀವು ಅನ್ನಮಯ ಕೋಶದಲ್ಲಿ ಸಾಯ್ತಾ ಇದ್ದೀರಿ ಅಂತ ಅರ್ಥ. ಇಲ್ಲಿ ಬಂದು ಉಸಿರೇ ಕಟ್ಟೋಯ್ತು ನೋಡ್ರಿ, ಆರೋಗ್ಯ ಸರ್ ಹೋಗ್ಲಿ, ಇಂಥ ಕೆಟ್ಟ ಊರಲ್ಲಿ ಒಂದು ಸರಿಯಾದ ಆಸ್ಪತ್ರೆ ಕೂಡ ಇಲ್ಲ ನೋಡ್ರಿ ಅಂತ ಹೇಳಿದ್ರೆ ಪ್ರಾಣಮಯ ಕೋಶದಲ್ಲಿ ಸಾಯ್ತಾ ಇದ್ದೀರಿ. ಅನ್ನಮಯ ಪ್ರಾಣಮಯ ಕೋಶದಲ್ಲೇ ಸಾಯ್ತಾ ಇರುವ ಜೀವಾತ್ಮರನ್ನ, ಶರೀರವನ್ನು ಚೆನ್ನಾಗಿ ನೋಡ್ಕೋಬೇಕು. ಪ್ರಾಣ ನನ್ನ ಪ್ರಾಣವೇ ಹೋಯಿತು. ಅಯ್ಯೋ ಅದು ಅಹಮದಾಬಾದ್ನ ಬಂದರು, ಎಂಥ ಕೆಟ್ಟ ಬಿಸಿಲು, ಪ್ರಾಣವೇ ಹೋಯಿತು. ಸ್ವಾಮಿನಾರಾಯಣ ಮಿಷನ್ ಅವರು ಇಷ್ಟು ಅನ್ನ ಕೊಡದಿದ್ರೆ ಏನು ಗತಿ ಆಗ್ತಾ ಇತ್ತು ನಮಗೆ. ಅಲ್ಲಿಂದ ಕರ್ಕೊಂಡ್ಬಂದರು, ಅಲ್ಲೊಂದು ಪ್ರಾಣ ತೆಗೆದು ಬಿಟ್ರು. ಎಲ್ಲಿ? ಪ್ರಭಾಸ ಕ್ಷೇತ್ರದಲ್ಲಿ. ಇವು ಪ್ರಾಣ ಮುಖ್ಯ ಇವರಿಗೆ.
ಯಾರು ಪ್ರಾಣವನ್ನೇ ನೋಡ್ಕೋಬೇಕಂತಾರೆ ಅವರಿಗೆ ಭಗವಂತನ ದರ್ಶನ ಆಗೋದಿಲ್ಲ. ಯಾರು ಅನ್ನಮಯ ಕೋಶದಲ್ಲಿ ಊಟದಲ್ಲಿ ಲೊಡ್ಡೆ ಲೊಸುಗು 28 ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಲ್ಲಿ ಪ್ರಾಣ ಅನ್ನಮಯ ಕೋಶದಲ್ಲೇ ಹೋಗ್ತಾರೆ. ಈ ಎರಡೂ ಕೋಶದಲ್ಲಿ ಸಾಯುವವರಿಗೆ ಈ ಕೆಟ್ಟ ರುಚಿಗಳ ಬುಡ ಬೇರಿರುವುದೆಲ್ಲಿ? ಮನೋಮಯ ಕೋಶದಲ್ಲಿ. ಅದಕ್ಕೆ ಬೇರೆ ಸಮೇತ ಅದನ್ನು ಕಿತ್ತು ಹಾಕಿದರೆ ಮನಸ್ಸು ಹೇಳುತ್ತೆ ನಾನು ಸೋತೆ, ನನ್ನ ಕೆಲಸ ಇರೋದು ಇಷ್ಟೇ, ನಾನು ಬರೀ ಅನ್ನಕೋಶ ಪ್ರಾಣಕೋಶದಲ್ಲಿ ಮಾತ್ರ ನಿನ್ನನ್ನು ಉಳಿಸಬಲ್ಲೆ, ನೀನು ಅದನ್ನೇ ಗೆದ್ದಿದ್ದೀಯೇ, ಮುಂದಕ್ಕೆ ಹೋಗುವಂಥ ವಿಜ್ಞಾನ ಕೋಶಕ್ಕೆ ದಾರಿಯೇ ಕೊಡುತ್ತೆ. ಅಲ್ಲಿ ಉಪಾಸನೆ ಮಾಡಿದರೆ ಜ್ಞಾನಯೋಗ ಸಾಧ್ಯವಾಗುತ್ತೆ, ಆತ್ಮಯೋಗ. ಅಲ್ಲಿಂದ ಮೇಲಕ್ಕೆ ಹೋದರೆ ಭಕ್ತಿಯೋಗದಲ್ಲಿ ಪರಮಾತ್ಮನ ಸಾನ್ನಿಧ್ಯ. ಆದ್ದರಿಂದ ಇದೆಲ್ಲ ಹೇಳಿದ್ನಲ್ಲ ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ. ನಿಮ್ಮ ಮನಸ್ಸಿಗೆ ಬಂತೆ? ಇಲ್ಲಿ ಕೂತ್ಕೊಂಡು ಹೇಳ್ತೀರಾ ಒಂದು 5 ನಿಮಿಷ. ಇನ್ನೊಬ್ರಿಗೆ ಹೇಳೋ ಸ್ಥಿತಿ ಇರಬೇಕು ನಿಮಗೆ. ಇದು ಸೆಂಟ್ರಲ್ ಪಾಯಿಂಟಲ್ಲಿ ಬರುತ್ತೆ. 5 ಕೋಶದಲ್ಲಿ ಅನ್ನ ಪ್ರಾಣ ಮನಸ್ಸು ವಿಜ್ಞಾನ ಆನಂದ. ಇದು 5ರಲ್ಲಿ ಸೆಂಟ್ರಲ್ ಪಾಯಿಂಟ್ ಯಾವುದು? ಅದು ಕೊನೆಯಲ್ಲಾಯ್ತು. ಮಧ್ಯದಲ್ಲಿ 5ರಲ್ಲಿ ಮನೋಮಯ. ಮಿಡ್ಲ್ ಸ್ಟೇಷನ್ ಯಾವ್ದು ನೋಡಿ? ಅನ್ನ ಪ್ರಾಣ 2 ಕಾಲದ ಮೇಲೆ ಉಳಿಯೋದು ಮನಸ್ಸು. ಮೇಲಿಂದ ಬನ್ನಿ. ಆನಂದಮಯ ವಿಜ್ಞಾನಮಯ ಕೆಳಗಿರೋದು ಯಾವುದು? ಅದೇ ಗೇಟು. ಭಗವದ್ಗೀತೆ ಪ್ರವಚನ ಮಾಡುವಾಗ ನೀವು 13ನೇ ಅಧ್ಯಾಯ ಮೊದಲು ನೋಡದೇ ಇದ್ದರೆ ನಿಮಗಿದು ಟೋಟಲಿ ಮಿಸ್ ಆಗುತ್ತೆ. 13 ನೋಡಿದ ಮೇಲೆ ನೀವು 15ಕ್ಕೆ ಬರಬೇಕು. 15ಕ್ಕೆ ಬರಬೇಕಾದ್ರೆ ಗುಣಪ್ರವಾಳ ವಿಷಯ ಪ್ರವೃದ್ಧ ಹೇಳಬೇಕಾದ್ರೆ 14 ನೋಡಬೇಕು. 15 ಹೇಳಿದ ಮೇಲೆ ಆಸುರಿ ಯೋಗ ನೋಡಬೇಕು. 17 ಶ್ರದ್ಧಾತ್ರಯ ನೋಡಬೇಕು. ಇದಿಷ್ಟು ನೋಡಿಕೊಂಡು ನಿಮ್ಮ ಕ್ಷೇತ್ರ ಎಂಥದ್ದು, ಎಲ್ಲಿ ಬೇರು ಬಿಟ್ಟಿದೆ ಕಾಮನೆಗಳು, ಎಲ್ಲಿ ಅಗೆಯಬೇಕು ನೋಡಿಕೊಂಡು ಆ 18ನೇ ಅಧ್ಯಾಯದಲ್ಲಿ ಕೊನೆಗೆ ಹೋದರೆ ಶರಣಾಗತಿ ಮಾಡಬೇಕಾದ ಶರಣಾಗತ ವತ್ಸಲನಾದ ಆನಂದಮಯನಾದ ಪರಮಾತ್ಮನ ಸ್ವರೂಪದಲ್ಲಿ ನಿಲ್ಲಬೇಕಾದ್ರೆ ಮೊಟ್ಟ ಮೊದಲು ಮಾಡಬೇಕಾದ ಯಾವುದು? ಮನಸ್ಸನ್ನು ಗೆಲ್ಲಬೇಕು. ಅದೆಲ್ಲ ಹೋಮ್ವರ್ಕ್ ನಾವು ಆಮೇಲೆ ಮಾಡ್ತೀವಿ, ಆಮೇಲೆಲ್ಲ ಈಗಲೇ ಮಾಡಬೇಕು. ಆ ಮನಸ್ಸನ್ನು ಗೆಲ್ಲುವ ಬುದ್ಧಿ ಏನಿದೆ ಅದಕ್ಕೆ ವೈಶಾರದಿ ಬುದ್ಧಿ. ಅಲ್ಲಿ ಭಗವದ್ಗೀತೆಯಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿದ್ರಲ್ಲ, ಅದು ಯಾವುದದು? ಅದಕ್ಕೆ ಇದಕ್ಕೇನು ವ್ಯತ್ಯಾಸ? ಈ ವೈಶಾರದಿ ಬುದ್ಧಿ ಅನ್ನೋದ್ರ ಮೇಲೆ ಒಂದು ಸಣ್ಣ ಪುಸ್ತಕ ಮಾಡಬೇಕು. ಒಂದು 32 ಪೇಜಿನ ಪುಸ್ತಕ ಮಾಡಲಾ? ಓದ್ತೀರಾ? ಇನ್ನೊಂದ್ಸಲ ಬಂದರೆ ಅದನ್ನ ಮೊದಲೇ ತಯಾರು ಮಾಡಿ ಎಲ್ಲರಿಗೆ ಫ್ರೀ ಹಂಚೋಣ. 32 ಪೇಜಿನ ಸಣ್ಣ ಪುಸ್ತಕ. ಇದು ಭಾಗವತದಲ್ಲಿ ಎಲ್ಲೆಲ್ಲಿ ಇದಕ್ಕೆ ಸಂಬಂಧಪಟ್ಟ ವಿಷಯಗಳೆಲ್ಲ ಬರ್ತವೆ. ಕಪಿಲಗೀತೆಯಿಂದ ಹಿಡ್ಕೊಂಡು ಭಗವದ್ಗೀತೆಯಲ್ಲಿ ಎಲ್ಲೆಲ್ಲಿ ಬರುತ್ತೆ, ಭಗವಾನ್ ವಾಚ ಹೇಳಿದ ಜಾಗದಲ್ಲಿ ಎಲ್ಲವನ್ನ ಸೇರಿಸಿ ಭಾಳ ಚೆನ್ನಾಗಾಗುತ್ತೆ. ಈಗ ನಿಮ್ಗೆ ಸದ್ಯದಲ್ಲಿ ಒಂದು ಹೋಮ್ವರ್ಕ್, ವ್ಯವಸಾಯಾತ್ಮಿಕ ಬುದ್ಧಿಗೂ ವೈಶಾರದಿ ಬುದ್ಧಿಗೂ ಏನು ವ್ಯತ್ಯಾಸ? ವ್ಯವಸಾಯಾತ್ಮಿಕಿ ಬುದ್ಧಿ ಬಂದಿದ್ದು ಸ್ಥಿತಪ್ರಜ್ಞ ಲಕ್ಷಣದ ಸಂದರ್ಭದಲ್ಲಿ. ಅದು ಕರ್ಮಯೋಗ ಮಾಡುವವನಿಗೆ ಚಿತ್ತಚಂಚಲವಿಲ್ಲದಂತೆ ಒಂದು ಕಡೆ ನಿಲ್ಲಿಸಬೇಕಾದ್ರೆ ಸಮಾಧಿ, ಬುದ್ಧಿ ಸಮಾಧಿಯಲ್ಲಿ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿಮಾಪ್ನೋತಿ ನ ಕಾಮಗಾಮಿ. ಮನಸ್ಸಲ್ಲಿ ಆಶೆಗಳು ಬರಬೇಕು. ಹೇಗೆ ಬರಬೇಕು? ಸಮುದ್ರಕ್ಕೆ ನೀರು ಬಂದರೂ ನದಿಗಳ ನೀರು ಸಮುದ್ರ ಉಕ್ಕೇರದೇ ಇರುವಂತೆ, ನಿನ್ನ ಬುದ್ಧಿ ಸ್ಥಿಮಿತದಲ್ಲಿರುವಂತೆ ಒಳ್ಳೆಯ ಆಸೆಗಳಿಂದ ಮನಸ್ಸನ್ನು ತುಂಬುತ್ತಾ ಇದ್ದರೆ ಮನಸ್ಸು ಉಕ್ಕೇರುವುದಿಲ್ಲ, ಉದ್ವೇಗ ಬರುವುದಿಲ್ಲ. ಕೆಟ್ಟ ಆಸೆಗಳು ಬಂದರೆ ಮನಸ್ಸು ವಿಕಾರವಾಗುತ್ತೆ. ಅದರಿಂದ ವಶದಲ್ಲಿಟ್ಟುಕೊಳ್ಳುವುದು ಏಕೇಂದ್ರಿಯ ಸಂಜ್ಞೆ ಇತ್ಯಾದಿಗಳು ಯೋಗದಲ್ಲಿ ಏನು ಹೇಳ್ತಾರೆ. ಅದು ಕರ್ಮಯೋಗ ಸಾಧನೆಗೆ ಬೇಕಾದ ಮೊದಲನೇ ಮೆಟ್ಲಾದ್ರಿಂದ ಭಗವಂತ 2ನೇ ಅಧ್ಯಾಯದಲ್ಲಿ ಹೇಳಿದ, ಅದಲ್ಲ ಇಲ್ಲಿ ಹೇಳ್ತಾ ಇರೋದು. ಇದು ವೈಶಾರದಿ ಬುದ್ಧಿಯಲ್ಲಿ ಕರ್ಮಯೋಗ ಜಯವಾಗಿ ಜ್ಞಾನಯೋಗಕ್ಕೆ ಹತ್ತಿರ ಬರುವಾಗ ಈ ಕೆಟ್ಟ ಮನಸ್ಸು, ನಾಯಿ ಮನಸ್ಸು, ಕತ್ತೆ ಮನಸ್ಸು, ಕುದುರೆ ಮನಸ್ಸು ಏನು ಮಾಡುತ್ತೆ? ಚಂಚಲತ್ವವನ್ನು ಹೊಂದತ್ತಲ್ಲ. ಅದು ಭಕ್ತಿಯಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಭಕ್ತಿಯೋಗಕ್ಕೆ ಸಾಧಕವಾದಂಥ ಒಂದು ಬುದ್ಧಿ ವೈಶಾರದಿ. ಸಾ ಅತಿ ವಿಶುದ್ಧ ಬುದ್ಧಿ. ಅತಿ ವಿಶುದ್ಧ ಬುದ್ಧಿ ವಿಷಯವಾಸನೆಗಳಿಂದ ಬಿಡಿಸಿಕೊಂಡು ಮನಸ್ಸನ್ನು ಅತ್ಲಾಗಿತ್ಲಾಗಿ ಹೋಗ್ಕೊಡಿಸ್ತದೆ. ಧುನೋತಿ ಮಾಯಾಂ ಗುಣ ಸಂಪ್ರಸೂತಾಂ.
ಭಗವಂತನ ಮಾಯನ್ನು ಗೆಲ್ಲುವಂಥ ಬುದ್ಧಿ ಅದು. ಯಾವ ಬುದ್ಧಿ? ಮಾಮೇ ವಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತಿತೆ. ಮಾಡಿದ ಪ್ರಪತ್ತಿಯಲ್ಲಿ ಭದ್ರವಾಗಿ ನಿಲ್ಲಬೇಕು. ಪ್ರಪತ್ತಿ ಮಾಡದೇ ಇದ್ದವ್ರು ಮಾಡಬೇಕೆಂಬ ಬುದ್ಧಿ ಉಂಟಾಗಬೇಕು. ಕೃಷ್ಣನಲ್ಲಿ ಮೋಹವೆಂಬುದು ಅದು ಭಕ್ತಿ ಅವಸ್ಥೆಗೆ ಬರಬೇಕು. ಗುಣಾಂಶ ಸಂದಹ್ಯ, ನಮ್ಮ ಶರೀರದಲ್ಲಿರುವ ತ್ರಿಗುಣಗಳನ್ನು ಸುಟ್ಟು ಬಿಡುತ್ತಂತೆ ನೋಡಿ. ಅದು ವೈಶಾರದಿ ಬುದ್ಧಿ ಇದ್ದರೆ ಗುಣಾಂಶ ಸಂದಹ್ಯ ಆಗುತ್ತೆ. ಅದು ತ್ರಿಗುಣಾತೀತನಾಗಬೇಕು. ಗುಣಾತೀತ ಸೌಚ್ಯತೆ ಗುಣಾತೀತ ಗುಣಾತೀತ ಹೇಳಿದ್ದೆ ಭಗವದ್ಗೀತೆಯಲ್ಲಿ. ಗುಣಾತೀತ ಆಗುವುದಂದ್ರೇನು? ತ್ರೈಗುಣ್ಯೋಭವ ಹೇಳಿದ್ರಲ್ಲ, ಅದು ಮಾಡಬೇಕಾದ್ರೆ ಗೀತೆಯಲ್ಲಿ ಅರ್ಥ ಆಗೋದು ಇಲ್ಲಿ ಹೇಳ್ತಾ ಇದ್ದಾರೆ. ತ್ರಿಗುಣಗಳನ್ನು ಗೆಲ್ಲುವುದು ಹೇಗೆ? ಭಗವಂತನಲ್ಲಿ ಪ್ರೀತಿಯನ್ನು ಮಾಡಿದರೆ, ಆ ಪ್ರೀತಿ ಭದ್ರವಾಗಿ ನಿಂತರೆ ಗುಣಗಳು ಬಾಲ ಮುದುರ್ಕೊಂಡು ನಾಯಿ ಅಂತ ನಿಮ್ಮನ್ನು ಬಿಟ್ಟು ಹೋಗಿ ಬಿಡ್ತವೆ, ನಿಮ್ಮ ಜೊತೆಯಲ್ಲಿ ಇರುವುದಿಲ್ಲ. ಅವು ತ್ರಿಗುಣದ್ರವ್ಯಗಳಿದ್ದರೂ, ತ್ರಿಗುಣಾತ್ಮಕ ಶರೀರವಿದ್ದರೂ, ದ ಬಾಡಿ ಬಿಕಮ್ಸ್ ಅಬ್ಸಲ್ಯೂಟ್ಲಿ ಒಬಿಡಿಯಂಟ್ ಟು ಎ ಡಿವೋಟಿ ವಿತ್ ಸ್ಟೆಡ್ ಫಸ್ಟ್ ಡಿವೋಷನ್ ಟು ಗಾಡ್. ಭದ್ರವಾಗಿ ಭಗವಂತನ ಪ್ರೇಮ ಮಾಡುವಂಥ ಬುದ್ಧಿ ಆ ಭಕ್ತಿಯೋಗದಲ್ಲಿ ಹತ್ತಿದ ಹೊರತು ತ್ರಿಗುಣಗಳನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಗುಣಾಂಶ ಸಂದಹ್ಯ ಯದಾತ್ಮಮೇತತ್. ಈ ಶರೀರವು ಪ್ರಪಂಚವು ಆಗಿರುವುದೇ ತ್ರಿಗುಣಗಳಿಂದ. ಸ್ವಯಂಚ ಶಾಮ್ಯತಿ ಅಸಮಿತ್ ಯದಾಗ್ನಿ. ಏನು ಉದಾಹರಣೆ ಕೊಟ್ಟಿದ್ದಾರೆ? ಸಮಿತ್ ಹಾಕದೇ ಇದ್ದರೆ, ಸೌದೆ ಹಾಕದೇ ಇದ್ದರೆ ಅಗ್ನಿ ಹಾಗೆ ತಾನೇ ಶಾಂತವಾಗ್ತದೆಯೋ? ತ್ರಿಗುಣದ್ರವ್ಯಗಳಿಗೆ ಆಶೆ ಎನ್ನುವ ಸಮಿತನ್ನು ತುಪ್ಪವನ್ನು ಹಾಕದೇ ಇದ್ದರೆ ಅದೇನು ಶಾಂತವಾಗ್ತದೆ? ಆವಾಗ ಶರೀರ ಏನಾಗುತ್ತೆ? ಇಟ್ ಬಿಕಮ್ಸ್ ಅ ಪ್ಯೂರ್ ವೆಹಿಕಲ್ ಲೀಡಿಂಗ್ ಯು ಟು ಗಾಡ್. ಇಂಥ ವಿಷಯವನ್ನು ಊಟ ಮಾಡೋ ಹೊತ್ತಲ್ಲಿ, ನಿದ್ದೆ ಹೊತ್ತಲ್ಲಿ ಹೇಳ್ತಾ ಇದ್ದಾನಲ್ಲ ನಾನು. ನನಗೆ ಬುದ್ಧಿ ಇದೆಯೇ? ಬೆಳಗ್ಗೆ ಹೇಳಬೇಕಾಗಿತ್ತು ಇದನ್ನು. ನಿಮಗೆ ಅರ್ಥ ಆಗ್ತಾ ಇದೆಯಾ ಹೇಳೋದು? ಇನ್ನೊಂದ್ಸಲ ಹೇಳಿ ನೋಡ್ತೀನಿ ನೋಡಿ ಇಂಗ್ಲೀಷಲ್ಲಿ. You must live in the body, but you must not live for the body. You must overcome the body and reduce the body to a mere vehicle leading you to God. You must not allow it to develop its own idiosyncrasies. You must not allow it to develop the habit of overcoming you, overtaking you, overshadowing you. ಈ ಶರೀರ ಏನು ಮಾಡುತ್ತೆ? ಭೂತ ಪ್ರೇತದಂತ ನಮ್ಮ ಮೇಲೆ ಹೆಡೆಯನ್ನಾಡಿಸ್ತಾ ಇದನ್ನು ಮಾಡು ಅದನ್ನು ಮಾಡು, ಈ ಟೆಂಪ್ಟೇಷನ್ ಹೇಳ್ತೇವಲ್ಲ, ಪ್ರಚೋದನೆ ಮಾಡ್ತಾ ಇರುತ್ತಲ್ಲ, ಅದು ಪ್ರಚೋದನೆ ಮಾಡದೇ ಇರೋ ಸ್ಥಿತಿಗೆ ಸುಮ್ಮನೆ ಬಿದ್ದುಕೊಂಡಿರಬೇಕಾದ್ರೆ ತ್ರಿಗುಣದ್ರವ್ಯಗಳನ್ನು ಬೆಳೆಸ್ತಕ್ಕಂಥ ಕೆಟ್ಟ ವಾಸನೆಗಳು, ಆಶೆಗಳು, ಇವುಗಳನ್ನು ಸುತರಾಮ್ ಹಾಕಬಾರ್ದು ಮನಸ್ಸಿನೊಳಗೆ. ಶರೀರದೊಳಗೆ ಹಾಕೋದೆಲ್ಲ ಮನಸ್ಸಲ್ಲೇ ಹಾಕ್ತೀರಿ, ಹೌದಲ್ವೋ? ತ್ರಿಗುಣದ್ರವ್ಯ ಅನ್ನೋದು ಎಲ್ಲಿದೆ? ಕೈಯಲ್ಲೇ, ಕಾಲಲ್ಲೇ, ಬೆರಳಲ್ಲೇ, ಮೂಗಲ್ಲೇ, ಕಣ್ಣಲ್ಲೇ, ಇಲ್ಲ, ಮನಸ್ಸಲ್ಲಿದೆ. ಆ ಮನಸ್ಸಿನಲ್ಲಿ ಇದನ್ನು ಬೆರೆಸದೆ ಹೋದರೆ ಮನಸ್ಸು ಏನಾಗುತ್ತೆ? ಹೇಳಿದಂತೆ ಕೇಳುವಂಥ ಒಂದು ಪುಟ್ಟ ದೋಣಿ ಅಡಗುತ್ತೆ. ಅಂತ ಬಿರುಗಾಳಿಯಲ್ಲಿಯೂ ವಿಚಲಿತವಾಗದೇ ಇರುವಂತೆ. ಗುಣಾಂಶ ಸಂದಹ್ಯ ಯದಾತ್ಮಮೇತತ್ ಸ್ವಯಂಚ ಶಾಮ್ಯತಿ ಅಸಮಿತಿ ಯಥಾಗ್ನಿ. ಅದನ್ನೇ ಇಲ್ಲಿ ವಿಶಾರದ ಬುದ್ಧಿ ಅಂತ ಭಗವಂತ ಮತ್ತೊಂದು ರೀತಿಯಲ್ಲಿ ಹೇಳಿ ಈ ಯದು ಮಹಾರಾಜರ ಸಂವಾದದಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ ಇವನು ಬ್ರಾಹ್ಮಣನಿಗೆ. ನೀವು ಎಲ್ಲ ಕಡೆ ಸುತ್ತಾಡೋರು ಅವಧೂತರೇ. ನ ತಪ್ಯಸೇಗ್ನಿನ ಮುಕ್ತ ಗಂಗಾಂಬಸ್ತ ಇವ ದ್ವೀಪ. ಗಂಗಾ ನೀರಿನಲ್ಲಿ ಸ್ನಾನ ಮಾಡುವ ಆನೆಗೆ ವಿಚಲನ ಉಂಟಾಗುತ್ತೆ. ಸಣ್ಣ ಕೆರೆ, ಕೊಳ, ಕುಂಟೆಯಲ್ಲಿ ಸ್ನಾನ ಮಾಡುವ ಆನೆಗೂ ಗಂಗೆಯಲ್ಲಿ ಸ್ನಾನ ಮಾಡುವ ಆನೆಗೂ, ದ್ವೀಪ ಅಂದ್ರೆ ಆನೆ ಅಂತ ಒಂದು ಅರ್ಥ, ಅಥವಾ ದ್ವೀಪ ಅಂತ ಅಲ್ಲಿ ಪಾಠ ತಪ್ಪಲ್ಲ, ಅದು ದ್ವೀಪವೇ ಇದೆ, ಆನೆಯೇ ಅದು. ಗಂಗೆ ಅಲ್ಲಿ ಭಾಷಾಂತರ ಏನು ಕೊಟ್ಟಿದ್ದಾರೆ ನೋಡಿ ಆ ಶ್ಲೋಕದಲ್ಲಿ. ಶ್ಲೋಕ ನಂಬರ್ 29, 7ನೇ ಅಧ್ಯಾಯ. ಗಂಗೆಯಲ್ಲಿ ಸ್ನಾನ ಮಾಡುವ ಆನೆ ಹೇಗೆ ವಿಚಲನವನ್ನು ಹೊಂದುವುದಿಲ್ಲವೋ, ನ ತಪ್ಯಸೆ ಅಗ್ನಿನ ಮುಕ್ತ. ಆದ್ದರಿಂದ ಮನುಷ್ಯನಲ್ಲಿ ಈ ಅಗ್ನಿಗಳು ಯಾವುದು? ಕಾಮನೆಗಳು, ವಾಸನೆಗಳು, ಬೇಕು ಬೇಕು ಅನ್ನೋ ಬಯಕೆಗಳು ಅಗ್ನಿಯಂತೆ ಇದ್ದರೂ ಗಂಗೆಯಲ್ಲಿ ಮುಳುಗಿದ ಆನೆ ಹೇಗೆ ವಿಚರಿಸುವುದಿಲ್ಲವೋ ಅದೇ ರೀತಿಯಲ್ಲಿ ವಿಚರಿಸ್ತಕ್ಕಂಥ ಈ ಅವಧೂತರೇನಿದ್ದಾರೆ ಅವರಿಗೆ ಹೋಲಿಕೆ ಅದು. ಅವಧೂತರಿಗೆ ಹೋಲಿಕೆ. ನೀವು ಲೋಕವನ್ನು ಗೆದ್ದಿದ್ದೀರಿ, ನಿಮ್ಮ ಹಾಗೆ ನಾವು ಲೋಕ ಗೆಲ್ಲುವುದು ಹೇಗೆ?
ನಿಮ್ಗೆ ಯಾರು ಮೇಷ್ಟ್ರು? ಅವಧೂತರೇ. ನೀವು ಮಂತ್ರ ದೀಕ್ಷೆ ಕೊಟ್ಟವ್ರು ಯಾರು? ನೀವು ಪಾಠ ಹೇಳ್ಕೊಟ್ಟವ್ರು ಯಾರು? ಅದಕ್ಕೆ ಅವಧೂತರು ಹೇಳಿದ್ರು, ನನಗೆ ಒಬ್ಬರಲ್ಲಪ್ಪ 24 ಗುರುಗಳು, ಎಲ್ಲರಲ್ಲಿ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೇನೆ ನಾನು ಅಂತ ಹೇಳಿ. ಉದ್ಧವ ಗೀತಾ ಸಾರ ಬ್ರಾಹ್ಮಣ ಉವಾಚ ಸಂತಿ ಮೇ ಗುರವೋ ರಾಜನ್ನಿ ಬಹವೋ ಬುದ್ಧ್ಯುಪಸ್ಥಿತಾ. ಒಬ್ಬರಲ್ಲ, ಅನೇಕರು ಗುರುಗಳು. ಯಥೋ ಬುದ್ಧಿಮುಪಾದಾಯ ಮುಕ್ತೋ ಅಟಾಮೀಹ ತಚ್ಛೃಣು. ಆ ಗುರುಗಳು ಹೇಳಿಕೊಟ್ಟ ಬುದ್ಧಿಯನ್ನು ನಾನು ಭದ್ರವಾಗಿಟ್ಕೊಂಡು ಅಟಾಮಿ ಸುತ್ತಾ ಇದ್ದೇನೆ ಜಗತ್ತಿನಲ್ಲಿ. ಇಲ್ಲೂ ಒಂದು ಪ್ರಶ್ನೆ, ಒಬ್ಬನಿಗೆ ಒಬ್ಬರು ಗುರು ಇದ್ರ ವಾಸಿಯೋ, ಅನೇಕರು ಗುರು ಇದ್ರ ವಾಸಿಯೋ? ಎಲ್ಲ ತಿಳಿದಿರೋ ಒಬ್ಬರಿದ್ರೆ ಸಾಕು. ಎಲ್ಲವನ್ನು ತಿಳಿದಿರೋಂಥವ್ರು ಒಬ್ಬ ಗುರು ಸಾಕು, ಸಮರ್ಥರಾಗಿರೋರು. ಮತ್ತು 24 ಯಾಕೆ ಅಲ್ಲಿ? ಒಬ್ಬೊಬ್ಬರಿಂದ ಒಂದು ಅಂಶ ತಿಳ್ಕೊಬೋದು. ಮನಸ್ಸು ನಾನಾ ರೀತಿ ಇದೆ, ಮತ್ತು ಚಂಚಲ ಇದೆ, ಮತ್ತು ಇಂದ್ರಿಯಗಳಿದೆ, ಮನಸ್ಸು ವಾಸನೆ ಎಲ್ಲಕ್ಕೂ ಬೇರೆ ಬೇರೆ ಇದೆ. ನನ್ನ ಪ್ರಶ್ನೆಗೆ ನೇರ ಉತ್ತರ ಬರ್ತಾ ಇಲ್ಲ. ನೀವು ಹೇಳಿದ ಸರಿ, ಕ್ಲಿಂಚಿಂಗ್ ಆನ್ಸರ್ ಕೇಳ್ತಾ ಇದ್ದೇನೆ ನಾನು. ಗುರುಗಳು ಒಬ್ಬರೇ ಇರ್ತಾರೆ, ನೋಡಿದ ವಸ್ತುಗಳಲ್ಲಿ ಆಗಲಿ ಸಂಪರ್ಕ ಬರುವಲ್ಲಿ ಗುರುತ್ವವನ್ನು ಕಾಣಬೇಕು. ಗುರುಗಳಿಗೆ ಒಬ್ಬರಿಂದ ಏನು ಕಾಣ್ತಾ ಆವಾಗ ಗುರು ಏಕತ್ವ, ಗುರು ಬಹುತ್ವ. ಅದು ಗುರು ಹೇಳಿದ ವಿಷಯಗಳನ್ನು ಇನ್ನೊಬ್ಬರು ನೋಡ್ಬೋದು. ಗುರು ಒಬ್ಬನೇನೆ. ಯಾರವನು? ಸದ್ಗುರು ಅಂದ್ರೆ ಯಾರು? ಶ್ರೀಮನ್ನಾರಾಯಣ. ಆದಿಗುರು ಅವನೇ. ಅವನನ್ನೇ ಎಲ್ಲ ಕಡೆ ನೋಡಿದರೆ ನಿಮಗೆ ಬೇಕಾದ ವಿಷಯಗಳನ್ನು ತನ್ನ ವೈಭವ ವಿಭೂತಿ ರೂಪದಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಅಂಶವನ್ನು ಕಲಿಸ್ತಾನೆ. ಹಾಗಿದ್ರೆ ನಮ್ಮ ಪರಂಪರೆಗಳಲ್ಲಿ ಗುರುಗಳು ಅಂತೂ ಬರ್ತಾರಲ್ಲ, ಇವರೆಲ್ಲ ಯಾರು? ಇವರೆಲ್ಲರೂ ಭಗವಂತನ ವಿಭೂತಿ ಪುರುಷರೇ. ಹೀಗೆ ನೋಡಿದ್ರೆ ನಿಮ್ಮ ಸಂಪ್ರದಾಯ, ನಮ್ಮ ಸಂಪ್ರದಾಯ, ಅವರ ಸಂಪ್ರದಾಯ, ಇದು ಭೇದ ಅಳೆಯುತ್ತದೆ. ಇಂಥ ಭೇದಗಳೆಲ್ಲ ಹೋಗಬೇಕು. ನಮಗೆ ಒಳ್ಳೆಯ ವಿಷಯವನ್ನು ಯಾರು ಹೇಳಿದರೂ ಕೇಳಬೇಕು, ತಿಳ್ಕೊಳ್ಬೇಕು. ಆ ಬುದ್ಧಿ ಬರಬೇಕಾದ್ರೆ ಅವಧೂತ ಗೀತೆಯನ್ನು ಓದಬೇಕು. ಅದಕ್ಕೆ ಅವ್ರು ಹೇಳಿದರು, ಸಂತಿ ಮೇ ಗುರವೋ ರಾಜನ್ ಬಹವಃ. ನನಗೆ ಅನೇಕ ಗುರುಗಳುಂಟು. ಯಾವ್ಯಾವುದು? ಪೃಥಿವೀ ವಾಯು ಆಕಾಶಂ ಆಪೋ ಅಗ್ನಿ ಚಂದ್ರಮ ರವಿ ಕಪೋತಃ ಚಕರಃ ಸಿಂಧು ಪತಂಗ ಮಧುಕೃತೆ ಗಜ ಮಧುಃ ಹರಿಣ ಮೀನಃ ಪಿಂಗಳ ಕುರರಃ ಅರ್ಭಕಃ ಕುಮಾರಿ ಶತಕೃತೆ ಸರ್ಪಃ ಊರ್ಣನಾಭಿ ಸುಪೇಶಕೃತೆ ಏತೆ ಮೇ ಗುರವೋ ರಾಜನ್ನೇ 24 ಆಶ್ರಿತಾಃ. 24 ಗುರುಗಳು ಅಂತ ಒಂದೊಂದನ್ನು ವಿವರಿಸ್ತಾರೆ. ನಾ ಸಂಗ್ರಹ ಮಾಡ್ತೇನೆ. ಈ ಸಂಗ್ರಹ ಮಾಡುವುದಕ್ಕೆ ಇದು ಮಂಚು ಸಮಯವು ಇಲ್ವೇ? ಒಳ್ಳೆ ಸಮಯ ಇದು. ಜಲ್ದಿ ಸಂಗ್ರಹ ಮಾಡೋಕೆ ಆಗೋದಿಲ್ಲ. ಅದನ್ನು ಮೊದಲೇ ಹೇಳಿಬಿಟ್ಟಿದೆ. ವಿಶಾರದಿ ಬುದ್ಧಿ. ನಿಮಗದು ಅರ್ಥವಾಯಿತು ಅಂತ ಹೇಳಿ ನನಗೆ ಅನಿಸೋದಿಲ್ಲ. ಅರ್ಥವಾಯ್ತು? ವಿಶಾರದಿ ಬುದ್ಧಿ, ವ್ಯವಸಾಯಾತ್ಮಕ ಬುದ್ಧಿ. ಅರವಿಂದರು ಏನು ಮಾಡೋಕ್ಕಾಗೋದಿಲ್ಲ. ಅದು ಅಷ್ಟಕ್ಕೆ ಅದೊಂದು ಗುರುವೇ. ಆಕಾಶ ಒಂದು ಗುರುವೇ. ಏನಾಯ್ತು? ಅರವಿಂದರು ವ್ಯವಸಾಯಾತ್ಮಕ ಬುದ್ಧಿಗೆ ಏನು ಭಾಷಾಂತರ ಕೊಟ್ಟಿದ್ದಾರೆ. ಭಾಷಾಂತರದಲ್ಲಿ ಕಿಂಚಿತ್ ಬೆಳಕು ಉಂಟಾಗುತ್ತೆ. ಯೂನಿಫೈಡ್ ಇಂಟೆಲಿಜೆನ್ಸ್ ನೆನಪಿಟ್ಟಿದ್ದಾರೆ ನೋಡಿ. ಅದು ಮನುಷ್ಯನಿಗೆ ಬುದ್ಧಿ ಏನಿದೆಯಲ್ಲ, ಇಂಟೆಲಿಜೆನ್ಸ್, ಯೂನಿಫೈಡ್ ಇಂಟೆಲಿಜೆನ್ಸ್. ಕಾಲಿನಿಂದ ತಲೆಯವರೆಗೆ ಇರ್ತಕ್ಕಂಥ ನಮಗೆ ಸೆನ್ಸರಿ ಆರ್ಗನ್ಸ್, ಯಾವುದೇ ರೀತಿ ತಿಳುವಳಿಕೆ ಬರೋಕ್ಕೆ ಚರ್ಮನೂ ಹೊಂದಿರುತ್ತೆ. ಕಾಲ ಮೇಲೆ, ಉಗುರಿನ ಮೇಲೆ, ಕೂದಲ ಮೇಲೆ ಏನಾದ್ರು ಹರಿದ್ರೆ ಅದರಿಂದ ಮೆಸೇಜ್ ಹೋಗ್ತದೆ, ತಿಳಿತದಲ್ಲ. ಇಂಟೆಲಿಜೆನ್ಸ್ ಗ್ಯಾದರ್ಡ್ ಫ್ರಮ್ ಎವ್ರಿ ಸೋರ್ಸ್, ಫ್ರಮ್ ಎವ್ರಿ ಡೋರ್, ಮಸ್ಟ್ ಬಿ ಟೋಟಲಿ ಇಂಟಿಗ್ರೇಟೆಡ್. ಅದಕ್ಕೆ ಅವರು ವ್ಯವಸಾಯಾತ್ಮಕ ಬುದ್ಧಿ ಅಂತಾರೆ. ಅದು ಕರ್ಮಯೋಗಕ್ಕೆ ಉಪಯೋಗವಾದರೆ ಮಾಡ್ತಾ ಇರೋ ಕೆಲಸಕ್ಕೆ ವಿಚಾರವಿಲ್ಲದ ನಿಷ್ಠೆಯಿಂದ ಮಾಡುವಂಥ ಬುದ್ಧಿ ಉಂಟಾಗಬೇಕು. ಕರ್ಮಯೋಗಕ್ಕೆ ಬೇಕಾದದು ವೈಶಾರದಿ ಬುದ್ಧಿ ಅಂದರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಅಡ್ವಾನ್ಸ್. ಇದು ಯೂನಿಫೈಡ್ ಇಂಟೆಲಿಜೆನ್ಸ್ ಟುವರ್ಡ್ಸ್ ಭಕ್ತಿ. ಈಗ ಅರ್ಥ ಆಯ್ತಾ ನೋಡಿ. ಇದು ಭಕ್ತಿಯೋಗಕ್ಕೆ ಏನೇನು ಉಪಯೋಗ ಬರುತ್ತೆ ಅದನ್ನೆಲ್ಲ ಒಗ್ಗೂಡಿಸುವಂಥ ಬುದ್ಧಿ. ರೈಲಲ್ಲಿ ಬರ್ತಾ ಇದ್ರೆ ಒಂದು ದಿವಸ ಏನು ಊಟ ಸಿಕ್ಕಲಿಲ್ಲ, ಅದು ಭಕ್ತಿ ಕಾರಣವಾಗಬೇಕು. ಆಗತ್ಯ? ವೈಶಾರದಿ ಬುದ್ಧಿ ಇದ್ದರೆ ಅಲ್ಲ, ಏನು ಸಿಕ್ಕಲಿಲ್ಲ ಅಂತೀರಿ, 2 ಹೊತ್ತು, 2 ನಿಮಿಷ, 3 ನಿಮಿಷ, 4 ನಿಮಿಷ, ಆಮೇಲೆ ಏನಾಗುತ್ತೆ, ಆಹಾರ ಬೀಳದೆ ಇದ್ದರೆ
ಇಂದ್ರಿಯಗಳು ಪ್ರಸನ್ನವಾಗುತ್ತಾದ್ದರಿಂದ ಓಹೋ ಇದು ಉಪವಾಸದ ಬೆಲೆ ಇದು ಅಂತ ಕಾಣುತ್ತೆ ಅಂತ ಅರ್ಥವಾಯಿತು. ಆಹಾರ ಸಿಕ್ಕದೆ ಇದ್ದದ್ದು ಒಂದು ಗುರುವಾಯಿತು. ಪ್ರತಿಯೊಂದನ್ನು ಇದು ಭಕ್ತಿಯೋಗಕ್ಕೆ ಉಪಯೋಗವಾಯಿತು. ಒಂದು ಒಬ್ಬರು ತೋಟದಲ್ಲಿ ಹೋಗುವವರು ಯಾವ ಹೂವನ್ನು ನೋಡಿದ್ರು ಭಗವಂತನಿಗೆ ಎನ್ನುವಂತೆ ಅನುಭವ ಕುಸುಮಗಳೆಲ್ಲವನ್ನು ಭಗವಂತನ ಧ್ಯಾನಕ್ಕೆ ಉಪಯುಕ್ತ ಅಂತ ಭಾವಿಸ್ತಾ ಹೋದರೆ, ಭಕ್ತಿಗೆ ಉಪಯೋಗ ಅಂತ ಮಾಡ್ತಾ ಹೋದರೆ ಬರ್ತಕ್ಕ ಬುದ್ಧಿ ಏನಿದೆಯಲ್ಲ ಅದಕ್ಕೆ ವೈಶಾರದಿ ಬುದ್ಧಿ. ಇದನ್ನು ಯಾರಿಂದ ಕಲಿಬೇಕು? ಮೊದಲನೇ ಗುರು ನಮಗೆ ಭೂಮಿ ತಾಯಿ. ಒಪ್ಕೊಂಡ್ರ? ಭೂಮಿಯಿಂದ ಕಲಿಬೇಕಾದ ದೊಡ್ಡ ಗುಣ ಯಾವುದು? ಕ್ಷಮಾ ಗುಣ. ನೀವು ಹೇಳಿದ್ದು. ಇನ್ನೇನು ಹೇಳಿದ್ರಿ? ಭಾರ ಹೊತ್ಕೊಳ್ಳು. ಎಷ್ಟು ಭಾರವಿದ್ರೂ ಹೊರತೆ ತಾಳ್ಮೆ. ಇನ್ನೊಂದೇನು? ಭಾಗವತದಲ್ಲಿ ಹೇಳಿರೋದೊಂದು ಬಿಟ್ಟು ಉಳಿದದ್ದೆಲ್ಲ ಹೇಳ್ತಾ ಇದ್ದೀರಿ. ಪರಾರ್ಥ. ಭೂಮಿ ತನಗಾಗಿ ತಾನು ಇಲ್ಲ, ಅದಿರುವುದೇ ತನ್ನ ಮಕ್ಕಳಿಗಾಗಿ. ತನ್ನ ಮಕ್ಕಳಿಗಾಗಿ ಭೂಮಿ ಯಾವ ರೂಪದಲ್ಲಿದೆ? ವಾಸಸ್ಥಾನವೂ ಅದೇ, ಹುಗಿಯುವ ಸ್ಥಾನವೂ ಅದೇ. ಯೋಚನೆ ಮಾಡಿ. ಭೂಮಿಯಲ್ಲೇ ಬದುಕ್ತೇವೆ, ಭೂಮಿಯಲ್ಲೇ ಬೆಳೆಯುತ್ತೇವೆ. ನೀರು ಇರುವುದು ಭೂಮಿಯಲ್ಲಿ, ಮಲಮೂತ್ರ ವಿಸರ್ಜನೆ ಮಾಡುವುದು ಭೂಮಿಯಲ್ಲಿ. ಕ್ಷಮಯ ಧರಿತ್ರಿ, ಬೇಜಾರು ಮಾಡ್ಕೊಳ್ಳೋದಿಲ್ಲ. ಸತ್ರು ಯಾರೋ ಹೂತರು, ಬಾಪ ಹಡ್ದವನು ನಾನು, ಹಡ್ದವನು ಜಾಗ ಕೊಡ್ತೀನಿ ಬಾ, ನನ್ನ ಹೃದಯದಲ್ಲಿ ಬಾ, ಸೇರಿಸ್ಕೊಳ್ಳುತ್ತೆ. ಅದು ಬದುಕುವುದು, ಭೂಮಿ ಇರುವುದೇ ಇತರರಿಗಾಗಿ, ತನ್ನ ಮಕ್ಕಳಿಗಾಗಿ. ಇದು ಕಿಂಚಿತ್ ನಾವು ತಾಯಿ ಎಂಬ ತತ್ವದಲ್ಲಿ ಕಾಣುತ್ತೆ. ತಾಯಿ ಎಂಬುದನ್ನು ಭೂಮಿ ಅಂತ ಯಾಕೆ ಹೇಳ್ತೇವೆ? ಭೂಮಿಯರ್ ಗುರುತರಂ ಮಾತಾ. ಯಕ್ಷ ಪ್ರಶ್ನೆಯಲ್ಲಿ ಲೋಕದಲ್ಲಿ ಅತ್ಯಂತ ದೊಡ್ಡ ವಸ್ತು ಯಾವುದು, ಭೂಮಿಗಿಂತ ದೊಡ್ಡ ಯಾವುದು ಅಂತ ಕೇಳಿದ ಯಕ್ಷ. ಅವನೆಷ್ಟು ಬುದ್ಧಿವಂತ ನೋಡ್ರಿ ಯಮಧರ್ಮರಾಜ. ಭೂಮಿಯರ್ ಗುರುತರಂ ಮಾತಾ. ಅದಕ್ಕಾಗಿ ಮಾತೃದೇವೋ ಭವ. ಭೂಮಿಯನ್ನು ತಂದೆ ಅನ್ನುವುದೆಲ್ಲ ಯಾವನು? ತಾಯಿ ಅಂತ ಅದಕ್ಕೆ ಹೇಳ್ತಾನೆ ಅಂದರೆ, ಉತ್ತಮ ತಾಯಿಯಲ್ಲಿ ಭೂಮಿಗೆ ಎಲ್ಲ ಗುಣಗಳು ಇರ್ತವೆ, ಇರಬೇಕು. 5 ಗಂಟೆ ತನಕ ಮಗ ಬರಲೇ ಇಲ್ಲ. ಬೆಳಗ್ಗೆಯಿಂದ ಟಿಫನ್ ತೊಗೊಂಡು ಹೋಗೋ ಅಂದ್ರೆ ಇಲ್ಲಿ ಲೇಟಾಗಿ ಹೋಯ್ತು ಬಸ್ಗೆ, ಟಿಫನ್ ಬಾಕ್ಸು ಬೇಡ ಅಂತ ಹೋಗ್ಬಿಟ್ಟ. ತಾಯಿ ಸಾಯಂಕಾಲ ಅವನ ಮಗ ಬರೋ ತನಕ ಊಟ ಮಾಡ್ತಾಳೆ ನೋಡಿ. ಉತ್ತರ ಬರಲಿಲ್ಲ, ನೀವೆಲ್ಲ ಮಾಡ್ತೀರಿ ಅಂತ ಅರ್ಥ. ಅದು ಅವಳ ತಾಯಿ ಅಲ್ಲ. ಈ ಲೋಕ ಬದುಕಬೇಕಾದ್ರೆ ಸ್ತ್ರೀಯರು ಮೊದಲು ತಾಯಂದಿರ ಲಕ್ಷಣವನ್ನು ಚೆನ್ನಾಗಿ ಪಡ್ಕೊಳ್ಬೇಕು. ನೀವೆಲ್ಲ ಪಡೆದಿದ್ದೀರಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಉತ್ತರ ಕೊಡದೇ ಇದ್ದರಿಂದ ನಾನೇನೋ ಹೇಳ್ಬಿಟ್ಟೆ ಅಂತ ಬೇಸರ ಮಾಡ್ಕೋಬೇಡಿ. ನಿದ್ದೆ ತಪ್ಪಿಸೋದಕ್ಕೆ ಮಧ್ಯೆ ಒಂದೊಂದು ಪಟಾಕಿ ಹಾರಿಸ್ತಾ ಇರ್ತೇನೆ. ಹಾಗೆ ನಮ್ಮ ತಾಯಿ ಹಾಗಿದ್ಲು. ಅನೇಕ ಇಲ್ಲಿ ನಮ್ಮ ಪರಿಚಿತರವ್ರನ್ನೆಲ್ಲ ನೋಡಿದ್ದೇವೆ. ಆ ಗುಣಗಳು ತಾಯಿಯಂದ್ರಲ್ಲಿ ಸಮೃದ್ಧ. ಯಾರು ಹೇಳ್ಕೊಡ್ತಾರೆ ಇದನ್ನ? ನೀವೇ ಎಷ್ಟು ಸತ್ಯ ಹೇಳಿದ್ರ. ಮಗು ಮೋರಿಲಿ ಬಿದ್ದೋಗ್ಬಿಟ್ರೆ ತಾಯಿ ಬಂದು ಅಯ್ಯೋ ಬಿದ್ದೋಗ್ಬಿಡ್ತಾನ ಅಂತ ಎತ್ಕೊಂಡು ಗಲೀಜ್ ಏನು ನೋಡ ಎತ್ಕೊಂಡು ಬಾಚ್ಕೊಂಡು ತಪ್ಕೊಂಡು ರೇಷ್ಮೆ ಸೀರೆ ಹುಟ್ಟಿದ್ರು 10,000 ರೂಪಾಯಿ ನೀವು ಆ ಸೀರೆಗೆ ಬೆಲೆ ಕೊಟ್ಟು ನೆನ್ನೆ ತಗೊಟ್ಟು ಇವತ್ತು ಮಹಾಲಕ್ಷ್ಮಿ ಹಬ್ಬ ಇದ್ರು. ಮಗು ಚರಂಡಿಯಲ್ಲಿ ಬಿದ್ದರೆ ತಾಯಿ ವಿದ್ಯಾರ್ಥಿ ಕೇಳ್ತಾಳೆ ಪರಾರ್ಥ. ಶಿ ಲಿವ್ಸ್ ಫಾರ್ ದಿ ಚೈಲ್ಡ್. ಆದ್ರಿಂದ ಭೂಮಿ ನಮಗೆ ಮೊದಲನೇ ತಾಯಿ. ಅವರೇನು ಬೇರೆ ವ್ಯಾಖ್ಯಾನ ಮಾಡಿದ್ರು ಅಲ್ಲಿ. ಶ್ರೀ ವಚನಭೂಷಣದ ಉದಾಹರಣೆ ನೋಡಿ. ನಾಮದ ಬಲ. ಪಿಳ್ಳಿ ಲೋಕಾಚಾರ್ಯರು ಇದು ನನಗೆ ಒಂದೊಂದು ಪಾಯಿಂಟ್ ಹೇಳುವಾಗ ಇಷ್ಟಿಷ್ಟು ವಿಷಯ ಇರ್ತದೆ. ಎತ್ತಿದ್ರೆ ಅರ್ಧ ಗಂಟೆ 3/4 ಗಂಟೆ ಹೋಗುತ್ತಲ್ಲ ಅನ್ನೋ ಬೈಗೆ ಕಂಡೆನ್ಸ್ ಮಾಡುವುದ್ರಲ್ಲಿ ಭಾರಿ ದಂಡ. ನಾನು ಕಂಡೆನ್ಸ್ ಮಾಡೋಕ್ಕಾಗ್ತಿಲ್ಲ ನನಗೆ. ಸರ್ವಸ್ವಾಮಿಯಾದ ಭಗವಂತನನ್ನು ತಾಯಿಗೆ ಹೋಲಿಸ್ತಾರೆ ಆಚಾರ್ಯರು. ಅವ್ರು ಕೊಡೋ ಉದಾಹರಣೆ ಯಾವುದು ಅಂದರೆ, ಚೆನ್ನಾಗಿ ಶೃಂಗಾರ ಮಾಡಿಕೊಂಡಿದೆ ಒಂದು ಮಗು, ಆಟ ಆಡ್ತಿದೆ. ದೊಡ್ಡ ಕಾಂಪೌಂಡು, ಹಳ್ಳಿ ಕಾಂಪೌಂಡ್ ಏನು ಬಂತು, ಹಳ್ಳಿ ಮನೆ ಅದು. ನೆಲಭಾವಿ ಅಂತ ಇರುತ್ತೆ, ಕೇಳಿದ್ದೀರಾ? ನೆಲಭಾವಿ ಅಂದ್ರೆ ಹಾಗೆ ಗೋಡಿಯೇ ಇಲ್ಲ. ಹೊಸದಾಗಿ ಬಂದವ್ರು ನೋಡಿದ್ರೆ ಇದೊಂದು ಕೆರೆಯೋ ಸಣ್ಣ ಕುಂಟಿಯೋ ಏನೋ ಇದೆ ಅಂತ ತಿಳ್ಕೊಂಡಿರ್ತಾರೆ. ಅದರ ಆಳ ಗೊತ್ತಿರೋದಿಲ್ಲ. ತಾಯಿ ಹೇಳ್ತಾಳೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ,
ಚೆನ್ನಾಗಿ ಶೃಂಗಾರ ಮಾಡಿದ್ದೀನಿ ಮಗು. ಬರೋರು ಹೋಗೋರೆಲ್ಲ ಬರ್ತಾರಮ್ಮ, ಸ್ವಲ್ಪ ಒಳಗಡೆ ಬಂದು ನಿಂತು ಕರಿಬೇಕು, ಬಾಗಿಲಲ್ಲಿ ನಿಂತಿರು. ಈ ಮಗು ಸುಮ್ಮನೆ ನಿಂತ್ಕೊಳ್ಳೋಕೆ ಬೇಜಾರು, ಕೈಯಲ್ಲೊಂದು ಚೆಂಡು ಹಿಡ್ಕೊಂಡಿರುತ್ತೆ, ಅದು ಪುಟ 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 ಅಂದ ಮೇಲಕ್ಕೆ ಹೊಡಿತಾ 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 ಆ ಚೆಂಡು ಬುದ್ಧಿ ಇಲ್ಲದೆ ಇದ್ದದ್ದು, ಮಗುವಿಗೆ ಬುದ್ಧಿ ಇಲ್ಲ, ಚೆಂಡಿಗೆಲ್ಲ ಬುದ್ಧಿ, ಅದು ಹೋಗಿ ಬಿತ್ತು ಅದರಲ್ಲಿ. ಎಲ್ಲಿ ಇವಳು ಹೋಗಿ ಎಲ್ಲಿ ಪಾಪ ಲಂಕಾಲ ಮುದ್ರಕೊಂಡಮ್ಮ ಬೈತಾಳೆ ಅಂತ ಆ ನೀರನ್ನು ಹೀಗಂತ ಅಂತ ಆ ಚೆಂಡನ್ನು ಬಾ 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 ಅಂತ ಕರಿತಾ ಇದ್ರೆ ಸ್ವಲ್ಪ ಸ್ವಲ್ಪ ಹತ್ರ ಬರ್ತಾ ಇನ್ನೇನು ಬಂತು ಅನ್ನೋ ಅಷ್ಟರಲ್ಲಿ ವಾಪಸ್ ಹೋಗಲಾಗಿ ಅಯ್ಯೋ ಹೋಗ್ಬಿಡ್ತಲ್ಲ ಅಂತ ಒಂದಡಿ ಮುಂದಕ್ಕೆ ಇಡುವಷ್ಟರಲ್ಲಿ ಜಾರಿ ಕೆಳಗೆ ಬಿತ್ತು. ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಆರತಿಗೆ. ಆ ತಾಯಿಗೆ ಬುದ್ಧಿ ಇದ್ರೆ ಮಗಳನ್ನು ಹೇಗೆ ಬಿಡ್ತು, ಮಗುವನ್ನು ಹೇಗೆ ಬಿಡ್ತಾ ಇದ್ಲೆ, ಮಗು ಸಾಯಬೇಕು ಅಂತಲೇ ಬಿಟ್ಟಿದ್ದಾಳೆ ಅಂತ ಆರೋಪ ಮಾಡುವಂತೆ. ಆಗ ಅಯ್ಯೋ ನನ್ನ ಮಗು ಬಾವಿಗೆ ಬಿತ್ತೆ ಅಂತ ಬೆಲೆ ಬಾಳುವ ಸೀರೆ ಉಟ್ಕೊಂಡಿದ್ರು. ತಾಯಿ ಓಡಿ ಬಂದು ನಮ್ಮ ಮಗುವನ್ನು ಎತ್ತುವಂತೆ. ಸಂಸಾರವೆಂಬ ಬಾವಿಯಲ್ಲಿ ಗಂಡ ಹೆಂಡತಿ ಮಕ್ಕಳು ಎಂಬ ಚೆಂಡನ್ನು ಇಟ್ಟುಕೊಂಡು ಆಟ ಆಡ್ತಾ 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 ಅವರ ಮಹಾಲಕ್ಷ್ಮಿ ಹಬ್ಬದಲ್ಲಿ ಬಿದ್ದ ಮಕ್ಕಳನ್ನು ಸರ್ವಸ್ವಾಮಿಯಾದ ಭಗವಂತ ಅವತಾರ ರೂಪದಲ್ಲಿ ಬಂದು ತನ್ನ ಫಲತ್ವವನ್ನು ಮರೆತ ಮೇಲೆ ಕೆತ್ತತಾನೆ ಎನ್ನುವುದು ಈ ಅವತಾರ ತತ್ವಕ್ಕೆ ಪಿಳ್ಳಿಲೋಕಾಚಾರ್ಯರು ಕೊಟ್ಟ ಉದಾಹರಣೆ. ಅದಾದ ಮೇಲೆ ಹೇಳ್ತಾರೆ ಮುಂದಿನ ಭಾಗ ನೋಡಿ ಹೇಗಿದೆ, ಇದೆಲ್ಲ ಅಣ್ಣಂಗರಾಚಾರ್ಯ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ನೋಡಬೇಕು. ಈ ಮಗು 2-3 ವರ್ಷದ ಮಗು ಬಾವಿಯಲ್ಲಿ ಬಿದ್ದು ತಾಯಿ ಕೆಳಗೆತ್ತಿ ಅದೆಲ್ಲ ಆಗಿ ಎಷ್ಟೋ ಆಯಿತು. ಅವಳಿಗೆ 50 ವರ್ಷ ಆಯಿತು. ಯಾರಿಗೆ? ಮಗುವಿಗೆ. ತಾಯಿ 90 ವರ್ಷ ಮುದುಕಿಯಾಗಿದ್ದಾಳೆ, ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇನ್ನೊಂದು ಮಹಾಲಕ್ಷ್ಮಿ ಹಬ್ಬ ಬಂತು. ಆವತ್ತು ಬಂದಿದ್ದವರೆಲ್ಲ ಬಂದರು. ಬಂದವರು ತಾಯಿಯನ್ನು ಕೇಳ್ತಾರೆ, ಇವಳೇ ಅಲ್ವೇನಮ್ಮ ಬಾವಿಯಲ್ಲಿ ಬಿದ್ದಿದ್ದು? ಹೇಳಿದ್ರು ತಾಯಿ ಕಣ್ಣಿಲ್ಲದ ಕುರುಡಿಯಾಗಿದ್ದರು. ಅಯ್ಯೋ ಅದೇನು ಹೇಳ್ತೀರಿ, ಅವತ್ತು ನಾನು ಎಷ್ಟು ಒದ್ದಾಡಿದ್ದೇನೆ ನೆನೆಸ್ಕೊಂಡು ಕಣ್ಣೀರಿಡುವಂತೆ, ಸಕಾಲದಲ್ಲಿ ದ್ರೌಪದಿಯನ್ನು ನಾನು ಕಾಪಾಡಲಿಲ್ಲವಲ್ಲ ಅಂತ ಅವತಾರದ ಉದ್ದಕ್ಕೂ ನೆನೆಸಿದನಂತೆ ಭಗವಂತ. ದ್ರೌಪದಿಗೆ ರಕ್ಷಣೆ ಮಾಡಿ ಆಯಿತು, ವಸ್ತ್ರ ಕೊಟ್ಟಿದ್ದಾಯಿತು, ಮಹಾಭಾರತ ಯುದ್ಧ ಎಲ್ಲ ಆಯಿತು, ಧರ್ಮರಾಜನ ಪಟ್ಟಾಭಿಷೇಕ ಆಯಿತು. ದ್ರೌಪದಿಯನ್ನು ನೋಡಿದಾಗಲೆಲ್ಲ ಭಗವಂತ ಇವಳೇ ಅಲ್ಲವೇ ಆ ಸ್ಥಿತಿಯಲ್ಲಿದ್ದವಳು, ಇವಳನ್ನಲ್ಲವೇ ನಾ ಕಾಪಾಡ್ತಾ ಇದ್ದಿದ್ದು. ಅವನಿಗೆ ನಾತಿಸ್ವಸ್ಥಮನಾಯಯವು ಭಗವಂತನ ಕಾರುಣ್ಯದಿಂದ ದೂಡಲ್ಪಟ್ಟು ಅವತಾರವನ್ನು ಮಾಡ್ತಾನೆ. ಅವತಾರ ಮಾಡಿದ ಮೇಲೆಯೂ ಉದ್ಧಾರ ಮಾಡಿದ ಭಕ್ತರ ಚರಿತ್ರೆ ಸರ್ವದಾ ಜ್ಞಾಪಕ ಇಟ್ಕೊಂಡು ಪ್ರಹ್ಲಾದನನ್ನು ನೋಡಿದಾಗಲೆಲ್ಲ ಸ್ವಾಮಿ ನರಸಿಂಹನಿಗೆ ಅವನೆಷ್ಟೆಷ್ಟು ಹಿಂಸೆ ಅನುಭವಿಸ್ತಾ ತಂದೆ ಕಡೆಯಿಂದ ಒಂದೊಂದೊಂದು ನೆನೆಸಿ 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 ಪ್ರಹ್ಲಾದನೆದುರಿಗೆ ಕಣ್ಣೀರು ಸುರಿಸ್ತಾನಂತೆ. ಅವನನ್ನು ಮುಂದಿಟ್ಟುಕೊಂಡು ಹೋದರೆ ಲಕ್ಷ್ಮೀ ನರಸಿಂಹನಾಗ್ತಾನೆ. ಆದ್ದರಿಂದ ಭಗವಂತನ ಪ್ರಧಾನ ಗುಣ ಯಾವುದು? ಕಾರುಣ್ಯ. ಅದು ಭೂಮಿಯಲ್ಲಿ ಬರ್ತದೆ. ಯಾಕೆ? ಭಗವಂತನ ಪತ್ನಿ ಉದ್ಧತಾ ಶಿವರಾಹೇಣ ಕೃಷ್ಣೇನ ಶತಬಾಹುನ ಬೇಷ್ ಭೂಮಿರ್ಧೇನುರ್ಧರಣಿ ಲೋಕಧಾರಿಣಿ. ಇಲ್ಲೇ ಭೂಮಿರ್ಭೂಮ್ನಾದ್ಯವರು ಋಣಾಂತರಿಕ್ಷಂ ಮಹಿತ್ವ. ಇದು ಯಜುರ್ವೇದದಲ್ಲಿ 2 ಕಡೆ ಬರುತ್ತೆ ಭೂಸೂಕ್ತ. ಅಥರ್ವ ವೇದದಲ್ಲಿ 63 ಸೂಕ್ತಗಳು. ವೇದ ಸಂಸ್ಕೃತಿ ಪರಿಚಯ 10ನೇ ಸಂಪುಟದಲ್ಲಿ ಭೂಮಿ ಮೇಲೆ ಬರೆದಿದ್ದೇನೆ, ಪುನಃ ಅರ್ಜುನ ಮಾಡ್ತಾ ಇದ್ದಾರೆ. ಅಪ್ಪ 63 ಮಂತ್ರ. ಅದು ಒಂದೊಂದರಲ್ಲಿ ನಾವು ಓದಿದರೆ ಸ್ವರ ಇಲ್ಲದೆ ಇದ್ದರೆ ಬಿಟ್ಟುಬಿಡಿ. ಅಥರ್ವವೇದ ಸ್ವರ ನಿಮಗೆ ಬಗೆಹರಿದೆ ಇದ್ದರೆ 63 ಪ್ಲಸ್ ಅರ್ಥಗಳನ್ನು ಕೊಟ್ಟು ಒಂದು ಸಣ್ಣ ಪುಸ್ತಕ ಮಾಡಬೇಕು. ಮಾಡಿ ಹಂಚಿದರೆ ನೀವು ಅದು ಸುಮ್ಮನೆ ನಿತ್ಯ ಪಡಿಸಿದರೆ ಆ ಭೂತಾಯಿ ನಿಮಗೇನು ಉಪಕಾರ ಮಾಡಿದ್ದಾಳೆ. 1-2 ಮಂತ್ರದಲ್ಲಿ ತಾಯಿ ನಿನ್ನ ಉಡಿ ಯಾವತ್ತೂ ಖಾಲಿ ಆಗದೆ ಇರಲಿ. ಮಕ್ಕಳು ಮಾಡುವ ಪ್ರಾರ್ಥನೆ. ಈಗ ಮಾತಿಗೆ ಅರ್ಥ ಏನು ಮಾಡ್ತೀರಾ? ಅಪಾರ್ಥ ಮಾಡ್ತೀರಾ? ನಿನ್ನ ಉಡಿ ಬರಿದಾಗದೇ ಇರಲಿ ಅಂತ ಏನರ್ಥ? ಸುಜಲಾಂ ಸುಫಲಾಂ ಮಾತರಂ ಮಲಯಜ ಶೀತಲಾಂ. ನೋಡಿ ಬಂಕಿಂಚಂದ್ರರು ಆ ಹಾಡಿನ ತುಂಬ ಭೂಸೂಕ್ತದ ಅರ್ಥವನ್ನೇ ತುಂಬಿ ಬರೆದಿದ್ದಾರೆ. ಒಂದೇ ಮಾತರಂ ಹೇಳಿದ್ರಲ್ಲ, ಒಂದೇ ಮಾತರಮ್ಮನ್ನು ಒಪ್ಪಿಕೊಳ್ಳದೆ ಇರೋರು ಎಂಥವ್ರಿ? ಒಂದೇ ಮಾತರಂ ಒಪ್ಕೊಳ್ಳದೆ ಇದ್ದವರು ಭೂಮಿಯನ್ನು ಮರಳಗಾಡುವ ಸ್ಮಶಾನ ಅಂತ ನೋಡಿದವರು ಅರೇಬಿಯಾದವರು. ಅವ್ರಿಗೆ ಭೂಮಿಯಲ್ಲಿ ಏನ್ರಿ ಪವಿತ್ರ ಭಾವನೆ ಬರುತ್ತೆ? ಉತ್ತರ ಧ್ರುವದಲ್ಲಿದ್ದವರಿಗೆ ನೀರನ್ನು ಕಂಡ್ರೆ ಹೇಗೆ ಮೃತ್ಯು ಅದು ಹಿಮಗಡ್ಡೆ ರೂಪದಲ್ಲಿ ಮೃತ್ಯು ಅಂತ ಕಾಣಿಸ್ತದೆಯೋ, ಭೂಮಿ ಎಂಬುದು ಅರಬ್ಬಿ ದೇಶದವರಿಗೆ ಮೃತ್ಯುವಿನಂತೆ ಕಾಣಿಸ್ತೆ. ನಮಗೆ ಅದು ತಾಯಿ ಅಂತ ಕಾಣಿಸ್ತೆ. ಅಮ್ಮ ನಿಲ್ಲೋಕೆ ನೆಲವಾಗಿದ್ದೀಯೇ, ನನಗೆ ನೀರನ್ನು ಒದಗಿಸ್ತೀಯೇ. ನದಿ ನೀರೆಲ್ಲ ಹಿಂಗಿದ್ರೆ ತಾಯಿ ಹೇಳಿರ್ತಾಳೆ, ಸಂಚಿತ
ಮಡಗಿವ್ ನಿಂತಾರೆ ನೋಡಿ ಹಳ್ಳಿ ಹೆಣ್ಮಕ್ಳು, ನೀರು ಒಳಗಿಟ್ಟಿದ್ದೀರಪ್ಪ 4-5 ಹೊತ್ತು ತಕ್ಕೊಂತ ಬೋರ್ವೆಲ್ ರೂಪದಲ್ಲಿ ಕೊಡ್ತಾಳೆ. ನದಿ ನೀರು ಹಿಂಗಿದ್ರೆ, ಕೆರೆ ನೀರು ಹಿಂಗಿದ್ರೆ ಗಂಡ ಕೊಡೋ ಸಂಬಳದಲ್ಲಿ ದುಡ್ಡು ಮುಗಿಸಿಟ್ಟು ಮಗನಿಗೆ ಕೊಡುವಂತೆ ಭೂದೇವಿ. 1-2 ಭೂಮಿ ಉಪಕಾರ ಪರಾರ್ಥ. ಮುಂದಕ್ಕೆ ಹೋಗೋಣ ಬೇಡವ? ವಾಯುವ್ಯದಲ್ಲಿ ಕಾಣುವ ಗುಣವೇನು? ಪಂಚಭೂತಗಳು ಗುರುಗಳೇ. ವಾಯುವಿನಲ್ಲಿ ಕಾಣೋ ಗುಣವೇನು? ಬ್ಯೂಟಿಫುಲ್. ನಿರ್ಲೇಪತ್ವ. ಯಾವುದಕ್ಕೂ ಅಂಟೋದಿಲ್ಲ. ವಾಯುರ್ಗಂಧ ನಿಮಾಶಯಾತ. ಒಂದು ಕಡೆ ವಾಸನೆ ತಗೊಂಡೋಗಿ ಇನ್ನೊಂದು ಕಡೆಗೆ ಹಾಕತ್ತೆ, ತಾನು ಅಂಟ್ಕೊಳ್ಳೋದಿಲ್ಲ. ಪೋಸ್ಟ್ಮ್ಯಾನ್ ಯಾರದ್ದಾದ್ರೂ ಪತ್ರವನ್ನು ಒಡೆದು ನೋಡ್ತಾನೆ ಏನ್ರಿ ಅವನು ಪೋಸ್ಟ್ಮ್ಯಾನು? ಒಳ್ಳೆ ಪೋಸ್ಟ್ಮ್ಯಾನ್ ಆಗಿದ್ರೆ ಅಕಸ್ಮಾತ್ ಯಾರ್ದಾರು ಲವ್ ಲೆಟ್ರ್ ಇರ್ಬೋದು, ಯಾರಾದರೂ ಡಿ ಗಿಡಿ ಇಟ್ಟಿದ್ದಾರೆಯೋ, ಅವನು ಕೆಟ್ಟ ಪೋಸ್ಟ್ಮ್ಯಾನ್. ದೊಡ್ಡ ಕವರ್ ಇರಲಿ ಸಣ್ಣದಿರಲಿ ಬಣ್ಣದಿರಲಿ ಏನೇ ಇರಲಿ, ಯಾರೋ ಬರೆದಿದ್ದ ಪತ್ರ ಯಾರಿಗೆ ತಲುಪಿಸ್ಬೇಕೋ ತಲುಪಿಸಿ ಅಂಟುಕೊಳ್ಳದೆ ಇರುವಂತೆ ವಾಯು ನಿರ್ಲೇಪತ್ವ. ಅದು ನಮಗೆ ಯಾವುದಕ್ಕೂ ಅಂಟುಬೇಡ ಅನ್ನೋ ಗುಣವನ್ನು ವಾಯು ಹೇಳಿಕೊಡುತ್ತೆ. ಅದೊಂದು ಗುರು. ಆಕಾಶದಲ್ಲಿ ಏನು ಗುಣ? ಆಕಾಶದಲ್ಲಿ ಏನು ಗುಣ? ಗುಣಸ್ಪರ್ಶ ಶೂನ್ಯತ್ವ. ಕೈಯಿಂದ ಮುಟ್ಟೋಕ್ಕಾಗೋದಿಲ್ಲ. ಆಗುತ್ತ್ಯಾ? ಗುಣಗಳು ಅಂಟುತ್ತೆ ಅದಕ್ಕೆ. ತ್ರಿಗುಣ ದ್ರವ್ಯ ಸತ್ವ ರಜಸ್ಸು ತಮಸ್ಸು 3 ಯಾವುದಾದ್ರೂ ಒಂದು ಅಂಟುತ್ತೆ ಆಕಾಶಕ್ಕೆ, ಅಂಟೋದಿಲ್ಲ. ಅದನ್ನು ಕಲಿಬೇಕು. ನೀರಿನಿಂದ ಏನು ಕಲಿಬೇಕು? ಅಮಲತ್ವ. ಸರ್ವದಾ ಶುದ್ಧವಾಗಿರುತ್ತೆ. ಎಲ್ಲಿ ಗೋಮತಿ ಸಮುದ್ರ ಸೇರೋ ಜಾಗದಲ್ಲಿ ಆ ನೀರನ್ನು ನೋಡಿದ್ರೇನು ಆಶ್ಚರ್ಯಪಡ್ತೀರಿ ಅಂದರೆ ಎಷ್ಟು ಸ್ವಚ್ಛವಾಗಿದೆ, ಸ್ಫಟಿಕದಂತಿದೆ. ಅದರಲ್ಲಿ ಎಷ್ಟೊಂದು ಉಪ್ಪಿದೆ. ಅಷ್ಟು ಉಪ್ಪಿದ್ರೂ ಅದು ಕೊಳಕಿಲ್ಲ, ಅದು ನಿರ್ಮಲವಾಗಿದೆ. ಸಮುದ್ರದಲ್ಲಿ ಇರುವಷ್ಟು ಉಪ್ಪು ಬೇರೆ ಎಲ್ಲಿಯೂ ಇಲ್ಲ, ಆದರೆ ನಿರ್ಮಲವಾಗಿದೆ ನೀರು. ಆ ನಿರ್ಮಲತ್ವವನ್ನು ಕಲ್ತ್ಕೊಳ್ಬೇಕು. ಅಗ್ನಿಯಿಂದ ಏನು ಗುಣ ಕಲಿಬೇಕು? ಅದು ಬೇರೆ ರೀತಿ ಹೇಳಿ. ನೀವು ಹೇಳಿದ ಪಾಯಿಂಟ್ ನೀವೇನು ಹೇಳಿದ್ರಿ? ಪರಪಾಪ ವಿನಾಶಕತ್ವ ಅಂದ್ರು ಭಾಗವತದಲ್ಲಿ. ಇನ್ನೊಬ್ಬರ ಪಾಪವನ್ನು ತಾನು ನಿವಾರಿಸುತ್ತೆ, ತಾನು ಪಾಪದ ಒಳಗಿರುವುದಿಲ್ಲ. ತನ್ನನ್ನಲ್ಲ, ತನ್ನೊಳಗೆ ಹಾಕಿದ ಪದಾರ್ಥವನ್ನು ಸಮಿತ್ ಹಾಕಿದ್ರಿ. ಯಾವುದೊಂದು ಮಗುಚು ಕೈಯಲ್ಲಿ ಏನೋ ಒಂದು ಜಿಡ್ಡು ಅಂಟ್ಕೊಂಡಿತ್ತು, ಅದನ್ನು ಅಗ್ನಿಗೆ ಹಾಕಿದ್ರಿ. ಅದೇನು ಮಾಡುತ್ತೆ? ಜಿಡ್ಡನ್ನೆಲ್ಲ ತೆಗೆದು ಅದನ್ನು ಶುದ್ಧ ಮಾಡಿ ತಗೋ ವಾಪಸ್ಸು ಎಂಬುದಾಗಿ ಮಗುಚು ಕೈ ನಿಮಗೆ ಕೊಡುತ್ತೆ. ಅದು ಅದಕ್ಕೆ ಪಾವಕ ಎಂಬುದಾಗಿ ಹೆಸರು. ಶುದ್ಧಿ ಮಾಡುವವನು ಮನುಷ್ಯ ಈ ಗುಣಗಳನ್ನು ಕಲಿಯಬೇಕು. ಇನ್ನೊಬ್ಬರು ಯಾರು ಕಷ್ಟಪಟ್ಟರೆ ದೇವರನ್ನು ಕೇಳಬೇಕು, ಅವರು ಪಾಪ ನನಗೆ ಕೊಡು, ನಂದನೇನಾದ್ರು ಪುಣ್ಯ ಇದ್ದರೆ ಅವ್ರಿಗೆ ಕೊಡು. ಈ ಬುದ್ಧಿ ಬರುತ್ತೆ ನಿಮಗೆ, ಪ್ರತಿಜ್ಞೆ ಮಾಡಿಕೊಡಿ. ಕೃಷ್ಣ ಎದುರಿಗೆ ಹೇಳಿದ್ದೇವೆ ಅಂತ. ಪರದುಃಖೇ ಉಪಕಾರಕರೇ ನರಸಿಂಹೇತ, ಹೌದಲ್ವೋ? ಇನ್ನೊಬ್ಬರ ಕಷ್ಟವನ್ನು ಕಂಡ್ರೆ ಮರುಗುವ ಸ್ವಭಾವ ಬರಬೇಕು. ಶಕ್ತಿ ಇದ್ದರೆ ಸ್ವಾಮಿ ಅವರನ್ನು ದಂಡಿಸೋಕೆ ಬದಲು ನನ್ನ ದಂಡಿಸು, ನನಗೆ ಕೊಡು ಆ ಶಿಕ್ಷೆಯನ್ನು. ಇದು ಸ್ವಾರ್ಥ ಇದ್ದ ಮನುಷ್ಯನ ಶಕ್ತಿ ಆಗೋದಿಲ್ಲ. ಹಾಗೆಯೇ ಚಂದ್ರ ಒಂದು ಗುರು. ಚಂದ್ರನಲ್ಲಿ ಏನು ಕಲಿಬೇಕು? ಕೃಷ್ಣ ಪಕ್ಷದಲ್ಲಿ ಕುಗ್ಗುತ್ತಾನೆ, ಶುಕ್ಲ ಪಕ್ಷದಲ್ಲಿ ವೃದ್ಧಿಯಾಗ್ತಾನೆ. ಅವನಿಗೆ ಎರಡೂ ಒಂದೇ. ಸುಖ ದುಃಖಗಳಲ್ಲಿ ಹಿಗ್ಗದೇ ಇರುವ ಸ್ಥಿತಿ. ಸಮದುಃಖ ಸುಖ ಕ್ಷಮಿ, ಆ ಗುಣವನ್ನು ಚಂದ್ರಲ್ಲಿ ಕಲಿಬೇಕು. ಅವನಿಗೆ ಗೊತ್ತು ಕ್ಷೀಣವಾಗ್ತಾ ಇದೆ, ಎಲ್ಲಿ ಹೋಗುತ್ತೆ, ಇನ್ನೊಂದು 15 ದಿವಸ ಮತ್ತೆ ಬರ್ತೇನೆ, ಬಂದೇನೆ ಅಂತ ಯಾತಕ್ಕೆ ಹಿಗ್ಗೋದಿಲ್ಲ. ಈ 15 ಪಕ್ಷದೆಲ್ಲ ಹೋಗುತ್ತೆ, ಅವನಿಗೆ ಗೊತ್ತಿರುತ್ತೆ. ಅದೇ ರೀತಿಯಲ್ಲಿ ಕಾಲದಿಂದ ಏನು ಕಲಿಬೇಕು? ಕಾಲಪುರುಷನು ಒಂದು ಗುರು ನಮಗೆ. ಕಾಲಪುರುಷ 7ನೇ ಗುರು. ಕಾಲದಿಂದ ಏನು ಕಲಿಬೇಕು? ನಾನು ಕಲಿಯದೇ ಇದ್ದದ್ದನ್ನು ನೀವು ಕಲಿಬೇಕು. ನಿಯತಿ, ಟೈಮ್ ಶೆಡ್ಯೂಲ್ ನಮ್ಗದಿಲ್ಲ. ಒಮ್ಮೆ ಹೋಯಿತು ಕಾಲ, ಅದು ಬರುವುದಿಲ್ಲ. ಬರ್ತದೆಯೇ? ಹೋದ ಕಾಲ ಹೋಗಿಬಿಡ್ತು. ಹೇಳಿ, ನಂದಂತೆ ಉದತ ಆದಿತ್ಯೇ, ನಂದಂತೆ ಅಸ್ತಮಿತೇ ರವವು ಮನುಷ್ಯ ನಾವು ಬುದ್ಧಂತೆ ಆತ್ಮನೋ ಜೀವಿತ ಕ್ಷಯಂ. ಮನುಷ್ಯರ ಆಯುಷ್ಯವನ್ನು ಅಷ್ಟು ಕಿತ್ಕೊಂಡೇ ಹೋಗ್ಬಿಡುತ್ತೆ ಕಾಲಪುರುಷ. ಹೋದದ್ದು ಮತ್ತೆ ಬರೋದಿಲ್ಲ. ಆದ್ದರಿಂದ ಕಾಲ ಮಿಂಚುವುದರಲ್ಲಿ ನೋಡಿ, ಶಬ್ದ ಹೇಳ್ತೇವೆ, ಕಾಲ ಮಿಂಚು ಹೋಯಿತು ಅಂತಾರಲ್ಲ, ಕಾಲ ಮಿಂಚುವಷ್ಟರಲ್ಲಿ ಧರ್ಮ ಸಾಧನೆಯನ್ನು ಮಾಡಬೇಕು.
ಆದ್ದರಿಂದ ಕಾಲವೆಂಬುದರಲ್ಲಿ ನೀತಿಯನ್ನು ಕಲಿಬೇಕು. ಸೂರ್ಯೋದಯ, ಸೂರ್ಯಾಸ್ತಮಯ, ಉತ್ತರಾಯಣ, ದಕ್ಷಿಣಾಯನ ಮೊದಲಾದವು ಒಂದು ನಿಯಮದ ಪ್ರಕಾರವಾಗಿ ಏನು ಬರುತ್ತೆ, ಟು ಬಿ ಬೌಂಡ್ ಬೈ ದ ರೂಲ್ಸ್ ಆಫ್ ಗಾಡ್. ಪ್ರಕೃತಿ ನಿಯಮ ದೇವರು ಮಾಡಿದ್ದು, ಹುಟ್ಟು ಸಾವು ದೇವರು ಮಾಡಿದ್ದು, ಗಂಡು ಹೆಣ್ಣು ದೇವರು ಮಾಡಿದ್ದು, ವರ್ಣಾಶ್ರಮಗಳನ್ನು ದೇವರು ಮಾಡಿದ್ದು, ಸುಖ ದುಃಖ ಅನುಭವಗಳನ್ನು ಕರ್ಮದಂತೆ ಕೊಡುವುದು ದೇವರು. ಇವುಗಳಿಗೆ ಮನುಷ್ಯ ಬದ್ಧವಾಗಬೇಕು ಅಂದರೆ ಒಪ್ಪಿಕೋಬೇಕು. ಯು ಮಸ್ಟ್ ಅಕ್ಸೆಪ್ಟ್ ಎಕ್ಸ್ಪೀರಿಯನ್ಸಸ್ ಆಸ್ ದ ಕಮ್. ಆಗುತ್ತೆ ನೋಡಿ, ಮನುಷ್ಯನಿಗೆ ಗ್ರಹಣ ಬರುತ್ತಲ್ಲ, ಸೂರ್ಯನಿಗೆ ಚಂದ್ರನಿಗೆ ಬರುತ್ತಲ್ಲ, ಬರುತ್ತೆ. ಅವನು ಸೋಮಾರಿತನವಿಲ್ಲದೆ ಉದಯ ಅಸ್ತಮಾನವನ್ನು ಹೇಗೆ ಟೈಮ್ ಕೀಪ್ ಮಾಡ್ತಾನೆ, ಹಾಗೆ ಮನುಷ್ಯರು ಬದುಕಿರೋ ತನಕ ಸುಖ ಆಗ್ತದೆ, ದುಃಖ ಆಗ್ತದೆ, ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ, ಸಾಯೋರು ಸಾಯ್ತಾರೆ. ಐಶ್ವರ್ಯ ಬರೋದು ಬರುತ್ತೆ, ಕೊಚ್ಚೋದು ಕೊಚ್ಚುತ್ತೆ. ಧೈರ್ಯವನ್ನು ಕಳ್ಕೊಳ್ಬಾರದು. ನಿಯತಿ. ಕಪೋತ ಪಕ್ಷಿ ಕಥೆಯನ್ನು ಹೇಳ್ತಾರೆ. ಈ ಕಪೋತ ಪಕ್ಷಿ ಕಥೆ ಒಂದು ಸ್ವಲ್ಪ ಹೇಳಬೇಕಲ್ಲ ನಿಮಗೆ. ಈ ಪಾರಿವಾಳದ ಕಥೆ ರಾಮಾಯಣದಲ್ಲಿ ಬರುವುದು, ಅದು ಮಹಾಭಾರತದಲ್ಲಿ ವನಪರ್ವದಲ್ಲಿ ಬರುವುದು ಒಂದೇ. ಅದು ನಾಳೀ ಜಂಘನ ಕಥೆ ಅದಲ್ಲ ಇದು. ಒಂದು ಕಪೋತ ಅಂದರೆ ಪಾರಿವಾಳ ತನ್ನ ಹೆಂಡತಿ ಜೊತೆಯಲ್ಲಿ ಒಂದು ಗೂಡಿನಲ್ಲಿ ವಾಸ ಮಾಡ್ತಾ ಇತ್ತು. ಈ ಪಾರಿವಾಳದ ಪಕ್ಷಿಗಳ ಬಗೆಗೆ ಹೇಳ್ತಾರೆ ಪಕ್ಷಿಶಾಸ್ತ್ರ ಆರ್ನಿಥಾಲಜಿ ಅಂತ ಹೆಸರು. ಇದನ್ನು ನಾನು ತಮಾಷೆಗಳ ಆ ಗೋಕರ್ಣಕ್ಕೆ ಬಂದಿದ್ದು ನೋಡ್ರಿ, ಅವರು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೊಬ್ಬರು ಶಿರ್ಸಿಯವರು, ಹೆಸರು ಮಾಡ್ತಾರೆ, ಹೆಗಡೆನವರು. ನೀವು ಹೇಳಿದ ಅಪ್ಪಟ ಸತ್ಯ ಅಂದರು. ಅದು ಕೆಲವೊಂದು ಪಕ್ಷಿಗಳಲ್ಲಿ ಸಿಕ್ಕ ಗಂಡು ಹೆಣ್ಣುಗಳ ಜೊತೆಯಲ್ಲಿ ಬೆರೆಯುವ ಸ್ವಭಾವ ಇಲ್ಲವಂತೆ. ನಾ ಹೇಳಿದೆ, ಅವರು ವೆರಿಫೈ ಮಾಡಿ ಹೇಳಿದರು. ಹೆಣ್ಣು ಪಾರಿವಾಳ 100,000 ಪಾರಿವಾಳ ಗಂಡು ಪಕ್ಷಿಗಳು ಸುತ್ತಾ ಇದ್ರು. ತನ್ನ ಗಂಡ ಯಾರು ಅನ್ನುವುದನ್ನು ಪತ್ತೆ ಮಾಡುವ ಶಕ್ತಿಯನ್ನು ಹೊಂದಿದ್ದು ಆ ಗಂಡನಿಗೇ ನಿಷ್ಠೆಯಾಗಿರುತ್ತೆ. ಗಂಡು ಪಕ್ಷಿ ಪಾರಿವಾಳವು ಹೆಂಡತಿಯನ್ನು ಬಿಟ್ಟು ಹೋಗೋದಿಲ್ಲ. ಅದಕ್ಕಿಂತ ಕಡೆಯಾಗಿದ್ದಾರೆ ಮನುಷ್ಯರು. ಯೋಚನೆ ಮಾಡಿ. ಅವು ಅದ್ಭುತವಾದ ದಾಂಪತ್ಯ ಮಾಡ್ತಿದ್ವು. ಈ ಹೆಣ್ಣಿಗೆ ಗರ್ಭವಾಯಿತು, ಪ್ರಸವ ಕಾಲ ಬಂತು, ಮರಿಯನ್ನು ಹಾಕಿತು, ಮೊಟ್ಟೆಯೂ ಹಾರಿತು. ಮೋಹದಲ್ಲಿ ಪಾರಿವಾಳಗಳು ಆ ಮರಿಯನ್ನು ಚೆನ್ನಾಗಿ ಪೋಷಿಸಿದ್ವು, ಹಾರೋದನ್ನು ಕಲಿಸ್ಕೊಟ್ಟಿತು, ತಿಂಡಿ ತಿನ್ನುವುದು, ಹಿಡ್ಕೊಂಬರುವುದು ಎಲ್ಲ ಆಯಿತು. ಕೊನೆಯಲ್ಲೇನಾಯಿತು, ದಂಪತಿಗಳು ಒಮ್ಮೆ ಆಹಾರಕ್ಕಾಗಿ ಹೊರಗೆ ಹೋದಾಗ ಈ ಮರಿ ಮೊದಲು 1, ಆಮೇಲೆ 2, 3 ಗೂಡು ಬಿಟ್ಟು ಹೊರಗೆ ಬರಬೇಡಿ, ನಾವು ಆಹಾರ ತೊಗೊಂಬರೋ ತನಕ ಅಂತ ಹೇಳುವಷ್ಟರಲ್ಲಿ ಯಾವನೋ ಒಬ್ಬ ಬೇಡ್ರವನು ಬಂದ, ಬಲೆಯನ್ನು ಬೀಸಿದ. ಈ ಮರಿಗಳು ಬಲೆಯಲ್ಲಿ ಸಿಕ್ಕಿ ಬಿದ್ದವು. ಇದನ್ನು ಸಹಿಸಲಾರದೆ ಆ ಹೆಣ್ಣು ಪಾರಿವಾಳ ಪಕ್ಷಿ ನನ್ನ ಮಕ್ಕಳು ಬಿದ್ದ ಹಳ್ಳಕ್ಕೆ ನಾನು ಬೀಳಬೇಕು ಎಂಬುದಾಗಿ ಹೋಗಿ ತಾನೂ ಬಲೆಯಲ್ಲಿ ಸಿಕ್ಕಿತು. ಗಂಡು ಪಕ್ಷಿ ಅಳ್ತಾ ಪ್ರಜ್ಞೆ ತಪ್ಪಿ ತಾನೂ ಸತ್ತಿತು. ಇಡೀ ಕುಟುಂಬ ವೈಪೌಟ ಆಯಿತು. ಹಾಗಾಗಬಾರದು ಅನ್ನೋದು ಈ ಕಪೋತ ಪಕ್ಷಿ ಚರಿತ್ರೆ. ಹಾಗಾಗಬಾರ್ದು ಅಂದ್ರೆ ಏನಾಗಬಾರ್ದು? ಏನರ್ಥ ಬಿಡಿಸಿ ಹೇಳಿ. ಮಕ್ಕಳಲ್ಲಿ ಮೋಹ ಇರಕೂಡದು. ಮೊದಲನೇದು ಗಂಡ ಹೆಂಡತಿ ನಾತಿಚರಾಮಿ ಧರ್ಮೇಚ ಅರ್ಥೇಚ ಅದರಿಂದ ನೀವು ಒಟ್ಟಿಗೆ ಇರುವುದು ಸರಿಯೇ. ಮಕ್ಕಳ ವಿಷಯದಲ್ಲಿ ಮಾತ್ರ ಅವ್ರ ದಾರಿ ಅವ್ರದ್ದು, ನಮ್ಮ ದಾರಿ ನಮ್ಮದು. ಮನುಷ್ಯನನ್ನು ಸಂಸಾರದಲ್ಲಿ ಮತ್ತೆ ಕತ್ತಲೆಯಲ್ಲಿ ಕಡುವುದು ಮಕ್ಕಳ ವ್ಯಾಮೋಹ. ಅದನ್ನು ಮೊದಲು ಬಿಡಬೇಕು. ಪುತ್ರೇಶ ಏನು ಮಾಡ್ಬೇಕು? ಹಾಗಿದ್ರೆ ಮಕ್ಕಳೇನು ಪ್ರೀತಿ ಇರಬಾರ್ದೆ? ಹೆಣ್ಣು ಮಗು ಗಂಡು ಮಗು ಆಗಿದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸಿ, ಮದುವೆ ಮಾಡಿಸಿ, ಅವ್ರ ಸಂತಾನ ಮಾಡುವುದಕ್ಕೆ ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ ಮನೆ ಕಟ್ಟಿಕೊಡಿ, ಸ್ವತಂತ್ರ ಸಂಪಾದನೆ ಮಾಡಿಕೊಡಿ. ಆದರೆ ಸರ್ವದಾ ಅವರನ್ನು ಹತ್ತಿರ ಇರಬೇಕು ಅಂತ ಬಯಸಬೇಡಿ. ನೀವು ಅವರ ಹತ್ರ ಪದೇ ಇರುವುದಕ್ಕೆ ಯೋಚನೆ ಮಾಡಬೇಡಿ. ಆದಷ್ಟು ಬಿಡಿಸಿಕೊಂಡು ದೂರದಲ್ಲಿರಬೇಕು. ಯಾಕೆ? ಅದ್ಯಾವ ಜೀವ ಹೇಳಿ ಬರೆದಿದ್ದಾನ? ಮಕ್ಕಳು ನಮ್ಮವರೆಲ್ಲ ಏನೇನ್ ಕರ್ತವ್ಯ ಇದೆ ಅದನ್ನ ಮಾಡ್ಬಿಡ್ಬೇಕು, ಅವ್ರ ಸ್ವಭಾವ ತರ ಹೋಗ್ತಾರೆ ಅದು ಅಂತ ಹೇಳಿದ್ರು. ಇದರ ಲೌಕಿಕ ಪಾಠ ಏನು? ವೇದಾಂತ ಪಾಠ ಯಾವುದು? ಮೋಹ ಬಿಡಬೇಕು. ಲೌಕಿಕ ಪಾಠ ಯಾವುದು? ತೂರಿಸ್ಕೋಬಾರದು. ಈ ಭಾಷೆಯಲ್ಲಿ ಹೇಳಿದ್ರೆ ಗೊತ್ತಾಗೋದು. ಮಕ್ಕಳು ದೊಡ್ಡವರಾಗೋ ಹೊತ್ತಿಗೆ ನಾವೇನಾಗಿರ್ತೀವಿ? ಹಲ್ಲಿಲ್ಲ, ಕಣ್ಣಿಲ್ಲ,
ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಅರಳುಮರಳಾಗಿರ್ತೀವಿ. ಆವಾಗೇನಾಗುತ್ತೆ ಮಕ್ಕಳಿಗೆ ವಿ ಬಿಕಮ್ ಟೋಟಲಿ ನ್ಯೂ ಸೆನ್ಸ್. NEW ಅಲ್ಲ, NUI. ಅವ್ರಿಗೆ ಮನೆಯಲ್ಲಿ ಇಟ್ಕೊಳ್ಳೋಕ್ಕಿಲ್ಲ, ಅವರೆಲ್ಲರೂ ಯಾತ್ರೆ ಹೋಗಬೇಕು. ಅವಾಗ ಏನು ಮಾಡ್ತಾರೆ ಅವರು ಹೇಳ್ರಿ? ಈಗ ನಾವು ಬಿಡಿಬೀಸಾಗಿ ಬಂದ್ಬಿಟ್ಟಿದ್ದೀವಿ. ಬಿಡಿಬೀಸು ಇನ್ನೊಂದ್ಸಲ ಹೇಳಿದ್ದೇನೆ. ನಮಗೆ ಕಣ್ಣು ಕಿವಿ ಎಲ್ಲ ಹೋದ ಮೇಲೆ ಮಕ್ಕಳು ನಾವು ಹೇಳಿದ್ದನ್ನು ಕೇಳಿ ದ್ವಾರಕಾ ಯಾತ್ರೆ ಹೋಗಬೇಕು ಅಂದಾಗ ಅವ್ರಿಗೆ 30-40 ವರ್ಷ, ನಮಗೆ 90-95 ವರ್ಷ. ಅವ್ರ ಸ್ಥಿತಿ ಏನಿರುತ್ತೆ ಆವಾಗ? ಹೋಗ್ಬೇಕಂತ ಆಸೆ ಇರುತ್ತೆ. ಆಮೇಲೆ ಯಾಕಾಗಲ್ಲ? ವಯಸ್ಸಾದ ಮುಂದಿನ ಸ್ಟೆಪ್ ಬಂತೀವಿ ನೋಡ್ರಿ. ಯಾರು ಬಂದು ಕರೆದ್ರೆ ನಾ ಬರ್ತಿದ್ ಸ್ವಾಮಿ, ಹಾಳು ಮುದುಕಿ ಒಂದು ಸತ್ತಿಲ್ಲ ನೋಡ್ರಿ, ನಾನು ಏನು ಮಾಡಲಿ? ಅಲ್ಲೇ ಬಿಟ್ಟು ಹೋಗೋಣ ಅಂದರೆ ನೋಡ್ಕೊಳ್ಳೋರಿಲ್ಲ. ಜೊತೆಲಿ ಕರ್ಕೊಂಡು ಹೋಗೋಣ ಅಂದ್ರೆ ಅವ್ರು ಹೂ ಅಂತ ಅನ್ಬೋದು, ನಮಗಾಗಲ್ಲ. ಅವ್ರು ಹೂ ಅಂತಂದರೆ ಅವ್ರ ತಲೆ ಮೇಲೆ ತಪ್ಪು ಹಾಕುವುದು, ಹೂ ಅಂದರೆ ನಮ್ಮ ಮೇಲೆ ತಪ್ಪು ಬೀಳುವುದು. ಇಟ್ಕೊಳ್ಳೋಕ್ಕಿಲ್ಲ, ಕಟ್ಕೊಳ್ಳೋಕ್ಕಿಲ್ಲ. ಅದು ಅಪರೂಪಕ್ಕೊಂದು ಹಲ್ಲು ಬಾಯಲ್ಲಿ ಉಳಿದಿದ್ರೆ ಉಂಟಲ್ವೇ ಹೇಳಿ ಮನುಷ್ಯನ ಸ್ಥಿತಿ. ಆದ್ದರಿಂದ ಮನುಷ್ಯ ಕಲಿಬೇಕಾದ ಪಾಠ ಯಾರಿಗಾರು ಇದು ಅನುಭವಕ್ಕೆ ಬಂದಿದ್ರೆ ಹೇಳಿ. ಒಂದು ಸೇಫ್ ಡಿಸ್ಟೆನ್ಸಲ್ಲಿರಬೇಕು ಮಕ್ಕಳ ಜೊತೆಯಲ್ಲಿ. ಸ್ಟಡೀಡ್ ಸೇಫ್ ಡಿಸ್ಟೆನ್ಸ್ ಇಟ್ಕೋಬೇಕು. ನೀ ಚೆನ್ನಾಗಿರು. ಬೇಕಾದಾಗ ಬಂದು ನಮಸ್ಕಾರ ಮಾಡು. ನನಗೆ ನೋಡಬೇಕು ಅಂದಾಗ ನಾ ಬರ್ತೀನಿ. ಕೈಯಲ್ಲಿ ಶಕ್ತಿ ಇಲ್ಲದ್ರೆ ಮೊಬೈಲ್ ಇದ್ದೇ ಇದೆಯಲ್ಲ, ಯಾರಿಗುಂಟು ಯಾರಿಗಿಲ್ಲ. ಇದು ಕಪೋತ ಪಕ್ಷಿ, ಅದು ನಮ್ಮ ಗುರು. ಅದು ಒಂದು ಪಾಠ ಕಲಿಸಿದ್ದು. ಆತ್ಮದೇವನ ಕಥೆ, ಅದೊಂದು ಮಾರಿ ಇದೊಂದುಲಿ, ಅದೆಲ್ಲ ಅದು ಕಲಿಸೋದಿದೆ. ವೈರಾಗ್ಯಕ್ಕೆ ಇದೆಲ್ಲ ಸಂಸಾರ ಮೋಚನಕ್ಕೆ ಇದು ಕಪೋತ ಪಕ್ಷಿ ವಿಷಯ ಆಕಸ್ಮಿಕವಾಗಿ ಹೇಳಿದ್ದು. ಪುರಂಜನೋಪಾಖ್ಯಾನ ಚೆನ್ನಾಗಿಲ್ವೇ ಭಾಗವತದಲ್ಲಿ? ಪುರಂಜನೋಪಾಖ್ಯಾನ ಯಾವ ಚೆನ್ನಾಗಿಲ್ಲ ಹೇಳಿ ಜೀವನದಲ್ಲಿ? ಸೌಭರಿ ಮಹರ್ಷಿ ಕತೆ ಚೆನ್ನಾಗಿಲ್ಲವೇ? ಆಮೇಲೆ ಕಪಿಲ ಮಹರ್ಷಿ ತಂದೆ ತಾಯಿ ಚರಿತ್ರೆ ಚೆನ್ನಾಗಿಲ್ಲವೇ? ಇದೆಲ್ಲ ಅದೇ ಹೇಳುತ್ತೆ, ಬಂಧನ ಬಿಡಿಸ್ಕೊಳ್ಳೋದು ಹೇಗೆ. ವೇರ್ ಡು ಯು ಬಿಗಿನ್? ಮಗ ಅಂದ್ರೆ ಸೊಸೆಗೆ ಬರೆದು ಕೊಟ್ಟ ಪ್ರಾಪರ್ಟಿ ಅಂತ, ಮಗಳು ಅಂದ್ರೆ ಅಳಿಯನಿಗೆ ಬರೆದು ಕೊಟ್ಟ ಪ್ರಾಪರ್ಟಿ ಅಂತ. ಮಗಳು ಅಂದ್ರೆ ಹಿಂದಿಯಲ್ಲಿ ಭಾರಿ ಚೆನ್ನಾಗಿ ಹೇಳ್ಬೋದು. ಮಗಳು ಅಳಿಯನಿಗೆ ಬರೆದು ಕೊಟ್ಟ ಪ್ರಾಪರ್ಟಿ ಅಲ್ಲ, ಮಗ ಅಂದ್ರೆ ಸೊಸೆಗೆ ಬರೆದು ಕೊಟ್ಟ ಪ್ರಾಪರ್ಟಿ. ನಾವು ಭಕ್ತಿ ಇದ್ರೆ, ಭಕ್ತಿ ಇಲ್ಲದೆ ಇದ್ರೆ ಬರ್ಕೊಟ್ಟಾಯ್ತು. ಇಲ್ಲ, ನಮಗೆ ಹೇಳಿದ್ದು ಸಾಮಾನ್ಯವಾಗಿ ಲೋಕಕ್ಕೆ ಹೇಳೋದಾಗಿದ್ರೆ ಮಗಳು ಅಳಿಯನಿಗೆ ಬರ್ಕೊಟ್ಟ ಪ್ರಾಪರ್ಟಿ, ಮಗ ಸೊಸೆ ಬರ್ಕೊಟ್ಟ ಪ್ರಾಪರ್ಟಿ ಹೇಳ. ನಾವು ಯಮನಿಗೆ ಬರ್ಕೊಟ್ಟ ಪ್ರಾಪರ್ಟಿ. ಪ್ರಾಪರ್ಟಿ TEA ಸರಿಯಾಗಿ ಶೋಧನೆ ಮಾಡಿದ ಕಷಾಯ ಇದು. ಪ್ರಾಪರ್ಟಿ. ಹೌದು. ಯಮಸ್ಯ ನಿಧನ ಚರಾಮಿ. ಇವು ವೇದ ಮಂತ್ರಗಳನ್ನು ಒಂದೊಂದೇ ಎತ್ತಿ ವ್ಯಾಖ್ಯಾನ ಮಾಡಿದ್ರೆ ಕಥೆ ಮುಂದಕ್ಕೆ ಹೋಗೋದಿಲ್ಲ. ತತ್ವ ತಿಳ್ಕೊಳ್ಬೇಕು. ಇದೆಲ್ಲ ಹೇಳಿ ಹೇಳಿ. ಚಿಲ್ಡ್ರನ್ ಕಮ್ ಥ್ರೂ ಅಸ್ ಬಟ್ ನಾಟ್ ಫ್ರಮ್ ಅಸ್. ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಹೇಳಿದ್ರಿ. ಆದರೆ ನಾವು ಮಕ್ಕಳನ್ನು ಲೋಕಕ್ಕೆ ಕೊಡುವುದಕ್ಕೆ ಭಗವಂತನ ಒಂದು ಉಪಕರಣ. ಇಂಗ್ಲೀಷಲ್ಲಿ ಪೈಪ್ಲೈನ್ ಅಂತಾರೆ ನೋಡಿ. ಇಟ್ ಈಸ್ ಇನ್ ದಿ ಪೈಪ್ಲೈನ್. ಇದೊಂದು ಹೊಸ ಇಡಿಯಮ್ಮು. ಸ್ಟ್ರೀಮ್ ಲೈನ್ ಮಾಡಿದ್ದೇವೆ ಅಂತ ನೋಡಿ ಕೆಲವರು. ಸ್ಟ್ರೀಮ್ ಲೈನ್ಡ್. ಈ ಪೈಪ್ಲೈನ್, ಈ ಶಬ್ದಗಳ ಅರ್ಥ ಏನು ಅಂದರೆ, ನಾವೊಂದು ವೆಹಿಕಲ್ ಲೋಕಕ್ಕೆ ಯಾವುದೋ ಇದು ಪಂಚಾಗ್ನಿ ವಿದ್ಯೆಗೆ ಸಂಬಂಧಪಟ್ಟದ್ದು ಎಲ್ಲಿಂದೆಲ್ಲ ಹೋಗುತ್ತೆ. ಯಾವುದೋ ಜೀವಾತ್ಮ ಯಾವುದೋ ಆಶ್ರಯದಲ್ಲಿ ಬೆಳೆದು ಲೋಕಕ್ಕೆ ಅವನು ಬರೋದಕ್ಕೆ ಬರೀ ಒಂದು ವೆಹಿಕಲ್. ಪಕ್ಷಿಗಳು ಮರದ ಮೇಲೆ ವಾಸ ಮಾಡುವಂತೆ. ಮುಂದಕ್ಕೆ ಹೋಗೋಣ. ಅಜಗರ ಅಂತ ಒಂದು ಹಾವು, ಹೆಬ್ಬಾವು, ಅದು ಒಂದು ಗುರು. ಎಲ್ಲ ಬಿಟ್ಟು ಹೆಬ್ಬಾವನ್ನು ಗುರು ಅಂತಾರಲ್ಲಪ್ಪ. ಹೆಬ್ಬಾವಿನಿಂದ ಕರಿಬೇಕಾದ್ದೇನು? ಸಿಕ್ಕರೆ ತಿನ್ನುತ್ತದೆ, ಇಲ್ಲದೆ ಇದ್ರೆ ಉಪವಾಸ ಮಾಡುತ್ತೆ. ನೀವೆಲ್ಲ ರೈಲಲ್ಲಿ ಮಾಡ್ಕೊಂಡು ಬಂದಿದ್ದೀರಿ.
ದಾರಿಯಲ್ಲಿ ಬರ್ತಾ ಸ್ವಲ್ಪ ಸ್ವಲ್ಪ ಅವ್ರು ಬಂದಿದ್ಯಲ್ವೋ. ಯಾತ್ರೆ ಹೋಗೋ ಉದ್ದೇಶವೇ ಇದು. ನನ್ನ 5-6ನೇ ವರ್ಷದಲ್ಲಿ ಒಂದ್ಸಲ ನಮ್ಮ ತಾಯಿ ತಿರುಪತಿ ಕರ್ಕೊಂಡು ಹೋಗಿದ್ರು. ನನಗೆ ಗುರುಗಳಲ್ಲಿ ಮಂತ್ರೋಪದೇಶ ಆಗಬೇಕು 14ನೇ ವರ್ಷದಲ್ಲಿ ಒಂದ್ಸಲ. ಆವಾಗ ಯಾತ್ರೆ ಹೋಗುವ ಪದ್ಧತಿ ಹೇಗೆ ಅಂತ ಗೊತ್ತಿಲ್ಲ. ಒಂದು ಚೊಂಬು, ಒಂದು ಬೀಸಣಿಗೆ, ಒಂದು ಆಗಿನ ಕಾಲದಲ್ಲಿ ಇಂಥ ಕಿಟ್ ಬ್ಯಾಗ್ಗಳು ಇರ್ತಿರಲಿಲ್ಲ, ಒಂದು ಅರ್ಧ ಸೇರು ಅವಲಕ್ಕಿ, ಒಂದು ಸ್ವಲ್ಪ ಬೆಲ್ಲ ಇದೆ. ನಮಗೂ ಉಪವಾಸ ರೂಢಿ ಇಲ್ಲ. ಉತ್ಸಾಹ, ಗುರುಗಳು ಮಂತ್ರೋಪದೇಶ ಮಾಡ್ತಾರೆ ಅಂದರು. ಎಲ್ಲ ಹೊರಟುಬಿಟ್ಟು ತಿರುಚಾನೂರಿನಲ್ಲಿ ಯಾವುದೋ ಒಂದು ದೊಡ್ಡ ಛತ್ರ, ಆ ಜಗಲಿಯಲ್ಲಿ ಮಲಗಿದ್ದೇವೆ. ಸಣ್ಣ ಮಗು ಬೇರೆ ನಮ್ಮ ಅಕ್ಕನಿಗೆ. ಏನಾದ್ರು ಕೊಡುವಂತೆ ಆ ಮಗು. ಅಲ್ಲೋ ದೇವಸ್ಥಾನದಲ್ಲಿ ಏನೂ ಇಲ್ಲ ಅವತ್ತು. ನಾವು ಹೋಗಿ ತುಂಬ ಲೇಟು. ನಮಗೇನು ಪರಿಸ್ಥಿತಿ ಅಂದರೆ ಅವಲಕ್ಕಿ ಕೊಡ್ತೀನಪ್ಪ, ಹಸಿವಾದರೆ ತಿನ್ನು, ನನಗೆ ಅವಲಕ್ಕಿ ಬೇಡಮ್ಮ. ಯಾರು ಅದನ್ನ ಕಡಿಯಾತ ಕೂತ್ಕೊಳ್ಳೋದು. ಬೆಲ್ಲ, ಬರೀ ಬೆಲ್ಲ ಕೊಟ್ಬಿಟ್ರೆ ಅವಲಕ್ಕಿ ಉಳಿದು ಬಿಡುತ್ತಲ್ಲ. ಬರೀ ಬೆಲ್ಲ ತಿಂದರೆ ಅದು ಭಾಳ ತೊಂದರೆ ಆಗುತ್ತೆ. ಮಗು ಅವಲಕ್ಕಿ ಬೇಕಾದ್ರೆ ಬೆಲ್ಲ ಎರಡೂ ಕೊಡ್ತಾರೆ, ಇಷ್ಟಿಷ್ಟು ತಗೋ. ಬೇಡ, 1 ಗಂಟೆ ಆಯಿತು, 2 ಗಂಟೆ ಆಯಿತು, ಎಬ್ಬಿಸಮ್ಮನ ಅವಲಕ್ಕಿನೇ ಕೊಡು. ಅಲ್ಲೋ, ಮೊದಲು ಬೇಡ ಅಂದ್ರಲ್ಲಿ ರುಚಿ ಯಾಕೆ ಬರ್ತದೆ ಅಂದರೆ ದಟ್ ಈಸ್ ಆಲ್ ದಟ್ ಈಸ್ ಅವೈಲಬಲ್. ಐದರ್ ಟೇಕ್ ಇಟ್ ಆರ್ ಲೀವ್ ಇಟ್. ಅದು ಅಜಗರವರ್ತಿ. ಪಾಲಿಗೆ ಬಂದದ್ದು ಪಂಚಾಮೃತ, ಕಾಲಿಗೆ ಬಂದದ್ದು ಈ ಪಾಲಿಗೆ ಬಂದದ್ದು ಪಂಚಾಮೃತ ಹೇಳ್ತಿರಲ್ಲ, ಇದಕ್ಕೆ ಎಷ್ಟು ಜನ ಒಗ್ಗಿಕೊಳ್ಳಬಲ್ಲರು? ದಾಂಪತ್ಯದಲ್ಲಿ ಹೇಳ್ರಿ, ಟೆಸ್ಟಿಂಗ್ ಕೇಸಲ್ಲಿ ದಾಂಪತ್ಯದಲ್ಲಿ ಒಂದು ಹೆಣ್ಣು ಒಂದು ಗಂಡು ಯಾರ ಜೊತೆಲಿ ಸಂಸಾರ ಮಾಡಬೇಕು ಅವನು ನಿಷ್ಕರ್ಷ ಮಾಡಿದ್ದಾನೆ. ಲೋಕದಲ್ಲಿರೋ ಎಲ್ಲ ಹೆಂಗಸರು ಎಲ್ಲ ಗಂಡಸರಿಗೂ ಉಪಯೋಗ ಆಗೋದಿಲ್ಲ. ನೀವು ನೋಡ್ತೀರಿ, ಒಬ್ರು ನಿಮ್ಮ ಕಣ್ಣಲ್ಲಿ ಇನ್ನೊಬ್ರು ಚೆನ್ನಾಗಿಲ್ಲ, ಅವನು ಚೆನ್ನಾಗಿಲ್ಲ, ಇವಳು ಚೆನ್ನಾಗಿಲ್ಲ ನೀವು ಹೇಳ್ತೀರಿ. ಅವ್ರವ್ರ ಕಣ್ಣಲ್ಲಿ ಚೆನ್ನಾಗಿಯೇ ಕಾಣ್ಬೋದು. ಮದುವೆ ಆದ ನಂತರ ರಿಗ್ರೆಟ್ ಅನ್ನೋದು ಬರಬಾರ್ದು. ಇವಳು ಗುಣ ಹೀಗೆ ಗೊತ್ತಿದ್ರೆ ಮದುವೆ ಆಗ್ತಿರಲಿಲ್ಲ, ಇವನು ಹೀಗಿದ್ದಾನೆ ಅಂತಿಲ್ಲ ಮದುವೆ ಆಗ್ತಿರ್ಲಿಲ್ಲ. ಇವ್ರ ಹೊಟ್ಟೆಲಿ ಇಂಥ ಮಕ್ಕಳು ನನಗೆ ಹುಡ್ತಾರೆ ಅಂತ ಹೇಳಿದ್ರೆ ನಾನು ಇವ್ರ ಮದುವೆ ಆಗ್ತಿರ್ಲಿಲ್ಲ. ಇದೆಲ್ಲ ಹೇಳ್ಕೊಂಡು ಏನು ಪ್ರಯೋಜನ? ಅದು ಆವಾಗ ಹೇಳ್ತಾ ಪಾಲಿಗೆ ಬಂದದ್ದು ಪಂಚಾಮೃತ. ಇದು ಚಾಯ್ಸ್, ಸರ್ಟನ್ ಚಾಯ್ಸಸ್ ಆರ್ ನಾಟ್ ಅವೈಲಬಲ್ ಆಫ್ಟರ್ ಸರ್ಟನ್ ಸ್ಟೇಜಸ್ ಇನ್ ಲೈಫ್. ಇದು ಬೇರೆ ರೀತಿ ಹೇಳ್ತೇನೆ, ಆಲ್ ಚಾಯ್ಸಸ್ ಆರ್ ನಾಟ್ ಆಲ್ವೇಸ್ ಅವೈಲಬಲ್. ಹೌದಾ? ಹೋಗ್ಲಿ, ಕೆಲವು ಚಾಯ್ಸಸ್ ಆದರೂ ಕೆಲವು ಸಲ ಸಿಗ್ತದೆಯೋ ಅದು ಇಲ್ಲ. ಒಳ್ಳೆ ಗಂಡ ಬರಲಿ, ಒಳ್ಳೆ ವರ ಬರಲಿ, ಹೆಚ್ಚು ಸಂಬಳ ಇರೋನು ಬರಲಿ, ಫಾರಿನ್ನಲ್ಲಿ ಇರೋನು ಬರಲಿ, ತಳ್ತಾ 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 ಏನಾಗುತ್ತೆ, ಹುಡುಗಿ 50 ವರ್ಷವಾಗ್ತದೆ. ತಿಂಗಳೇ ವೃತ್ತ ಅಂತ ಮುಂದೆ ಬರುತ್ತೆ ಅದು. ಆದ್ದರಿಂದ ಆದಷ್ಟು ಬೇಗ ವಯಸ್ಸಿಗೆ, ದೇಹಕ್ಕೆ, ದೇಶಕ್ಕೆ, ಕಾಲಕ್ಕೆ, ಕುಲಕ್ಕೆ ಸಂಬಂಧಪಟ್ಟಂತೆ ವಾಟ್ ಬೆಸ್ಟ್ ಚಾಯ್ಸ್ ಈಸ್ ಪಾಸಿಬಲ್, ಎಕ್ಸಸೈಸ್ ದಿ ಚಾಯ್ಸ್ ಅಂಡ್ ಬಿ ಫಿನಿಶ್ಡ್ ಅಂಡ್ ಅಕ್ಸೆಪ್ಟ್ ಲೈಫ್ ಆಸ್ ಇಟ್ ಈಸ್. ಜೀವನವನ್ನು ಒಪ್ಪಿಕೊಳ್ಳುವುದನ್ನು ಕಲಿಯಿರಿ. ಮೊದಲು ಒಪ್ಪಿಕೊಳ್ಳಿ, ಆಮೇಲೆ ಅಪ್ಪಿಕೊಳ್ಳಿ. ಜೀವನವನ್ನು ಉಗಿಯುವ ಕೆಲಸಕ್ಕೆ ಮಾತ್ರ ಹೋಗಬಾರ್ದು. ಊಟ ಮಾಡಿದ ಮೇಲೆ ಊಟ ಮಾಡಬಾರ್ದಾಗಿತ್ತು, ಅದು ಚೆನ್ನಾಗಿರಲಿಲ್ಲ ಹೇಳಿದ್ರೆ ಏನು ಪ್ರಯೋಜನ? ಅದು ಲೈಫ್. ಯಾವನಿಗೆ ಜೀವನವನ್ನು ಒಪ್ಪಿಕೊಳ್ಳುವುದು ಸಾಧ್ಯವಾಗ್ತದೆ ಅವನಿಗೆ ರಿಗ್ರೆಟ್ಸ್ ಬರುವುದಿಲ್ಲ, ಅವರಿಗೆ ರೋಗಗಳು ಬರುವುದಿಲ್ಲ, ಅವರಿಗೆ ನೆಮ್ಮದಿ ಕದಡುವುದಿಲ್ಲ. ಇದರಲ್ಲೇ ನೀವು ಕಾಲ ಕಳೆದ್ರೆ ಈಶ್ವರ ಭಕ್ತಿ ಮಾಡೋದು ಯಾವಾಗ್ರಿ? ಹೆಂಡತಿ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಮನೆ ಸರಿ ಇಲ್ಲ, ಆ ಲೆವೆಲಲ್ಲಿ ಮತ್ತೆ ಅನ್ನಮಯ ಪ್ರಾಣಮಯ ಕೋಶದಲ್ಲೇ ಸಾಯ್ತೀರಿ. ಅಲ್ಲಿಂದ ಮೇಲಕ್ಕೆ ಮನೋಕೋಶವನ್ನು ಗೆಲ್ಲಬೇಕು, ಜಗದೀಶ್ವರನ ಆನಂದಮಯದಲ್ಲಿ ಹೊಂದಬೇಕು. ಆ ಪುರುಷಾರ್ಥ ನಿಮಗೆ ಬೇಕಾಗಿದ್ದ ಪಕ್ಷದಲ್ಲಿ ಸೆಟಲ್ ಡೌನ್ ಇನ್ ಲೈಫ್ ಆಸ್ ಅರ್ಲಿ ಆಸ್ ಪಾಸಿಬಲ್, ಅಕ್ಸೆಪ್ಟ್ ಲೈಫ್ ಫಾರ್ ವಾಟ್ ಎವರ್ ಇಟ್ ಈಸ್ ವರ್ತ್ ಪ್ಲಸ್ ಆರ್ ಮೈನಸ್, ಮುಂದೆ ಸಾಧನೆ ಮಾಡೋದನ್ನು ಕಲಿಯಿರಿ. ಅದಕ್ಕೆ ಭಾರತ ದೇಶದಲ್ಲಿ ಹೆಣ್ಣು ಗಂಡು ಹುಡುಗರು ಪರಸ್ಪರ ನೋಡೋದಕ್ಕೆ ಮುಂಚೆಯೇ ತಂದೆ ತಾಯಂದ್ರೆ ಇದು ಯೋಗ್ಯವಾದ ಕುಲ, ಇವರಲ್ಲಿ ಜಾತಕ ಗೀತಕ ನೋಡ್ತಿದ್ರು, ಒಳ್ಳೆ ಸಂತಾನವಾಗುತ್ತೆ, ನಿಮ್ಮ ಹುಡುಗಿ ನಮ್ಮನೆ ಕೊಡಿ ಅಂತಿದ್ರು. ಈ ಕೊಟ್ಟು ತೆಗೆಯೋದು ಮಾಡೋದ್ರಲ್ಲಿ ಧಾಮ್ ಧೂಮ್. ಈ ಹಾವಳಿ ಇಲ್ಲದೆ ಯಾವುದೋ ಒಂದು ಕೆಲಸದ ದೇವಸ್ಥಾನದಲ್ಲಿ ಮದುವೆ ಮಾಡಿ ಮುಗಿಸ್ತಿದ್ರು. ಬೇಗ ಮದುವೆ ಆಗೋದ್ರಿಂದ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನು ನೋಡಿ, ಕನಕಾಭಿಷೇಕವನ್ನು ನೋಡಿ, ಜಾಯಿಂಟ್ ಫ್ಯಾಮಿಲಿ, ಹಳೆಯ ಮೂರ್ಖಲು ಮನೆಗಳಲ್ಲಿದ್ದರು, ಎಷ್ಟು ಸೌಖ್ಯವಾಗಿರ್ತಿದ್ರು. ನಾವೆಲ್ಲ ನೋಡಿದ್ದೀವಿ ಹಳೆ ಅಗ್ರಹಾರಗಳಲ್ಲಿ. ಅವರ್ ಆನ್ಸೆಸ್ಟರ್ಸ್ ನ್ಯೂ ಹೌ ಟು ಅಕ್ಸೆಪ್ಟ್ ಲೈಫ್, ವಿ ನೋ ಓನ್ಲಿ ಹೌ ಟು ರಿಜೆಕ್ಟ್ ಲೈಫ್. ಇದು ಪಶ್ಚಿಮದ ಈ ಪಂಡ ಎಲ್ಲ
ಗೇಲಾಭಾಯಿ ಅಂತ ಒಬ್ಬರು ಹುಬ್ಬಳ್ಳಿಯಲ್ಲಿ ಗುಜರಾತಿ ಫ್ಯಾಮಿಲಿ ವಲ್ಲಭಾಚಾರ್ಯ ಶಿಷ್ಯರು. ಯಾಕೆ ಹೇಳ್ತೇವೆ? ಹುಬ್ಬಳ್ಳಿ ಶ್ರೀ ವೈಷ್ಣವ ಸಭೆ ಅದು ನಡೀತಾ ಇದ್ದದ್ದು ಗೇಲಾಭಾಯಿಯವರ ಜಾಯಿಂಟ್ ಪ್ರೇಯರ್ ಹಾಲಲ್ಲಿ. ಅವ್ರ ಕುಟುಂಬದಲ್ಲಿ 150 ಜನ ಇದ್ದರು. ಅವರು ಯಜ್ಞೋಪವೀತಧಾರಿಗಳಲ್ಲ, ಬನಿಯಾಸ್. ಒಳ್ಳೆ ಇದು ಕೆಂಪು ಶ್ರೀಚೂರ್ಣದಲ್ಲಿ ನಾಮ ಧರಿಸೋರು. ನಮ್ಮ ಸಭೆ ಅಧಿಕಾರಿಗಳು ಹೋಗಿ ನಾವು ಒಂದೊಂದು ತಿಂಗಳಲ್ಲಿಯೂ ಬರ್ತಕ್ಕ ಆಳ್ವಾರರು ಆಚಾರ್ಯರು ತಿರುನಕ್ಷತ್ರಗಳನ್ನು ನಿಮ್ಮ ಮನೆಯಲ್ಲಿ ಮಾಡ್ಬೋದೇ ಅಂದರೆ ಬಹಳ ಪ್ರೇಮಶೇಖರು ಅತ್ಯಂತ ಪ್ರೇಮದಿಂದ ನಡೆಸಿ ಎಂಬುದಾಗಿ ಹೇಳಿ ಏನು ಜಮಖಾನ ಹಾರ್ಮೋನಿಯಂ ಪೆಟ್ಟಿಗೆ ಅದು ಇದು ಎಲ್ಲ ತಿರುಪಾವೆ ತಿಂಗಳು ಪ್ರವಚನ ಮಾಡ್ತಿದ್ದು. ವೈಹಮುನಿ ಪೂದತ್ತಾರ್ಪೇಯ ಆಳ್ವಾರ್, ಕುಲಶೇಖರ ಆಳ್ವಾರ್, ರಾಮಾನುಜಾಚಾರ್ಯರು, ಪಿಳ್ಳಿಲೋಕಾಚಾರ್ಯರು, ಮಣವಾಳ ಮಾಮನಿಗಳು, ವೇದಾಂತೇಶಕರು ಅಷ್ಟೂ ತಿರುನಕ್ಷತ್ರಗಳನ್ನು ಅಲ್ಲೇ ಮಾಡ್ತಿದ್ದು. ಶ್ರೀ ವೈಷ್ಣವರು ಎಷ್ಟು ಜನ ಇರ್ತಿದ್ರು? 100-150 ಕುಟುಂಬಗಳು. ಧಾರವಾಡದಲ್ಲಿ ಕಡಿಮೆ, ಹುಬ್ಬಳ್ಳಿ ರೈಲ್ವೆ ಕಾಲೋನಿ ತುಂಬ ಎಲ್ಲ ಬಂದು ಸೇರೋರು. ಅವರು ತಾಳ ತಂದು ಕೊಡೋರು. ಅವರು ಒಂದು ದಿವಸ ಸೇವಾರ್ಥ ಮಾಡಿಸೋರು. ಅವ್ರ ಮನೆ ಹಿತ್ತಲಲ್ಲಿ ಒಂದು 50 ಗೋವು ಎಮ್ಮೆ ಲಿವಿಂಗ್ ಟುಗೆದರ್. ಆ ತಂದೆ ಬಂದರೆ ಎಲ್ಲ ಮಕ್ಕಳ ಕೈ ಕೊಟ್ಕೊಂಡು ನಿಂತಿರೋರು, ಒಬ್ಬರು ಕೂತ್ಕೊಳ್ತಾ ಇರಲಿಲ್ಲ. ಅವರು ಅಷ್ಟೂ ಜನ ಪಾರ್ಟಿಸಿಪೇಟ್ ಮಾಡ್ತಿದ್ರು. ನಾನು ನೋಡಿದ್ದೇನೆ ಹುಬ್ಬಳ್ಳಿಯಲ್ಲಿ. ಗೇಲಾಭಾಯಿ ಅವರ ಹೆಸರು ಜ್ಞಾಪಿದ್ದೇನೆ ನಿನಗೆ? ಅವರು ಕೂಡಿ ಬಾಳುವುದನ್ನು ಕರಿಬೇಕು. ಕೂಡಿ ಬಾಳಬೇಕಾದ್ರೆ ಅಕ್ಸೆಪ್ಟ್ ಮಾಡಬೇಕು. ಈ ಅಲ್ರಿ ಫ್ಲ್ಯಾಟಲ್ಲಿ ಇರ್ತೀರಿ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ನೀವು ಸರಿ ಇದ್ದೀರಾ? ಕೂಡಿ ಇருந்து ಕುಳಿರ್ந்து ಕೂಡಾರವೆಲ್ಲಂ ಶೀರ್ ಗೋವಿಂದ. ಕೂಡಾರವೆಲ್ಲಂ ಪಾಶುರದಲ್ಲಿ ಒಂದನ್ನೈ ಪಾಡಿ ಪೆರುಷಮ್ಮಾನಂ. ಅದು ಸಕ್ಕರೆ ಪೊಂಗಲ್ ಮಾಡೋ ಹಬ್ಬ. ಅವತ್ತು ಸಕ್ಕರೆ ಪೊಂಗಲ್ ಯಾಕೆ ಮಾಡ್ತಾರೆ ಅಂದರೆ ಅದರಲ್ಲಿ ಏನು ಗುಣ ಇರುತ್ತೆ ನೋಡಿ. ಗೋಡಂಬಿ, ಸಕ್ಕರೆ ಪೊಂಗಲ್ ಹಾಕುವಂಥ ಗೋಡಂಬಿ ಯಾವ ಊರಿಂದು ಅಂತ ಗೊತ್ತಾ ನಿಮಗೆ? ಗೊತ್ತಾದ ಹೊರತು ಹಾಕೋದಿಲ್ಲ. ನಾನು ಸ್ವದೇಶಿ ಇದ್ರೆ ಮಾತ್ರ ಹಾಕ್ತೇನೆ. ಸಾಯಂಕಾಲ ತನಕ ಪೊಂಗಲ್ ಆಗೋದೇ ಇಲ್ಲ. ಈ ಬೆಲ್ಲ ಬಂತಲ್ಲ, ಯಾರ ಮನೆ ತೋಟದ ನಾನು ಮೊದಲು ಗೊತ್ತಾಗಬೇಕು. ಈ ತುಪ್ಪ ಬಂತಲ್ಲ, ಇದು ಆಕಳು ತುಪ್ಪವೋ ಇದು ಎಮ್ಮೆ ತುಪ್ಪವೋ? ಎಮ್ಮೆ ಕಾಯಿಸಿದ ತುಪ್ಪ, ಎಮ್ಮೆ ಕಾಯಿಸಿದ ಬೆಣ್ಣೆ ಕಾಯಿಸಿದ್ದಲ್ಲ, ಎಮ್ಮೆ ಅದಕ್ಕೆ ಲವಂಗ ಬೇರೆ ಹಾಕ್ತಾರೆ, ಕೇಸರಿ ಬೇರೆ ಹಾಕ್ತಾರೆ, ಪಂಚಕರ್ಪೂರ ಹಾಕ್ತಾರೆ, ಒಂದೇ ಜಾತಿ ಅಕ್ಕಿಯನ್ನು ಹಾಕ್ತಾರೆ. ಅದು ಎಲ್ಲಿ ಬೆಳೆದಿದ್ದೋ ಯಾವ್ದು ಗೊತ್ತಿಲ್ಲ. ಅದೆಲ್ಲ ಸೇರಿಸಿ ಸಕ್ಕರೆ ಪೊಂಗಲ್ ಮಾಡುವಾಗ ಆ ಪಾಕದಲ್ಲಿ ಅವು ಒಣಗದೆ ಗೊಯ್ ಅಂತ ಅನ್ನೋದೇ ಒಂದಕ್ಕೊಂದಕ್ಕೆ ಹೊಂದಿಕೊಂಡಿರ್ತದಲ್ಲ. ಹಾಗೆ ಕೂಡಿ ಇருந்து ಕುಳಿರ್ந்து ಮನುಷ್ಯರು ಕೂಡಿ ಬಾಳುವುದನ್ನು ಕಲಿಯಬೇಕು ಅಂತ ಏನಪ್ಪಣೆ ಕೊಡ್ತಾರೆ ನಮಗೆ. ಹೇಳಿ ನೋಡಿ, ಅದು ಅಕ್ಸೆಪ್ಟ್ ಲೈಫ್. ಆ ದಿವ್ಯ ಗುಣವನ್ನು ನಾವು ಯಾರಿಂದ ಕಲಿಬೇಕು? ಅಜಗರದಿಂದ. ಇದು ಆಹಾರ ನಿಯಮ. ಆಹಾರ ನಿಯಮದಿಂದ ಎಲ್ಲ ನಿಯಮ ಉಂಟಾಗುತ್ತೆ. ಸಾಗರ ಸಮುದ್ರದಿಂದ ಕಲಿಯೋ ಗುಣವೇನು? ಹಿಗ್ಗುವುದಿಲ್ಲ, ಕುಗ್ಗುವುದಿಲ್ಲ. ಎಷ್ಟೊಂದು ನೀರು ಬಂತು, ಜಂಬ ಹಾಕತ್ತೆ. ಇವತ್ತು ಆದಾಯ ಇಷ್ಟೊಂದು ನದಿಗಳಿಂದ ಇಷ್ಟು TMC ನೀರು ಉಂಟಾಯಿತು. ಸಮುದ್ರ ಎಲ್ಲರೂ ಬೋರ್ಡ್ ಹಾಕತ್ಯ. ಅಯ್ಯೋ ಎಲ್ಲ ಅವ್ಯಾಗ ಹೋಯ್ತಲ್ಲ, ಬೇಸಿಗೆಯಲ್ಲಿ ಇಷ್ಟು ಕಡಿಮೆ ಆಯಿತು, ಬೋರ್ಡ್ ಹಾಕತ್ಯ. ಅದು ಹಾಕೋದಿಲ್ಲ. ಪತಂಗದ ಹುಳುವಿನಿಂದ ಕಲಿಬೇಕಾದ ಪಾಠ ಏನು? ಟೈಮ್ ಆಗೋಯ್ತು. ಪತಂಗದ ಹುಳು ನೋಡಿದ್ದೀರಲ್ಲ? ಏನು ಪತಂಗದ ಹುಳು ಅಂದರೆ? ಇವತ್ತು ಮಳೆ ಬಿದ್ದರೆ ನಾಳೆ ಬೆಳಗ್ಗೆ ಬರುತ್ತಲ್ಲ, ಎಲ್ರಿ ಇರುತ್ತೆ ಈ ಶನಿ? ಅದಕ್ಕೆ ತಮಿಳಲ್ಲಿ ಏನು ಹೆಸರು ಹೇಳ್ತಾರೆ ಗೊತ್ತಾ? ಏಳರೈ ಪೂಚಿ. ಅದರ ಆಯುಷ್ಯ ಬ್ರಹ್ಮದೇವ ಎಷ್ಟು ಬರೆದಿರ್ತಾನೆ? ಬರೀ 7.5 ನಿಮಿಷ ಅದರ ಆಯುಷ್ಯ. ಆ 7.5 ನಿಮಿಷದಲ್ಲಿ ಏನು ಮಾಡುತ್ತೆ ಅದು? ದರಿದ್ರ ಬುದ್ಧಿಹೀನ ಪ್ರಾಣಿ. ದೀಪ ಹಚ್ಚಿದ ಕೂಡಲೇ ಆ ಬುಟ್ಟಿ ಹಿಡದೇ ಇದ್ರೆ ಇದೇನೋ ಒಂದು ಹಣ್ಣು ತಿನ್ನಬೇಕು ಅಂತ ಭ್ರಮಿಸಿ ಬಂದು ಬಾಯನ್ನಿಟ್ಟು ರಕ್ಕೆ ಸುಟ್ಟು ಅದರಲ್ಲೇ ಬಿದ್ದು ಸಾಯುತ್ತೆ. ಎಣ್ಣೆಯಲ್ಲಿ ಬಿದ್ದು ಸಾಯುತ್ತೆ. ಅತಿ ಮೋಹವನ್ನು ಮಾಡಿದರೆ ಯಾವುದೇ ವಸ್ತುವಿನಲ್ಲಿ ಪತಂಗದ ಹುಳ ಸ್ಥಿತಿ ನಮಗೆ ಬರುತ್ತೆ ಎನ್ನುವುದು. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ ವಿಶಂತಿ ನಾಶಾಯ ಸಮೃದ್ಧ ವೇಗಾ. ಮತ್ತು ಭಗವದ್ಗೀತೆ. ಅದೇ ರೀತಿಯಲ್ಲಿ ಒಂದು ಆನೆ
ಆನೆಯಿಂದ ಕಲಿಬೇಕಾದ ಗುಣ ಏನು? ನಿಧಾನ ಅದಲ್ಲ ಹಾ? ನಿಧಾನ ನಿಧಾನ ಮಂದಬುದ್ಧಿ ಹಾ? ಅಲ್ಲ ಅದೆಲ್ಲ ನೀವು ಕಲ್ತು ಆರ್ಡಿನರಿ ಆಯಿತು. ಭಾಗವತಕಾರರು ಹೇಳ್ತಾ ಇರೋದೇನು ಅಂದರೆ, ಆನೆಗಳು ಹಳ್ಳದಲ್ಲಿ ಕೆಡ್ಡ ಆಪರೇಷನಲ್ಲಿ ಬೀಳುವುದು ಹೇಗೆ ಸ್ಟಡಿ ಮಾಡಿ ಅಂದರು. ಹೆಣ್ಣಾನೆ ಕರಿಣಿ, ಅದರ ಮೋಹಕ್ಕಾಗಿ ಹೋಗಿ ಅದು ಬಿದ್ದ ಹಳ್ಳದಲ್ಲಿ ಗಂಡಾನೆ ಬೀಳುತ್ತೆ. ಅದರಿಂದ ಹೆಂಡತಿ ಮಾತು ಕೇಳಬಾರದು. ಇದು ಪ್ರಸಂಗಕ್ಕೆ ದಶರಥ ಒಳ್ಳೆ ಎಕ್ಸಾಂಪಲ್. ದಶರಥ ಅತಿ ಮೋಹ. ಅದು ಪತಂಗಕ್ಕೂ ಆಗ್ಬೋದು, ಆನೆಗೂ ಆಗ್ಬೋದು. ಆನೆ ಉದಾಹರಣೆ ಕೊಟ್ಟಿದ್ದಾರೆ ವಾಲ್ಮೀಕಿ. ಇದು ಇನ್ನು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಹೇಳಿ, ದಯವಿಟ್ಟು ಇಲ್ಲಿರೋರ್ನ ಬಿಟ್ಟು. ಕರಿಣಿಗೆ, ಆನೆಗೆ ಹೆಣ್ಣಾನೆಯಲ್ಲಿರುವ ಪ್ರೀತಿ ಇದೆಯಲ್ಲ, ಅದು ಜಗತ್ ಪ್ರಸಿದ್ಧವಾದದ್ದು. ನಮ್ಗೆ ಅನುಭವಕ್ಕೆ ಬರೋದಿಲ್ಲ. ಆನೆ ಅಂತ ಕೂಡಲೇ ನಮ್ಗೆ ನೆನಪು ಬರೋದು ಬರೀ ವೀರಪ್ಪ. ಗಂಡಾನೆಗೆ ಹೆಣ್ಣಾನೆಯಲ್ಲಿ ಎಷ್ಟು ವ್ಯಾಮೋಹವಿರುತ್ತೆ ನಮಗೆ ಗೊತ್ತಾಗೋಲ್ಲ. ಪ್ರಾಚೀನರು ಸ್ಟಡಿ ಮಾಡಿದ್ರು. ದಶರಥ ಕೈಕೇಯಿ ಮೈಯನ್ನು ತಡವುತ್ತಾ ಹ್ಯಾಕೆ ಕೂತಿದ್ದ ಅಂದರೆ, ಗಂಡಾನೆ ಹೆಣ್ಣಾನೆಯನ್ನು ಸೊಂಡಿಲಿನ ತಡುವಂತೆ ಉದಾಹರಣೆ ಕೊಟ್ಟಿದ್ದಾರೆ ವಾಲ್ಮೀಕಿ. ಹಳ್ಳದಲ್ಲಿ ಮೊದಲು ಹೆಣ್ಣಾನೆ ಬೀಳುತ್ತೆ ಕೆಡ್ಡ ಆಪರೇಷನಲ್ಲಿ ಪದ್ಮವನದಲ್ಲಿ. ಅದು ಹಳ್ಳದಲ್ಲಿ ಬಿತ್ತು ಅಂತ ತಿಳಿದರೂ ಈ ಗಂಡಾನೆ ಏನು ಮಾಡುತ್ತೆ, ಹೆಣ್ಣಾನೆಯನ್ನು ಬಿಡಲಾರದೆ ಅದರ ಮೋಹಕ್ಕಾಗಿ ಏನು ಹೋಗಿ ಬೀಳುತ್ತೆ. ಅದು ಹೋಯಿತು, ನಾನಾರು ಉಳಿಲಿ ಅನ್ನೋ ಬುದ್ಧಿ ಇಲ್ಲ. ಹೇಳಿದ ಮಾತು ಕೇಳದೆ ದೈವದ್ವೇಷಿ ಭಗವದ್ಭಕ್ತ ದ್ವೇಷಿಯಾದ ಪತ್ನಿ ಇದ್ದರೆ ಅವಳಿಗೋಸ್ಕರ ಗಂಡ ಅವಳು ಬಿದ್ದ ಕೂಪದಲ್ಲಿ ಪಾಪದಲ್ಲಿ ಬಿದ್ದು ಸಾಯಬಹುದು. ಅವಳ ಕರ್ಮ ಆಯಿತು, ನಾನಾರು ಉದ್ಧಾರವಾಗೋಣ, ಯಾರ ದಾರಿ ಯಾರೂ ಇಲ್ಲ ಅಂತ ಮೋಕ್ಷ ಸಾಧನೆ ಮಾಡಬೇಕು. ಆ ಮೋಕ್ಷ ಸಾಧನೆ ಮಾಡಬೇಕಾದ ಪಾಯಿಂಟಲ್ಲಿ ಪತ್ನಿ ವ್ಯಾಮೋಹ ಉಂಟಾದರೆ ಏನಾಗುತ್ತೆ? ದಶರಥನ ಸ್ಥಿತಿ ಆಗುತ್ತೆ, ಆನೆ ಸ್ಥಿತಿ ಆಗುತ್ತೆ. 14ನೇದು ಒಂದು ಜೇನು ಮತ್ತು ಬೇಡ. ಈ ಉದಾಹರಣೆ ಕೊಡ್ತಾರೆ. ಜೇನಿಗೆ ಆಸೆ ಪಟ್ಟು ಬೇಡನಂತೆ ಆಗಬಾರದು. ಯಾಕೆ? ಒಂದು ಪ್ರಪಾತ, ಒಂದು ಬೆಟ್ಟದ ತುದಿಯಲ್ಲಿ ಕೆಳಗೆ ದೊಡ್ಡ ಪ್ರಪಾತ, ಆ ಬೆಟ್ಟದ ತುದಿಯಲ್ಲಿ ಒಂದು ಮರದಲ್ಲಿ ಜೇನು ಬೆಳೆದಿದೆ. ಒಬ್ಬ ಬೇಡರವನೇನು ಮಾಡಿದ, ಆ ಜೇನನ್ನು ಇಳಿಸಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹತ್ತಿರಕ್ಕೆ ಹೋಗ್ತಾ ಆಸೆ ಪಟ್ಟ. ಕೆಳಗೆ ನೋಡ್ತಾನೆ, ದೊಡ್ಡ ಹಳ್ಳ. ಸ್ವಲ್ಪ ಒಂದು ಕ್ಷಣ ಹಿಂದೆ ಗೊತ್ತಾಯಿತು. ಆದರೆ ಏನು ಮಾಡುತ್ತೆ, ನನಗೆ ಕೈಕಾಲು ಗಟ್ಟಿಯಾಗಿದೆ ಅಂತ ಆ ಜೇನನ್ನು ಇಳಿಸಬೇಕು ಅಂತ ಹೋಗಿ ಅಕಸ್ಮಾತ್ ಜಾರಿ ಕೆಳಗೆ ಬಿದ್ದಂತೆ. ಕ್ಷಣ ಸುಖಕ್ಕೆ ಆಸೆ ಪಟ್ಟರೆ ಜೀವನದಲ್ಲಿ ಪ್ರಪಾತದಲ್ಲಿ ಬಿದ್ದು ಸಾಯ್ತೇವೆ. 1 moment's ಫ್ಯಾಸಿನೇಷನ್, ಇನ್ಫಿನಿಟ್ ಮೊಮೆಂಟ್ಸ್ ಆಫ್ ಮಿಸರಿ ಇನ್ ಲೈಫ್. ಥಾಮಸ್ ಹಾರ್ಡಿ ಕಾದಂಬರಿಯಲ್ಲಿ ಒಂದು ಚಾಪ್ಟರ್ ಹೆಸರಿದು. 1 moment's ಒಂದು ಸಾವು ಬರುವುದು ಒಂದು ಕ್ಷಣದಲ್ಲಿ. ಒಂದು ಪದಾರ್ಥದಲ್ಲಿ ನಮಗೆ ಆಸೆ ಉಂಟಾದರೆ ಅದು ಅಧಪಾತಕ್ಕೆ ನಮ್ಮನ್ನು ತಳ್ಳಿಬಿಡುತ್ತೆ. ಅದು ಜೇನು ಕುಡಿದು ಸುಖ ಪಡುವುದಿಲ್ಲ, ಜೇನು ದೊರಕುವುದೂ ಇಲ್ಲ. ಜಿಂಕೆ ಬಲೆಯಲ್ಲಿ ಬೀಳುತ್ತಲ್ಲ, ಹಾಗಾಗಬಾರ್ದು. ಇದು ಅಲ್ಲಿಗೆ ನಿಲ್ಲಿಸ್ಕೊಡ್ತೀರಿ. 15ನೇದು ವೇಳೆ ಹೋಯಿತು. ಜಿಂಕೆಗಳನ್ನು ಹೇಗೆ ಹಿಡಿತಾರೆ ಬೇಟೆಗಾರರು ಗೊತ್ತೇ ನಿಮಗೆ? ಜಿಂಕೆಗಳಿಗೆ ಮೋಹ ಉಂಟಾಗುವುದು ಯಾವುದರಲ್ಲಿ? ಬ್ಯೂಟಿಫುಲ್. ಯಾವುದರಲ್ಲಿ? ಅದರಲ್ಲಿ ಕೊಳಲು. ಜಿಂಕೆಗಳಿಗೆ ವಯಲಿನ್ ನುಡಿಸಿದ್ರೆ ಗೊತ್ತಾಗೋದಿಲ್ಲ. ವೇಣುಗಾನಕ್ಕೆ ಆಕರ್ಷಿತವಾಗಿ ಅದನ್ನು ಕೇಳ್ತಾ ಹೋಗಿ ಬೇಡರ ಬಲೆಯಲ್ಲಿ ಬೀಳುತ್ತಂತೆ ಅದು. ಆದ್ದರಿಂದ ಮನುಷ್ಯನಿಗೆ ಕಿವಿ ಶುದ್ಧವಾಗಿರಬೇಕು. ಯಾವುದು ಶ್ರವಣಕ್ಕೆ ಅರ್ಹವಲ್ಲವೋ, ಯಾವುದು ಮೋಹಕಾರಕವೋ ಅಂದರೆ ಫಿಲ್ಮ್ ಹಿಟ್ಸು. ಉದಾಹರಣೆಗೆ ಮ್ಯೂಸಿಕ್ ಅಂತ ಚಾನಲ್ ಹಾಕಿರ್ತಾರೆ, ಅಲ್ಲಿ ಬರೆಯೋದೆಲ್ಲ ಬೆತ್ತಲೆ ಕುಣಿಯೋದೆ ನೋಡ್ತೀರಿ ನೀವು. ಶ್ರಾವ್ಯಬದ್ಧಂ ತವ ಚರಿತಮಪಾಸ್ಯ ಅನ್ಯದಾಖ್ಯಾನ ಜಾತಂ. ಯಾವುದು? ಮಾದ್ರಾಕ್ಷಂ ಕ್ಷೀಣ ಪುಣ್ಯಾನ್. ಇದು ಭಾಗವತ ಓದುವಾಗ ರಾಗ ಯಾಕೆ ಮಿಶ್ರ ಮಾಡಿ ಹೇಳ್ತೇನೆ ತಮಗೆ ನಾನು? ಭಾಗವತ ಹಾಗೆ ಓದೋಕ್ಕಾಗೋಲ್ವ? ರಾಗ ಯಾತಕ್ಕೆ ಹಾಕ್ತೇನೆ? ಈ ರಾಗವು ಭಗವಂತನಲ್ಲಿ ರಾಗವು ಬೆರೆತರೆ ಈ ರಾಗಕ್ಕೆ ಆದರೂ ಶ್ಲೋಕ ನೆನೆಸ್ಕೊಳ್ತೀರಿ, ಶ್ಲೋಕಕ್ಕಾದರೂ ರಾಗ ನೆನಪುಂಟಾಗತ್ತೆ. ಅದು ಭಗವಂತನಲ್ಲಿ ಅನುರಾಗಕ್ಕೆ ಕಾರಣವಾಗುತ್ತೆ. ಇದು ಶ್ರಾವ್ಯಬದ್ಧಂ, ಕೇಳುವುದಕ್ಕೆ ಅರ್ಹವಾದ ಚರಿತ್ರೆ. ಅದನ್ನು ಬಿಟ್ಟು ಶ್ರಾವ್ಯಬದ್ಧಂ ಚವಚರಿತಮಪಾಸ್ಯ ಅನ್ಯದಾಖ್ಯಾನ ಜಾತಂ ಮಾಸ್ಮಾರ್ಷಂ ಮಾಧವ ತ್ವಾಮಪಿ ಭುವನಪತೆ ಚೇತಸಾ ಪನ್ನುವಾನಃ.
ಮಾ ಭೂಮಂ ತ್ವತ್ಸಪರ್ಯಾವ್ಯತಿಕರರಹಿತೋ ಜನ್ಮ ಜನ್ಮಾಂತರೇಪಿ. ಅಲ್ಲಿಂದ ಆಚೆಗೆ ಪಿಂಗಳೆ ಕಥೆಗೆ ಬರ್ತೇವೆ, ಅದನ್ನು ಸಾಯಂಕಾಲ ನೋಡೋಣ ಅಂತ ಹೇಳಿ ಮಂಗಳವನ್ನು ಮಾಡ್ತೇವೆ. ನಮ್ಮ ವೇಳೆ ಮುಗಿದು ಹೋಯಿತು. ಕಾಲನೀತಿ ಈಗ ತಾನು ಹೇಳಿದ್ದೇನೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗಮದ ಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಃ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಶ್ರೀಮದ್ಭಾಗವತಂ ಪುರಾಣಮಖಿಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸಮೇಕಮಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನವಿರಾಗಭಕ್ತಿಸಹಿತಂ ನೈಷ್ಕರ್ಮ್ಯಂ ಆವಿಷ್ಕೃತಂ ತಚ್ಛೃಣ್ವನ್ ವಿಪಟನ್ ವಿಚಾರಣಪರೋ ಭಕ್ತ್ಯಾ ವಿಮುಚ್ಯೇನ್ನರಃ ಕಸ್ಮೈ ಯೇನ ವಿಭಾಜಿತೋ ಯಮುತಲೋ ಜ್ಞಾನಪ್ರದೀಪ ಪುರಾ ತದ್ರೂಪೇಣ ಚ ನಾರದಾಯ ಮುನಯೇ ಕೃಷ್ಣಾಯ ತದ್ರೂಪಿಣ ಯೋಗೀಂದ್ರಾಯ ತದಾತ್ಮನಾಥ ಭಗವದ್ರಾತಾಯ ಕಾರುಣ್ಯತಃ ತಚ್ಚುದ್ಧಂ ವಿಮಲಂ ವಿಶೋಕಮೃತಂ ಸತ್ಯಂ ಪರಂ ಧೀಮಹಿ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೆ ಯಹಿದಂ ಕೃಪಯಾ ಕಸ್ಮೈ ವಾಚಚಕ್ಷೇ ಮುಮುಕ್ಷುವೇ ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೆ ಸಂಸಾರ ಸರ್ಪಸಂದಷ್ಟಂ ಯೋ ವಿಷ್ಣುರಾಚ ಮಮೋ ಮುಚತೆ ಭವೇ ಭವೇತಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶಾನಾಸಸ್ತ್ವಂ ನೋಯತ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತನ್ನಮಾಮಿ ಹರಿಂ ಪರಂ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತನ್ನಮಾಮಿ ಹರಿಂ ಪರಂ.